ಆತ್ಮಬಂಧುಗಳಿಗೆಲ್ಲ ನಮಸ್ಕಾರ. 1997ರಿಂದ ನನ್ನ ಆತ್ಮಗುರುಗಳಾದ ಬ್ರಹ್ಮರ್ಷಿ ಸುಭಾಷ್ ಪತ್ರಿ ಜಿಯವರೆಗೂ, ನನಗೆ ಜನ್ಮ ಕೊಟ್ಟ ತಂದೆ ತಾಯಿಯರಿಗೂ, ನನಗೆ ಭಾಗವಹಿಸಲು ಅವಕಾಶ ಕಲ್ಪಿಸಿರುವಂತಹ MTVಯ ಡಾಕ್ಟರ್ ರಂಗನಾಥ್ರವರೆಗೂ ಕೃತಜ್ಞತಾಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ದಿನದ ಉಪನ್ಯಾಸ ಪ್ರಾರಂಭ ಮಾಡೋಣ ಅಂತ ಈ ಒಂದು ಕಾರ್ಯಕ್ರಮನ ನಮ್ಮ ಮಹಾತಾರ್ ಫೌಂಡೇಶನ್ ಬ್ಯಾಂಗ್ಳೂರು ಮತ್ತು ಮೈಸೂರಲ್ಲಿರುವಂತಹ ಚೈತನ್ಯ ಮೆಡಿಟೇಷನ್ ಸೆಂಟರ್ ನಮ್ಮದು. ಇದನ್ನು ಈ ಎರಡು ಸಂಯೋಗದಿಂದ ಈ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ನನ್ನ ಹೆಸರು ಡಾಕ್ಟರ್ CS ಕೃಷ್ಣಮೂರ್ತಿ ಅಂತ. ನಾನು ರೇಖಿ ಮಾಸ್ಟರು, ಗ್ರ್ಯಾಂಡ್ ಮಾಸ್ಟರು, ಅಕ್ಯುಪ್ರೆಷರ್ ಥೆರಪಿಸ್ಟು, ಮೈಂಡ್ ಪವರ್ ಟೆಕ್ನಿಕ್ಸ್ ಒಳಗಡೆ ಕೂಡ ಎಕ್ಸ್ಪರ್ಟು. ಇದೆಲ್ಲ ಆದಮೇಲೆ ಈಗ ಪ್ರಾಕ್ಟೀಸಿಂಗ್ ಹೋಮಿಯೋಪತ್. ಈ ಥರ ನಾನಾ ರೀತಿಯ ವೈದ್ಯಕೀಯ ವಿಭಾಗಗಳಲ್ಲಿ ನಾನು ಪರಿಣಿತಿ ಹೊಂದಿ ಇವತ್ತಿನ ದಿವಸ ನಿಮಗೆ ಅಕ್ಯುಪ್ರೆಷರ್ ಬಗ್ಗೆ ತಿಳುವಳಿಕೆ ಕೊಡೋಕೆ ನಾನು ಇವತ್ತು ಬಂದಿದ್ದೀನಿ. ಈ ಅಕ್ಯುಪ್ರೆಷರ್ ಕಾರ್ಯಾಗಾರ ಏನಿದೆ ಅದು ಬಹಳ ದೀರ್ಘವಾದ್ದು, ಆದರೆ ಈಗ ಪರಿಚಯಾತ್ಮಕವಾಗಿ ನಾವು ನಿಮಗೆಲ್ಲರಿಗೂ ಸುಸ್ವಾಗತ ಕೋರ್ತಾ ಇದ್ದೀನಿ. ಅಕ್ಯುಪ್ರೆಷರ್ ಅಂತ ಅಂದರೆ ಬಿಂದು ನಾಡಿ ಸ್ಪಂದನ ಚಿಕಿತ್ಸೆ ಅಂತ. ಬಿಂದು ಅಂದರೆ ಒಂದು ಚುಕ್ಕೆ. ಅಲ್ಲಿ ನಮ್ಮ ದೇಹದೊಳಗಡೆ 72,000 ನಾಡಿಗಳಿದೆ, 14 ಮೆರಿಡಿಯನ್ಸ್ ಇದೆ. ಅಂದರೆ ಈ ಒಂದು ಚಲನೆ, ಒಂದು ಶಕ್ತಿಯ ಚಲನೆ 14 ಮಾರ್ಗಗಳಲ್ಲಿ ನಮ್ಮ ದೇಹದೊಳಗೆಲ್ಲ ಹರಡ್ತಾ ಇದೆ. ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಈಗ ನಾನು ನಿಮ್ಗೊಂದು ಚಿತ್ರ ಏನು ತೋರಿಸ್ತಾ ಇದ್ದೀನಿ, ಬಿಂದು ನಾಡಿ ಸ್ಪಂದನ ಚಿಕಿತ್ಸೆ ಅಂತ. ಅದರೊಳಗೆ 72,000 ನಾಡಿ ನಮ್ಮ ದೇಹದೊಳಗೆ ಹೆಂಗೆ ಹರಡಿದೆ ಅನ್ನೋದನ್ನ ನಿಮಗೆ ಕಂಡು ಬರ್ತಾ ಇದೆ. ಈ ಬಿಂದು ನಾಡಿ ಚಿಕಿತ್ಸಾ ಸ್ಪಂದನ ಚಿಕಿತ್ಸೆ ಅಂತ ನಾವೇನ್ ಕರಿತೀವೋ, ಅಕ್ಯುಪ್ರೆಷರ್. ಅಕ್ಕು ಅಂದ್ರೆ ನಮ್ಮ ದೇಹದೊಳಗಿರುವಂತಹ ಈ ಬಿಂದು ನಾಡಿ. ಪ್ರೆಷರ್ ಅಂದ್ರೆ ಒತ್ತಡ. ಸೊ ಈ ಬಿಂದು ನಾಡಿ ಮೇಲೆ ಒತ್ತಡ ಹೇರಿದ್ರೆ ಆಗ ನಮ್ಮ ದೇಹದೊಳಗೆ ಒಂದು ಪ್ರಕ್ರಿಯೆ ಆಗತ್ತೆ. ಆ ಪ್ರಕ್ರಿಯೆ ಆದಾಗ ನಾವು ಒಂದೊಂದೇ ನಿಮ್ಗೆ ವಿಚಾರನ ಹೇಳ್ತಾ ಹೋಗ್ಬೋದು. ನಿಮಗೂ ಇದೆಲ್ಲ ಕಾಣಿಸ್ತಾ ಹೋಗುತ್ತೆ. ಈಗ ನಾ ಹೇಳ್ತಿರುವಾಗ ಪ್ರತಿಯೊಂದನ್ನು ಕೂಡ ನೀವು ಸ್ಲೈಡ್ ಮೂಲಕ ನಿಮ್ಮ ಕಣ್ಣು ಮುಂದೆ ಬರ್ತಾ ಇರತ್ತೆ. ದಯವಿಟ್ಟು ಅದನ್ನ ನೀವು ಕೂಡ ನೋಡಿ. ಬಿಂದು ನಾಡಿ ಸ್ಪಂದನ ಚಿಕಿತ್ಸೆ ಚಾರಿತ್ರಿಕ ಹಿನ್ನೆಲೆ ನೋಡೋಣ. ಸುಶ್ರುತ ಸಂಹಿತೆಯ ಪ್ರಕಾರ 5,000 ವರ್ಷಗಳ ಹಿಂದಿನಿಂದಲೂ ಭಾರತದಲ್ಲಿ ಚಿಕಿತ್ಸೆ ಬಳಕೆಯಲ್ಲಿತ್ತು. ಶ್ರೀಲಂಕಾ, ಚೀನಾ, ಜಪಾನ್, ಕೊರಿಯಾ, ಥೈಲ್ಯಾಂಡ್ ಈ ದೇಶಗಳು ಈ ಚಿಕಿತ್ಸೆಯನ್ನು ಅಭಿವೃದ್ಧಿಗೊಳಿಸಿದ್ವು. ಇತ್ತೀಚೆಗೆ ಇದನ್ನ ಅಮೆರಿಕಾ ದೇಶದಲ್ಲಿರುವಂತಹ ರೆಡ್ ಇಂಡಿಯನ್ಸ್ ಕೂಡ ಇದನ್ನು ಉಪಯೋಗ ಮಾಡ್ತಿದ್ರು. ಇದು ನಮ್ಮ ದೇಶದ ಒಂದು ಸುಶ್ರುತ ಅನ್ನುವಂತಹ ಮಹಾಮುನಿ ಇದನ್ನ ನಮ್ಮ ದೇಶಕ್ಕೆ ಪರಿಚಯ ಮಾಡಿಸಿದ್ರು 5,000 ವರ್ಷದಿಂದ. ಅದು ಈಗ ಎಲ್ಲ ಕಡೆ ಹರಡ್ತಾ ಇದೆ. 20ನೇ ಶತಮಾನದಲ್ಲಿ ಈ ಚಿಕಿತ್ಸೆ ಬಗ್ಗೆ ತೀವ್ರತರವಾದಂತಹ ಸಂಶೋಧನೆ ನಡೆಸಿದ ಕಾರಣ ಈ ಚಿಕಿತ್ಸೆ ಬಹಳ ಪ್ರಸಿದ್ಧಿ ಪಡೆದಿದೆ. ಯಾಕೆ ಅಂದ್ರೆ ಯಾವುದೇ ಒಂದು ಅಡ್ಡ ಪರಿಣಾಮಗಳಿರಲ್ಲ ಇದರೊಳಗೆ. ಅಮೆರಿಕಾದ ಅನೇಕ ವೈದ್ಯರುಗಳು ಇದನ್ನ ಏನ್ ಮಾಡ್ತಾರೆ ಅಂದ್ರೆ ಅಲೋಪತಿ ಚಿಕಿತ್ಸೆ ಕೊಡುವಾಗ ಈ ಚಿಕಿತ್ಸೆಯನ್ನು ಕೂಡ ಬಳಸ್ತಾ ಹೋಗ್ತಾರೆ. ಈಗ ನೀವು ನೋಡ್ತಾ ಇರೋಂತಹ ಅಕ್ಯುಪಂಕ್ಚರ್ ಅಂತ ಅನ್ನೋದಿದೆ, ಪ್ರೆಷರ್ ಅಂತ ಎರಡಿರುತ್ತೆ. ಅಕ್ಯುಪಂಕ್ಚರ್ ಅಂತ ಅಂದ್ರೆ 7ನೇ ಸ್ಲೈಡು. ಅಕ್ಯುಪಂಕ್ಚರ್ ಒಳಗಡೆ ಯಾವ ರೀತಿ ನಿಮಗೆ ಚಿಕಿತ್ಸೆ ಸಿಗುತ್ತೆ, ಹೆಂಗ್ ಚುಚ್ಚಿ ಈಗ ನೋಡ್ತಾ ಇದ್ದೀರಿ ನೋಡಿ. ಪ್ರೆಷರ್ ಅಂದ್ರೆ ಒತ್ತಡ, ಅಕ್ಯುಪಂಕ್ಚರ್ ಅಂದ್ರೆ ಅದಕ್ಕೆ
ವಿಶೇಷವಾದಂಥ ಸೂಜಿಗಳಿರುತ್ತೆ. ಆ ಸೂಜಿಗಳು ಬೇರೆ ಬೇರೆ ಲೋಹಗಳಿಂದ ಮಾಡಲ್ಪಟ್ಟಿರುತ್ತೆ. ಆದರೆ ಈಗ 90% ಅದನ್ನ ಸ್ಟೀಲ್, ಪ್ಯೂರ್ ಸ್ಟೀಲ್ ಇರುವಂತಹ ಸೂಜಿಗಳಿಂದ ಚಿಕಿತ್ಸೆ ಕೊಡ್ತಾರೆ. ಆ ಸೂಜಿ ಚುಚ್ಚಿದಾಗ ಒಂದು ಚೂರು ಕೂಡ ಒಂದು ಇರುವೆ ಕಚ್ಚಿದಂಗೂ ಆಗಲ್ಲ, ಅಷ್ಟು ಕಡಿಮೆ ನೋವಾಗುತ್ತೆ. ಈಗ ನೀವು ನೋಡ್ತಾ ಇರ್ಬೋದು ಆ ಚಿಕಿತ್ಸೆ ಒಳಗಡೆ ನೋಡಿ ಯಾವ ಥರ ಸೂಜಿ ಇಟ್ಕೊಂಡಿರ್ತಾರೆ, ಹೇಗೆ ಅದನ್ನ ಯಾವ್ಯಾವ ಅಕ್ಕು ಪಾಯಿಂಟ್ ಅಂದರೆ ಬಿಂದು ನಾಡಿ ಎಲ್ಲಿದೆಯೋ ಆ ಜಾಗದೊಳಗಡೆ ಅದನ್ನ ಚುಚ್ಚಿ ನಿಮಗೆ ಒಂದು 20 ನಿಮಿಷದ ಕಾಲ ನಿಮ್ಮ ದೇಹದೊಳಗಡೆ ಆ ಸೂಜಿಯನ್ನು ಬಿಟ್ಬಿಡ್ತಾರೆ. ಆಮೇಲೆ ಅದನ್ನ ಹೊರಗೆ ತೆಗಿತಾರೆ. ಇದು ನಮ್ಮ ದೇಹದೊಳಗಿರುವಂತಹ ಒಂದು ಚಲನೆ ಅಂದ್ರೆ ಅಡೆತಡೆಗಳನ್ನ ನಿವಾರಣೆ ಮಾಡುತ್ತೆ. ನಮ್ಮ ದೇಹದೊಳಗಡೆ ಸಾಮಾನ್ಯವಾಗಿ ಈ ಎನರ್ಜಿ ಅಂದ್ರೆ ಚೈತನ್ಯ ಹರಿತಾ ಇರೋದು ಅಲ್ಲಲ್ಲೇ ತಡೆ ಆಗಿರುತ್ತೆ. ಅಡೆತಡೆಯನ್ನ ನಿವಾರಣೆ ಮಾಡೋದಕ್ಕೆ ಈ ಒಂದು ಪದ್ಧತಿ ಸೂಜಿ ಪದ್ಧತಿ ಅಂತಾನು ಕರೀತಾರೆ. ಆದರೆ ಸೂಜಿ ಇಲ್ಲದೆ ಇರುವಂತಹ ಪದ್ಧತಿ ಅಂದ್ರೆ ಅಕ್ಕು ಪ್ರೆಷರ್. ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಸ್ಲೈಡಲ್ಲಿ. ಬಿಂದು ನಾಡಿ ಅಂತಂದ್ರೆ ನಾವು ಏನು ನಿಮ್ಮ ಒಂದು ಕೈಯೊಳಗಡೆ ಒಂದು ಒತ್ತಡ ಹೇರ್ತೀವಿ ನಾವು. ಸ್ಲೈಡ್ ನಂಬರ್ ಸರ್ 8. ಒಂದಾದ್ಮೇಲೆ ಒಂದು ತೋರಿಸ್ತಾ ಹೋಗ್ಬಿಡಿ. ಸೊ 8ನೇ ಇದ್ರೊಳಗೆ ಸ್ಲೈಡಲ್ಲಿ ನೋಡ್ತಾ ಇದ್ದೀರಾ, ಒಬ್ಬ ಮನುಷ್ಯನಿಗೆ ಕೈಯೊಳಗಡೆ ಇರುವಂತಹ ನೋವುಗಳು ಅಂದ್ರೆ ದೇಹದಲ್ಲಿ ಯಾವುದೇ ಜಾಗದಲ್ಲಿ ನೋವಿದ್ರೂ ಕೂಡ ಈ ಒಂದು ಜಾಗದೊಳಗಡೆ ಒತ್ತಡ ಹೇರಿ ಒಂದು 7 ಸತಿ ಒತ್ತಿ ಬಿಟ್ಟು ಮಾಡಿದ್ರೆ ಅವನಿಗಿರುವಂತಹ ಮೈ ನೋವು ಹೋಗುತ್ತೆ. ಅದಕ್ಕೋಸ್ಕರ ನಾವು ಆಂಟಿಪೈರೆಟಿಕ್ ಆಂಟಿ ಅನಾಲ್ಜೆಸಿಕ್ ಮೆಡಿಸಿನ್ಸ್ ತಗೋತೀವಲ್ಲ, ಅದರ ಅವಶ್ಯಕತೆ ಬರೋದಿಲ್ಲ. ಯಾಕೆಂದ್ರೆ ಇಲ್ಲಿ ಯಾವುದೇ ಒಂದು ರಾಸಾಯನಿಕಗಳ ಅವಶ್ಯಕತೆ ಬರೋದಿಲ್ಲ. ನಮ್ಮ ದೇಹದೊಳಗಡೆನೆ ಎಲ್ಲ ರಾಸಾಯನಿಕಗಳಿವೆ. ಈಗ ಈ ಒಂದು ಅಕ್ಯುಪ್ರೆಷರ್ ಚಿಕಿತ್ಸೆ ಪರಿಕಲ್ಪನೆ ನೋಡೋಣ. ಕಾನ್ಸೆಪ್ಟ್ ಆಫ್ ಅಕ್ಯುಪ್ರೆಷರ್ ನೋಡೋದಾದ್ರೆ ನಮ್ಮ ದೇಹ ಪಂಚಭೂತಗಳಿಂದ ಕಾರ್ಯನಿರತವಾಗಿರುತ್ತೆ. ಈ ಪಂಚಭೂತಗಳು ಪ್ರಾಣ ಶಕ್ತಿ, ಚೈತನ್ಯ, ಜೈವಿಕ ವಿದ್ಯುತ್ನಿಂದ ನಿಯಂತ್ರಿಸಲ್ಪಡ್ತಾ ಇರತ್ತೆ. ನಮ್ಮ ದೇಹದೊಳಗಡೆ ನಾವೇನು ತಿಳ್ಕೊಂಡಿದ್ದೀವಿ ಬರೀ ರಕ್ತ, ಮಾಂಸ, ಮೂಳೆ ಅಂತ ಅಲ್ವೇ ಅಲ್ಲ. ಇದ್ರ ಜೊತೆಗೆ ನಮ್ಮ ದೇಹದಲ್ಲಿ ಬಯೋ ಎಲೆಕ್ಟ್ರಿಸಿಟಿ ಅಂದ್ರೆ ಜೀವ ಇರುವಂತಹ ಈ ಒಂದು ವಿದ್ಯುತ್ ಹರಿತಾ ಇರತ್ತೆ ನಮ್ಮ ದೇಹದಲ್ಲಿ. ಅದಕ್ಕೆ ಪ್ರಾಣಶಕ್ತಿ ಅಂತ ಕರಿತೀವಿ. ಆ ಬಯೋ ಎಲೆಕ್ಟ್ರಿಸಿಟಿಯಿಂದ ನಮ್ಮ ದೇಹದೊಳಗೆಲ್ಲ ಈ ಚೈತನ್ಯ ಹರಿತಾ ಇರೋದ್ರಿಂದ ನಾವು ಆರೋಗ್ಯವಾಗಿರ್ತೀವಿ. ಈ ಚೈತನ್ಯ ಕಂಪನಾ ಶರೀರದಲ್ಲಿ ನಿರ್ದಿಷ್ಟ ದಾರಿಗಳಲ್ಲಿ ಋಣಾತ್ಮಕ ಮತ್ತು ಧನಾತ್ಮಕವಾಗಿ ಹರಿತಾ ಇರತ್ತೆ. ಅಂದ್ರೆ ನೆಗೆಟಿವ್ ಅಂಡ್ ಪಾಸಿಟಿವ್. ನಾವು ಇದನ್ನ ಏನಂತ ಕರಿತೀವಿ, ಆನೋಡ್, ಕ್ಯಾಥೋಡ್ ಅಂತ ಎಲೆಕ್ಟ್ರಿಸಿಟಿ ಹಂಗೆ ಈ ಒಂದು ಮೆಡಿಕಲ್ ಲ್ಯಾಂಗ್ವೇಜ್ ಅಲ್ಲಿ ಕೇಟಯಾನ್, ಅನಯಾನ್ ಅಂತ ಕರೆಯುವಂಥದ್ದು. ಆದ್ದರಿಂದ ನಮ್ಮ ಶರೀರದ ಪ್ರತಿಯೊಂದು ಕೂಡ ನಮ್ಮ ದೇಹ ಈಗ ಭೂಮಿ ಮೇಲಿದೆ. ಭೂಮಿಲಿ ಅಯಸ್ಕಾಂತ ಇದೆ, ಅಂದ್ರೆ ಮ್ಯಾಗ್ನೆಟ್ ಇದೆ, ನಾರ್ತ್ ಅಂಡ್ ಸೌತ್ ಪೋಲ್ ಇದೆ. ಆ ಅಯಸ್ಕಾಂತಕ್ಕೆ ನಮ್ಮ ದೇಹನೂ ಕೂಡ ಹೊಂದಾಣಿಕೆ ಆಗಿರುತ್ತೆ. ಸೊ ಹೀಗಾಗಿ ಅಯಸ್ಕಾಂತ ಏನಿದೆ ಅದು ವ್ಯತ್ಯಾಸ ಆದಾಗ ನಮಗೆ ಕಾಯಿಲೆಗಳು ಬರುತ್ತೆ. ಈ ಅಯಸ್ಕಾಂತನ ಸರಿ ಮಾಡೋದೇ ಅಕ್ಯುಪ್ರೆಷರು ಅಥವಾ ಅಕ್ಯುಪಂಕ್ಚರ್. ಇಲ್ಲಿ ಈ ದಾರಿಗಳು ಏನಿದೆ 14 ದಾರಿಗಳಿದೆ ಅಂತ ನಾನು ಹೇಳಿದೆ. 14 ದಾರಿಗಳಲ್ಲಿ ಅದಕ್ಕೆ ಇಂಗ್ಲಿಷಲ್ಲಿ ಮೆರಿಡಿಯನ್ಸ್ ಅಂತ ಕರೀತಾರೆ. ಅದು ಬಿಂದು ನಾಡಿ ವಾಹಕ ಮಾರ್ಗ ಅಥವಾ ಎನರ್ಜಿ ಚಾನಲ್ಸ್ ಅಂತ ಕರೀತಾರೆ. ಈ ಬಿಂದು ನಾಡಿ ದೇಹಗಳಲ್ಲಿ ಇರುವ ವಿವಿಧ ಅಂಗಾಂಗಗಳ ಸ್ವಿಚ್ಗಳಂತೆ ಕೆಲಸ ಮಾಡುತ್ತೆ. ಒಂದೊಂದಕ್ಕೂ ಕೂಡ ಒಂದೊಂದು ನಾಡಿನೂ ಕೂಡ ಒಂದೊಂದು ಬಿಂದುನೂ ಕೂಡ ಅಕ್ಕು ಪಾಯಿಂಟ್ಗಳು ಕೂಡ ಸ್ವಿಚ್ ತರ ಕಾರ್ಯನಿರ್ವಹಿಸ್ತಾ ಇರತ್ತೆ. ಒತ್ತಡ ಚಿಕಿತ್ಸೆ ನಾವು ಕೊಟ್ಟಾಗ ಈ ಬಿಂದು ನಾಡಿಗಳಲ್ಲಿ ಅಡೆತಡೆ ಹಾಗೂ ಸೋರಿಕೆ ಅಂದ್ರೆ ಆಲ್ ಡಿಸೀಸಸ್ ಆರ್ ಡ್ಯೂ ಟು ಬ್ಲಾಕೇಜ್ ಆಫ್ ಎನರ್ಜಿ ಆರ್ ಲೀಕೇಜ್ ಆಫ್ ಎನರ್ಜಿ ಅನ್ನುವಂತಹ ಒಂದು ಮಾತಿದೆ. ಬ್ಲಾಕೇಜ್ ಅಂತಂದ್ರೆ ಅಡೆತಡೆ, ಲೀಕೇಜ್ ಅಂದ್ರೆ ಸೋರಿಕೆ. ಈಗ ಅಡೆತಡೆ ಅಂತಂದ್ರೆ ನಮಗೆ ಕಾನ್ಸ್ಟಿಪೇಷನ್ ಆಗಿ ಮೋಷನ್ ಆಗದೆ ಇರ್ಬೋದು, ಅಥವಾ ನಮಗೆ ಕಫ ಕಟ್ಕೊಂಡು ಹೊರಗೆ ಬರದೇ ಇರ್ಬೋದು. ಈ ತರ ಇದೆಲ್ಲ ಅಡೆತಡೆಗಳು. ಅದೇ ಸೋರಿಕೆ ಅಂದ್ರೆ ವಾಂತಿ ಇರ್ಬೋದು, ಲೂಸ್ ಮೋಷನ್ ಇರ್ಬೋದು, ಅಥವಾ ಮಾಸಿಕ ಧರ್ಮದಲ್ಲಿ ಅತಿಯಾದ ರಕ್ತದ ಸೋರಿಕೆ ಇರ್ಬೋದು, ಈ ತರ ಮೂಗಲ್ ಸೋರ್ತಾ ಇರ್ಬೋದು. ಇದೆಲ್ಲದನ್ನು ಸೋರಿಕೆ ಅಂದ್ರೆ ಲೀಕೇಜ್ ಅಂತ ಕರಿತೀವಿ. ಈ ಶರೀರದಲ್ಲಿ ನೆತ್ತಿಯ ಮೇಲಿಂದ ಅಂದ್ರೆ
ಬ್ರಹ್ಮನಾಡಿ ಅಂತ ಕರಿತೀವಿ ನಾವು. ಆ ಬ್ರಹ್ಮನಾಡಿಯಿಂದ ಶರೀರದ ಉದ್ದಕ್ಕೂ ಕೂಡ 72,000 ನಾಡಿಗಳು ಹರಡ್ಕೊಂಡಿದೆ, ನಮ್ಮ ದೇಹದಲ್ಲೆಲ್ಲ ಹರಡಿದೆ. ಇವು ವಿಶೇಷವಾಗಿ 14 ಪ್ರಮುಖ ಅಂಗಾಂಗಗಳ ಸಂಪರ್ಕ ಪಡೆದಿದೆ. ನಮ್ಮ ದೇಹದಲ್ಲಿ 14 ಆರ್ಗನ್ಸ್ ಇದೆ. ಆ 14 ಅಂಗಾಂಗಗಳು ಅಂತ ನಾವೇನು ಕರಿತೀವೋ ಆ ಅಂಗಾಂಗಗಳಿಗೂ ಈ 14 ನಾಡಿಗಳಿಗೂ ನೇರವಾದಂತಹ ಸಂಬಂಧ ಇದೆ. ಅದಕ್ಕೆ ಆ ಒಂದೊಂದು ನಾಡಿಯ ಒಂದು ಏನು ನಾಡಿಯ ಚಲನೆ ಪಡೆಯುವಂತಹ ಒಂದು ಮಾರ್ಗ ಏನಿದೆಯೋ ಅದಕ್ಕೆ ನಾವು ಮೆರಿಡಿಯನ್ ಅಂತ ಕರಿತೀವಿ. ಆ ಮೆರಿಡಿಯನ್ಗಳಲ್ಲಿ ಆ ಅಂಗಕ್ಕೆ ಸಂಬಂಧಪಟ್ಟಂತಹ ವ್ಯವಹಾರ ನಡೀತಾ ಇರುತ್ತೆ, ಅಂದ್ರೆ ಚೈತನ್ಯ ಹರಿತಾ ಇರುತ್ತೆ. ಈ ನಾಡಿಗಳಲ್ಲಿ ಪ್ರಾಣಶಕ್ತಿ ಸುಗಮವಾಗಿ ಹರಿದಾಗಲೇ ನಮ್ಮ ದೇಹ ಆರೋಗ್ಯ ಸಮಸ್ಥಿತಿಯಲ್ಲಿ ಇರುತ್ತೆ. ಇದಕ್ಕೆ ಹೋಮಿಯೋಸ್ಟಾಸಿಸ್ ಅಂತ ಕರೀತಾರೆ. ಈಗ ನಾನು ತೋರಿಸ್ತಾ ಇರುವಂತಹ ಒಂದು ಚಿತ್ರ 12ನೇ ಇದು ನೀವು ನೋಡ್ತಾ ಇದ್ದೀರಾ. ಈಗ ಇದರೊಳಗಡೆ ನಮ್ಮ 14 ಅಂಗಾಂಗಗಳು ಹೇಗೆ ನಮ್ಮ ದೇಹದಲ್ಲಿ ಹರಡಿದೆ, ಎಡಗಡೆ ಕೆಲವು, ಬಲಗಡೆ ಕೆಲವು, ಈ ಥರ ಒಟ್ಟು ಕೆಳಗಡೆ ಎಡಭಾಗದಲ್ಲಿರುವಂತಹದ್ದು ಕೆಲವು ಹೆಣ್ಣಿನ ಅಂದರೆ ಫಿಮೇಲ್ ನಾಡಿಗಳು ಅಂತ ಕರೀತಾರೆ. ರೈಟಲ್ಲಿ ಇರೋದೆಲ್ಲ ಮೇಲ್ ನಾಡಿಗಳು, ಅದಕ್ಕೆ ಇನ್ ಅಂಡ್ ಯಾಂಗ್ ಅಂತ ಕರೀತಾರೆ ಚೈನಾ ದೇಶದವರು. ಈ ಒಂದು ನಾಡಿಗಳ ಚಿತ್ರ ನೀವು ನೋಡ್ತಾ ಇದ್ದೀರಾ. ಅದು ಯಾವ್ಯಾವ ಅಂಗಾಂಗಗಳಿಗೆ ತಲುಪುತ್ತೆ ಅಂತ ಬೆರಳುಗಳ ಮೂಲಕ ತೋರಿಸ್ತಾ ಇದೆ. ಸಾಮಾನ್ಯವಾಗಿ ಈ ಒಂದು ನಾಡಿಗಳು, ಈ ಒಂದು ಚೈತನ್ಯ ಮಾರ್ಗಗಳು ಬೆರಳುಗಳಿಂದ, ಕೈ ಬೆರಳುಗಳಿಂದ ಶುರುವಾಗಿ ಕಾಲು ಬೆರಳುಗಳಲ್ಲಿ ಎಂಡ್ ಆಗುತ್ತೆ. ಸೊ ಹೀಗೆ ಕೈ ಮತ್ತು ಕಾಲುಗಳಲ್ಲೇ ಎಲ್ಲ 72,000 ನಾಡಿಗಳು ಕೂಡ ನಮಗೆ ಸಿಗುತ್ತೆ ಸಾಮಾನ್ಯವಾಗಿ. ಆದರೆ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ದೇಹದ ನಾನಾ ಕಡೆ, ದೇಹದ ಎಲ್ಲ ಸರ್ವ ಜಾಗದಲ್ಲೂ ಕೂಡ ಈ ನಾಡಿಗಳು ಹರಡಿರುತ್ತೆ. ಈಗ ನಾನು ಹೇಳ್ತಿರೋದು ಬರೀ ಕೈ ಮತ್ತು ಕಾಲುಗಳಿಗೆ ಸಂಬಂಧಪಟ್ಟಂಗೆ ನಿಮಗೆ ತೋರಿಸ್ತಾ ಇದ್ದೀನಿ. ಲೆಫ್ಟ್ ಮೆರಿಡಿಯನ್ಸ್, ಈಗ ನಾ ಹೇಳಿದೆ ಎಡಗಡೆ ಭಾಗದಲ್ಲಿ ಏನೋ ನಾವು 13ನೇದು ಲೆಫ್ಟ್ ಮೆರಿಡಿಯನ್ಸ್ ಅಂತಂದ್ರೆ ಎಡಗಡೆ ಭಾಗದಲ್ಲಿ ಇನ್ ಅಂತ ಕರೀತಾರೆ ಚೈನಾ ದೇಶದವರು. ಫಿಮೇಲ್ ಅಂದ್ರೆ ಹೆಣ್ಣಿನ ಒಂದು ಗುಣ ಇರುತ್ತೆ ಆ ಒಂದು ಮೆರಿಡಿಯನ್ಗೆ. ಎಡರೇಖಾಂಶ ನಾಡಿ ಅಂತ ಕರೀತಾರೆ ಅದನ್ನ. ಅಂದ್ರೆ ಇಡನಾಡಿ, ಪಿಂಗಳ ನಾಡಿ, ಸುಷುಮ್ನ ನಾಡಿ ಅಂತ 3 ನಾಡಿಗಳು ನಮ್ಮ ಆಯುರ್ವೇದದಲ್ಲಿ ಇರೋದು ನೀವೆಲ್ಲ ಗೊತ್ತಿದೆ, ನಿಮ್ಗೆ ಗೊತ್ತಿರಬಹುದು. ಇಡನಾಡಿ ಅನ್ನೋದು ಎಡಭಾಗ, ಪಿಂಗಳ ಅನ್ನೋದು ಬಲಭಾಗ, ಸುಷುಮ್ನ ಅನ್ನೋದು ಮಧ್ಯದಲ್ಲಿ ಸಹಸ್ರಾರ ಚಕ್ರದಿಂದ ನಮ್ಮ ಒಂದು ಬುಧದ್ವಾರದವರೆಗೂ ಅದು ಹರಡಿರುತ್ತೆ. ಸೊ ಇದು ಏನು ಎಡನಾಡಿಗಳು ಯಾವ್ಯಾವುದು ಅಂತ ನೋಡಿದ್ರೆ, ಸ್ಮಾಲ್ ಇಂಟೆಸ್ಟೈನ್ ಅಂದ್ರೆ ಸಣ್ಣ ಕರಳು, ಲಿವರ್ ಅಂತಂದ್ರೆ ನಮ್ಮ ಒಂದು ಬಲಭಾಗದಲ್ಲಿರುವಂತಹ ಲಿವರ್ ಪ್ರದೇಶ, ಗಾಲ್ ಬ್ಲಾಡರು, ಯೂರಿನರಿ ಬ್ಲಾಡರ್ ಅಂದ್ರೆ ನಮ್ಮ ಒಂದು ಯೂರಿನ್ ಅಂದ್ರೆ ಮೂತ್ರಕ್ಕೆ ಸಂಬಂಧಪಟ್ಟಂತಹ ಬ್ಲಾಡರು, ಹಾರ್ಟ್ ಮೆರಿಡಿಯನ್ನು, ಕಿಡ್ನಿ ಮೆರಿಡಿಯನ್ನು. ಇದೆಲ್ಲ ಆದ್ಮೇಲೆ ಇನ್ನೊಂದು ಕನ್ಸೆಪ್ಷನ್ ವೆಸಲ್ ಮೆರಿಡಿಯನ್ ಅಂತ ಫ್ರಂಟ್ ಒಳಗಡೆ ನಮ್ಮ ದೇಹದ ಮುಂದುಗಡೆ ಹರಡುತ್ತೆ. ಅದು ಗರ್ಭಕೋಶ ನಾಡಿ ಅಂತ ಕರೀತಾರೆ. ಈ ತರ ಒಟ್ಟು ನಮ್ಮ ದೇಹದೊಳಗಡೆ ಸ್ಮಾಲ್ ಇಂಟೆಸ್ಟೈನ್, ಲಿವರ್ ಮೆರಿಡಿಯನ್, ಗಾಲ್ ಬ್ಲಾಡರ್ ಮೆರಿಡಿಯನ್, ಯೂರಿನರಿ ಬ್ಲಾಡರ್ ಮೆರಿಡಿಯನ್, ಹಾರ್ಟ್ ಮೆರಿಡಿಯನ್, ಕಿಡ್ನಿ ಮೆರಿಡಿಯನ್, ಕನ್ಸೆಪ್ಷನ್ ವೆಸಲ್ ಮೆರಿಡಿಯನ್ ಅಂತ ಒಟ್ಟು 7 ಮೆರಿಡಿಯನ್ಗಳು ಎಡಭಾಗದಲ್ಲಿ ಇರುತ್ತೆ. ಈಗ ಬಲ ರೇಖಾಂಶ ನಾಡಿಗಳು ಯಾವುದು ಅಂತ ನೋಡೋದಾದ್ರೆ ಅದು ಯಾಂಗ್ ಅಂತ ಕರೀತಾರೆ ಅದನ್ನ. ಇನ್ ಅಂಡ್ ಯಾಂಗ್ ಅನ್ನೋದ್ರೊಳಗೆ ಯಾಂಗ್ ಅಂದ್ರೆ ಏನು ಅಂದ್ರೆ ಮೇಲ್ ಅಂತ, ಅಂದ್ರೆ ನಮ್ಮ ಒಂದು ಪುರುಷ ಪ್ರಧಾನವಾದಂತಹ ನಾಡಿಗಳು ಅಂತ ಕರೀತಾರೆ. ಮುಂಚೆ ಈಗ ಎಡಗಡೆ ತೋರಿಸಿದೆಲ್ಲ ಸ್ತ್ರೀ ಪ್ರಧಾನ. ಅಂದ್ರೆ ಇಲ್ಲಿ ಗಂಡು ಹೆಣ್ಣು ಅನ್ನೋ ಭೇದ ಭಾವ ಇಲ್ಲ. ಒಂದು ಮಾನವ ದೇಹದಲ್ಲಿ ಹೆಂಗಸರಿಗೂ ಹಾಗೆ ಇರುತ್ತೆ, ಗಂಡಸರಿಗೂ ಹಾಗೆ ಇರುತ್ತೆ. ಸೊ ಈಗ ಬಲ ರೇಖಾಂಶ ನಾಡಿಗಳು ಪಿಂಗಳ ನಾಡಿಯಲ್ಲಿ ನಾವು ಇಡ ನಾಡಿ ನೋಡಿದ್ವಿ, ಈಗ ಪಿಂಗಳ ನಾಡಿಯಲ್ಲಿ ಅದು ಹರಡಿರುತ್ತೆ. ಲಾರ್ಜ್ ಇಂಟೆಸ್ಟೈನ್ ಅಂದ್ರೆ ದೊಡ್ಡ ಕರಳು, ಹೊಟ್ಟೆ, ಸ್ಟಮಕ್, ಟ್ರಿಪಲ್ ವಾರ್ಮರ್ ಅಂತ ಇರುತ್ತೆ, ತ್ರಿದೋಷ ಅಂತ ಕರೀತಾರೆ. ಲಂಗ್ಸ್ ಮೆರಿಡಿಯನ್ ಅಂದ್ರೆ ಪುಪ್ಪುಸ, ಸ್ಪ್ಲೀನ್ ಮೆರಿಡಿಯನ್ನು, ಗುಲ್ಮ, ಪೆರಿಕಾರ್ಡಿಯಂ ಮೆರಿಡಿಯಂ ಅಂದ್ರೆ ಅದು ಹೃದಯಕ್ಕೆ ಹೃದಯ ಕವಚ. ಇದಾದ್ಮೇಲೆ ಬೆನ್ನ ಮೇಲೆ ಗವರ್ನಿಂಗ್ ವೆಸಲ್ ಮೆರಿಡಿಯನ್ ಅಂತಂದ್ರೆ ನಮ್ಮ ದೇಹದಲ್ಲಿರುವಂತಹ ಎಲ್ಲಾ ನಾಡಿಗಳನ್ನ ಇದು ಮಾಡಿ ಪೂರ್ಣ ಸಂಪರ್ಕವಾಗಿ ಪ್ರತಿಯೊಂದಕ್ಕೂ ಕಾಂಟ್ರಾಕ್ಟ್ ಇರುತ್ತದು.
ಅದು ಸುಷುಮ್ನ ನಾಡಿ ಜೊತೆ ಕೆಲಸ ಮಾಡ್ತಾ ಇರತ್ತೆ. ಅದು ಗವರ್ನಿಂಗ್ ವೆಸಲ್ ಮೆರಿಡಿಯನ್ ಅಂತ. ಹೀಗೆ ಒಟ್ಟು ಲಾರ್ಜ್ ಇಂಟೆಸ್ಟೈನ್ ಮೆರಿಡಿಯನ್, ಸ್ಟಮಕ್ ಮೆರಿಡಿಯನ್, ಟ್ರಿಪಲ್ ವಾರ್ಮರ್ ಮೆರಿಡಿಯನ್, ಲಂಗ್ಸ್ ಮೆರಿಡಿಯನ್, ಸ್ಪ್ಲೀನ್ ಮೆರಿಡಿಯನ್, ಪೆರಿಕಾರ್ಡಿಯಂ ಮೆರಿಡಿಯನ್, ಗವರ್ನಿಂಗ್ ವೆಸಲ್ ಮೆರಿಡಿಯನ್. ಇಷ್ಟು ಮೆರಿಡಿಯನ್ಗಳು ಈಗ ನೀವು ಚಿತ್ರ 15ರೊಳಗಡೆ ನೀವು ನೋಡ್ತಾ ಇದ್ದೀರಾ. ಈಗ ಹೇಗೆ ಎಡಗಡೆ ಭಾಗದಲ್ಲಿರೋ ಮೆರಿಡಿಯನ್ಗಳು ಹೇಗೆ ಎಡಗೈಯಿಂದ ಶುರು ಆಗಿದೆ, ಬಲಭಾಗದಲ್ಲಿರೋದು ಹೇಗೆ ಬಲಗಡೆ ಶುರು ಆಗಿದೆ ಅನ್ನೋದನ್ನ ಚಿತ್ರದಲ್ಲಿ ಸುಮ್ಮನೆ ನಿಮಗೆ ಪರಿಚಯಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಇದು ಆಕ್ಚುಲಿ ಹೇಳೋದಾರೆ ಇದು ತುಂಬಾ ಆಳವಾದಂತಹ ಜ್ಞಾನ ಪಡೆಯಬೇಕು, ಆಗ ಇದೆಲ್ಲ ಪೂರ್ಣವಾಗಿ ಮಾಹಿತಿ ಸಿಗುತ್ತೆ. ಇದು ನೋಡಿ ಹೇಗೆ ಕೈಗಳಲ್ಲಿ ಶುರು ಆಗಿದ್ದು ಹೇಗೆ ಕಾಲಿನ ಬೆರಳುಗಳಲ್ಲಿ ಎಂಡ್ ಆಗುತ್ತೆ ಅಂತ ಹೇಳಿದ್ನೋ, ಹಾಗೆ ಇನ್ ಅಂಡ್ ಯಾಂಗ್ ನಾಡಿಗಳು ಹೇಗೆ ಹರಡಿದೆ ಅನ್ನೋದು ನಿಮ್ಗೆ ಚಿತ್ರ ತೋರಿಸಿದೆ. ಮುಂದಕ್ಕೆ ಹೋಗೋದಾದ್ರೆ ವಿಚಾರ ಯಾರೋ ಚಿತ್ರದ ಮೇಲೆ ಏನೋ ಬರಿತಾ ಇದಾರೆ ಯಾರೋ. ಇಲ್ಲ, ಅದೇ ಒಂಥರ ಲೈನ್ಸ್ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಬಿಟ್ಟು ಬಿಡಿ ಅದನ್ನು. ರೈಟ್ ನೆಕ್ಸ್ಟ್ ಹೋಗಿ ಯಾರೋ ನಿಮ್ಮವರು ಮಾಡ್ತಾ ಇರ್ಬೋದು, ಅದನ್ನ ಮಾಡಬಾರ್ದು ಅಂತ ಹೇಳಿ ಅಷ್ಟೇ. ಅದೇ ಸೊ ಇಲ್ಲಿ ಮೆರಿಡಿಯನ್ಸ್ ಎಲ್ಲಿಂದ ಹುಟ್ಟುತ್ತೆ, ಅದು ಯಾವ ತರ ನಮ್ಮ ದೇಹದಲ್ಲಿ ಕೆಲಸ ಮಾಡುತ್ತೆ ಅಂದ್ರೆ, ನಮ್ಮ ದೇಹದಲ್ಲಿ ಚಕ್ರಗಳು ಅಂತ ಇದೆ. 7 ಚಕ್ರಗಳಿದೆ ನಮಗೆ. ಆ 7 ಚಕ್ರಗಳು ನಮ್ಮ ದೇಹದೊಳಗೆ ಸುಷುಮ್ನ ನಾಡಿಗೆ ಸೇರಿದಂಗೆ ನಮ್ಮ ಸೂಕ್ಷ್ಮ ಶರೀರದೊಳಗಡೆ ಅದು ಇದೆ. ನಿಮ್ಗೆಲ್ಲರಿಗೂ ಗೊತ್ತಿದೆ, ಯಾಕೆಂದ್ರೆ ನಮ್ಮ ಒಂದು ಧ್ಯಾನ ಮಾಡಿದಾಗ ಯಾವ ತರ ನಮಗೆ ಮೂಲಾಧಾರದಿಂದ ಸ್ವಾಧಿಷ್ಠಾನ, ಈ ಮಣಿಪುರ ಈ ತರ ಮೇಲ್ಭಾಗಕ್ಕೆ ಹೋಗ್ತಾ ಹೋಗುತ್ತೋ ಶಕ್ತಿ, ಅದೇ ತರ ನಮ್ಮ ಒಂದು ಆಧ್ಯಾತ್ಮಿಕ ಉನ್ನತಿನೂ ಅದರಿಂದ ಆಗತ್ತೆ ಅಂತ ನಾವು ಇದೆಲ್ಲ ಕಲಿತಾನೆ ಇರ್ತೀವಿ. ಅದನ್ನ ನಮ್ಮ ರಂಗಸ್ವಾಮಿ ಅವರು ಪ್ರತಿ ದಿವಸ ಹೇಳ್ತಾನೆ ಇರ್ತಾರೆ. ಸೊ ಈಗ ನೀವು ನೋಡ್ತಾ ಇರೋದು 7 ದೇಹ, 7 ಚಕ್ರಗಳು ನಮ್ಮ ದೇಹದೊಳಗಡೆ ಹೇಗಿದೆ ಅಂತ ಒಂದು ನಿಮ್ಮ ಪರಿಚಯಕ್ಕೆ, ನಿಮಗೆ ಸುಮ್ಮನೆ ಸೂಕ್ಷ್ಮ ಸ್ಥಿತಿ ಒಳಗಡೆ ನೋಡ್ಲಿ ಅಂತ ನಾನು ಇಲ್ಲಿ ಹಾಕಿದ್ದೀನಿ. ಇಲ್ಲಿ ಏನಾಗಿದೆ ಅಂದ್ರೆ, ಭೌತಿಕ ಶರೀರ ಅಲ್ವೇ ಅಲ್ಲ ನಾವು, ಇದ್ರ ಜೊತೆಗೆ ಸೂಕ್ಷ್ಮ ಶರೀರ, ಇದಾದ್ಮೇಲೆ ಭಾವನಾತ್ಮಕ ಶರೀರ, ಮಾನಸಿಕ ಶರೀರ, ಇಲ್ಲಿ ಭಾವನಾತ್ಮಕ ಆಸ್ಟ್ರಲ್ ಬಾಡಿಗಳು, ಎಥರಿಕ್ ಬಾಡಿಗಳು, ಫಿಸಿಕಲ್ ಆಸ್ಟ್ರಲ್ ಬಾಡಿಗಳು, ಈ ತರ ಇದೆಲ್ಲ ಆಧ್ಯಾತ್ಮಿಕವಾಗಿ ನಮ್ಮ ದೇಹದೊಳಗಡೆ ಸುತ್ತೂ ಕಣ್ಣು ಕಾಣಿಸದ ರೀತಿಯಲ್ಲಿ ಅಗೋಚರವಾಗಿ ಇರುತ್ತೆ. ಇದ್ರ ಜೊತೆಗೆ 7 ದೇಹಗಳು, 7 ಚಕ್ರಗಳು ಇರುತ್ತೆ, ಅದಕ್ಕೆ ಶಕ್ತಿ ಕೇಂದ್ರಗಳು ಅಂತ ಕರಿತೀವಿ. ಇವುಗಳ ಮೂಲಕ ಈ ನಾಡಿಗಳು ಚೈತನ್ಯನ ನಮಗೆ ನಮ್ಮ ದೇಹದೊಳಗಡೆ ಚಲಿಸ್ತಾ ಇರುತ್ತೆ. ಚಲಿಸೋದಕ್ಕೆ ಭಗವಂತ ಮಾಡಿರುವಂತಹ ಒಂದು ಅದ್ಭುತ ಒಂದು ಕನ್ಸ್ಟ್ರಕ್ಷನ್ನು. ಆ ಕನ್ಸ್ಟ್ರಕ್ಷನ್ಗೆ ನಾವೆಲ್ಲರನ್ನು ತಲೆ ಬಾಗ್ಲೇಬೇಕು. ಈಗ ಇದ್ರ ಜೊತೆಗೆ ನಾವು ಅಕ್ಕು ಚಲನಶಾಸ್ತ್ರ ಅಂದ್ರೆ ಅಕ್ಕು ಡೈನಮಿಕ್ಸ್ ಅಂತ ಅನ್ನೋದನ್ನ ಮುಂದಿನ ಸ್ಲೈಡ್ ಅಲ್ಲಿ ನೋಡ್ತಾ ಇದ್ದೀವಿ. ಇಲ್ಲೇನು ಅಂದ್ರೆ, ನಮ್ಮ ದೇಹ ಪಂಚಭೂತಗಳಿಂದ ಕೆಲಸ ಮಾಡುತ್ತೆ. ಪಂಚಭೂತಗಳು ಈ ಭೂಮಿ ಮೇಲೆ ಇದೆ. ಅಂದ್ರೆ ಅಗ್ನಿ, ವಾಯು, ಆಕಾಶ, ಭೂಮಿ ಮತ್ತು ನೀರು, ಈ 5 ಏನು ಇರುತ್ತೆ, 5 ಕೂಡ ಅರ್ತ್, ಮೆಟಲ್, ವಾಟರ್, ವುಡ್, ಫೈರ್ ಅಂತ ಚೈನಾ ದೇಶದವರು ಈ ತರ ಬೇರೆ ಟೈಪ್ ಹೇಳ್ತಾರೆ. ಸ್ವಲ್ಪ ಅವ್ರಿಗೂ ನಮಗೂ ವ್ಯತ್ಯಾಸ ಇದೆ, ಯಾಕೆಂದ್ರೆ ನಾವೆಲ್ಲನೂ ನಮ್ಮ ಭಾರತೀಯ ಋಷಿಗಳು ಹೇಳಿರೋದ್ರ ಪ್ರಕಾರ ನಾವು ಹೇಳ್ತೀವಿ, ಆದ್ರೆ ಅವರು ಬೇರೆ ರಿಸರ್ಚ್ ಮಾಡಿರ್ತಾರೆ. ಆ ರಿಸರ್ಚ್ ಮಾಡೋದ್ರ ಪ್ರಕಾರ ಅವ್ರು ಏನು ಹೇಳ್ತಾರೋ ಅದನ್ನ ನಾವು ಕೂಡ ಒಪ್ಕೊಳ್ಬೇಕಾಗತ್ತೆ. ಯಾಕೆ ಅಂತ ಕೇಳಿದ್ರೆ, ಈಗ ಅರ್ತ್ ಅಂತಂದ್ರೆ ನಮ್ಮ ಎಲ್ಲದಕ್ಕಿಂತ ಮುಂಚೆ ಸ್ಟಾರ್ಟ್ ಆಗೋದು ಗಾಳಿಯಿಂದ. ಗಾಳಿಯಿಂದ ನೀರು ಉತ್ಪತ್ತಿ ಆಗುತ್ತೆ, ನೀರಿಂದ ಬೆಂಕಿ ಉತ್ಪತ್ತಿ ಆಗುತ್ತೆ, ಬೆಂಕಿಯಿಂದ ಭೂಮಿ ಉತ್ಪತ್ತಿ ಆಗುತ್ತೆ. ಹೀಗೆ ಅವರು ಬೇರೆ ರೀತಿ ಒಳಗಡೆ ಅವ್ರದೇ ಒಂದು ಕಾನ್ಸೆಪ್ಟ್ ಹೇಳ್ತಾರೆ, ಪರಿಕಲ್ಪನೆ ಬೇರೆ ಇರುತ್ತೆ. ಈಗ ಫಸ್ಟ್ ಅರ್ತ್ ಅಂತಂದ್ರೆ ನಾವು ಭೂಮಿ ಮೇಲೆ ಇದೀವಿ ನಾವು. ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಭೂಮಿಯಲ್ಲಿ ಮೇಲಿರೋದ್ರಿಂದ ನಮ್ಮ ದೇಹ ಯಾವಾಗಲೂ ಚಲನೆ ಇರಬೇಕು ಅಂದ್ರೆ ಆಹಾರ ತಗೋಬೇಕು. ಅದರಿಂದ ಸ್ಟಮಕ್, ಸ್ಪ್ಲೀನ್ ಅಂದ್ರೆ ನಾವು ತಿಂದಂತ ಆಹಾರ ರಕ್ತ ಆಗ್ಬೇಕು, ಅದು ನಮ್ಮ ಗುಲ್ಮ ಸ್ಪ್ಲೀನ್ಗಳು ನಡೆಯುತ್ತೆ. ಆ ರಕ್ತ ನಮ್ಮ ದೇಹದಲ್ಲೆಲ್ಲ ಹರಡಿ ಶಕ್ತಿನ ಹರಡ್ತಾ ಇರುತ್ತೆ. ಸೊ ಅದರಿಂದ ಅರ್ತ್ ಮೊದಲನೇದಾಗತ್ತೆ. ಎರಡನೇದು ಅಲ್ಲಿಂದ ಎಲ್ಲಿಗೆ ಹೋಗುತ್ತೆ, ನಾವು ಗಾಳಿ ತಗೊಳ್ಳಿಲ್ಲ ಅಂದ್ರೆ ಬದುಕೋದೇ ಇಲ್ಲ, ಉಸಿರಾಡ್ಲೇಬೇಕು. ಆ ಗಾಳಿಗೂ ನಮ್ಮ ಗುದದ್ವಾರದಿಂದ ನಾವೇನು ಮಲ ಹೊರಗೆ ಹಾಕ್ತಿವೋ ಅದು ಲಾರ್ಜ್ ಇಂಟೆಸ್ಟೈನ್. ಇವೆರಡಕ್ಕೂ ಗಂಡ ಹೆಂಡತಿ ಸಂಬಂಧ ಇರುತ್ತೆ ಯಾವಾಗ್ಲೂ.
ಆ ಗಂಡ ಹೆಂಡತಿ ಸಂಬಂಧ ಈಗ ನಿಮ್ಮ ಲಾರ್ಜ್ ಇಂಟೆಸ್ಟೈನ್ ಅಂದ್ರೆ ಕಾನ್ಸ್ಟಿಪೇಷನ್ ಆಯಿತು ಅಂತಂದರೆ ನಿಮಗೆ ಶೀತ ಆಗುತ್ತೆ, ನಿಮಗೆ ಗಂಟ್ಲು ಕಟ್ಟುತ್ತೆ, ಆಸ್ಮಾ ಬರುತ್ತೆ. ಇದೆಲ್ಲ ಕಾಯಿಲೆಗಳ ಕಾರಣ ಏನಂದರೆ ನಿಮ್ಮ ಒಂದು ಏನು ಕಾನ್ಸ್ಟಿಪೇಷನ್, ನಿಮಗೆ ಮಲಬದ್ಧತೆ ಆಗ್ತಾ ಇರುತ್ತೆ. ನಿಮ್ಮ ಮಲ ಸರಿಯಾಗಿ ಹೋಗ್ತಾ ಇದ್ರೆ ನಿಮಗೆ ಶೀತ ಆಗೋಲ್ಲ, ನೆಗಡಿ ಆಗಲ್ಲ. ಇದ್ರ ಬಗ್ಗೆ ಮುಂದೆ ನೋಡಬೇಕು. ಹೆಚ್ಚಿನ ವಿಚಾರ ನೀವು ಅಕ್ಯುಪ್ರೆಷರ್ ಕಲಿತೀರಲ್ಲ, ಆಗ ಇದ್ರ ಬಗ್ಗೆ ಪೂರ್ಣವಾಗಿ ತಿಳಿತೀರಿ. ನೀರು ನಮಗಿಲ್ದೆ ಆದ್ರೆ ನಾವು ಬದುಕೋಲ್ಲ. ಯಾಕೆಂದ್ರೆ ನಮ್ಮ ದೇಹದಲ್ಲಿ 15 ಲೀಟರ್ ನೀರು ಇರುತ್ತೆ, 5 ಲೀಟರ್ ರಕ್ತ ಇರುತ್ತೆ. ಇದು ಕಿಡ್ನಿ ಮತ್ತು ಬ್ಲಾಡರ್. ನಮ್ಮ ಒಂದು ಕಿಡ್ನಿ ಏನಿದೆ ಮೂತ್ರಪಿಂಡ, ಮತ್ತು ಬ್ಲಾಡರ್ ಅಂದ್ರೆ ಯೂರಿನರಿ ಬ್ಲಾಡರು, ಅದರಿಂದ ನಾವು ಯೂರಿನ್ ಆಚೆ ಹಾಕ್ತೀವಿ. ಸೊ ಇವೆರಡೂ ಕೂಡ ನೀರಿನಿಂದ ಕೂಡಿರುವಂಥದ್ದು. ವುಡ್ ಅಂತಂದ್ರೆ ನಾವು ತಿನ್ನಂತ ಆಹಾರ ಪಚನ ಆಗಿ ನಮ್ಮ ದೇಹವಾಗಿ ಪರಿವರ್ತನೆ ಆಗುತ್ತೆ, ನಮ್ಮ ದೇಹದ ಏನು ಮ್ಯಾಟರ್ ಆಗಿ ಕನ್ವರ್ಟ್ ಆಗುತ್ತೆ. ಅದು ಲಿವರು ಮತ್ತು ಗಾಲ್ ಬ್ಲಾಡರ್ ಮಾಡುವಂತ ಕೆಲಸ. ಲಿವರ್ ಅನ್ನೋದು ದೊಡ್ಡದಾದಂತ ಒಂದು ಬಯೋಕೆಮಿಕಲ್ ಲ್ಯಾಬೊರೇಟರಿ ನಮ್ಮ ಬಲಭಾಗದಲ್ಲ, ನಮ್ಮ ಹೊಟ್ಟೆಯ ಬಲಭಾಗದಲ್ಲಿ ಇರುತ್ತೆ. ಸೊ ಅದು ವುಡ್ ಅಂತ ಕರೀತಾರೆ ಅದನ್ನ. ಅದು ನೆಕ್ಸ್ಟ್ ಫೈನಲ್ ಆಗಿ ಫೈರ್, ಬೆಂಕಿ. ಅಂದ್ರೆ ನಮ್ಮ ದೇಹ ಯಾವಾಗಲೂ 98.4 ಡಿಗ್ರೀಸ್ ಇದ್ದೇ ಇರುತ್ತೆ. ಆ ಟೆಂಪ್ರೇಚರ್ ಇಲ್ಲ ಅಂದ್ರೆ ನಮ್ಮ ಆರೋಗ್ಯ ಸರಿ ಇಲ್ಲ. ತಣ್ಣಗಾಗ್ತಾ ಇದೆ, ಬಿಸಿಗಾಗ್ತಾ ಇದೆ, ಜ್ವರ ಬರ್ತಾ ಇದೆ. ಇದಕ್ಕೆಲ್ಲ ಕಾರಣ ಫೈರ್. ಇದನ್ನ ನೋಡ್ಕೊಳ್ಳೋದು ಯಾವುದು ಅಂದ್ರೆ ನಮ್ಮ ಹಾರ್ಟು, ಇದ್ರ ಜೊತೆಗೆ ನಮ್ಮ ಸಣ್ಣ ಕರಳು. ಇವೆರಡೂ ಗಂಡ ಹೆಂಡತಿ ಅಂತ ಹೇಳ್ಬೋದು. ಸಣ್ಣ ಕರಳು ಸರಿ ಇಲ್ಲ ಅಂದ್ರೆ ನಮ್ಗೆ ಹೊಟ್ಟೆ ಒಳಗಡೆ ಗ್ಯಾಸ್ ಆಗ್ತಾ ಇದೆ ಅಂದ್ರೆ ಹಾರ್ಟ್ ಕೆಟ್ಟ ಹೋಗುತ್ತೆ. ಹಾರ್ಟ್ ಸರಿಗಿದೆ ಅಂದ್ರೆ ನಮಗೆ ಸರಿಯಾಗಿ ಪಚನ ಆಗ್ತಾ ಇದೆ ಅಂತ ಅರ್ಥ. ಈ ತರ ಈ ಚೈನಾ ದೇಶದವರು ಅಕ್ಕು ಚಲನಶಾಸ್ತ್ರನ ತುಂಬಾ ಆಳವಾಗಿ ಇದು ಮಾಡಿ ರಿಸರ್ಚ್ ಮಾಡಿ ಈಗ ಅದನ್ನ ನಮಗೆ ಕೊಟ್ಟಿದ್ದಾರೆ. ಈಗ 16ನೇ ಸ್ಲೈಡ್ ನೋಡ್ತಾ ಇದ್ದೀರಾ ನೀವು, ಈ 18ನೇ ಸ್ಲೈಡ್ ನೋಡ್ತಾ ಇದ್ದೀರಾ. ಈ 18ನೇ ಸ್ಲೈಡ್ ಅಲ್ಲಿ ಒಂದು ಕ್ಲಾಕ್ ತೋರಿಸಿದೆ. ಇದಕ್ಕೆ ಆರ್ಗನ್ ಕ್ಲಾಕ್ ಅಂತ ಕರೀತಾರೆ. ನಮ್ಮ ದೇಹದೊಳಗಡೆ ಒಂದು ಕ್ಲಾಕ್ ಇದೆ. ನೀವು ಕೈಯೊಳಗೆ ಗಡಿಯಾರ ಕಟ್ಕೋತೀರಾ, ಗೋಡೆಗೆ ಗಡಿಯಾರ ಹಾಕ್ತೀರಾ. ಅದೇ ತರ ಭಗವಂತ ನಮಗೂ ಒಂದು ಗಡಿಯಾರ ನಮ್ಮ ದೇಹದಲ್ಲಿ ಮಾಡಿ ಇಟ್ಬಿಟ್ಟಿದ್ದಾನೆ. ಅದನ್ನು ಮ್ಯಾನೇಜ್ ಮಾಡೋದು ಯಾವುದು ಅಂತ ಕೇಳಿದ್ರೆ ನಮ್ಮ ದೇಹದಲ್ಲಿರುವಂತಹ ಈ ಒಂದು ಪಚನ ಕಾರ್ಯಗಳ ಜೊತೆಗೆ ನಮ್ಮ ಮೆದುಳಲ್ಲಿ ಇರುವಂತಹ ಕೆಲವು ಸೂಕ್ಷ್ಮವಾದಂತಹ ಗ್ರಂಥಿಗಳಿರುತ್ತೆ. ಅಂತಹ ಗ್ರಂಥಿ ಒಂದು ಈ ಕ್ಲಾಕ್ ತರ ವರ್ಕ್ ಮಾಡುತ್ತೆ. ಈಗ ಬೆಳಗಿನ ಜಾವ 4ರಿಂದ ನಾವು ಬೆಳಗ್ಗೆ ಹೇಳ್ತೀವಿ, ಎದ್ದೇಟ್ಗೆ ನಮಗೆ ಬೆಳಗ್ಗೆ ವಾಕಿಂಗ್ ಹೋಗೋಣ ಅಂತ ಅನ್ಸುತ್ತೆ. ಆಗ ನಾವು ವಾಕಿಂಗ್ ಹೋಗ್ತೀವಿ. ಆಗ ಬೆಳಗಿನ ಜಾವ 4 ಗಂಟೆಯಲ್ಲಿ ಲಂಗ್ಸ್ ಆಕ್ಟಿವೇಟ್ ಆಗುತ್ತೆ. ಲಂಗ್ಸ್ ಅಂದ್ರೆ ನಮ್ಮ ಫುಫುಸ. ಅಲ್ಲಿಂದ ವಾಪಸ್ ಬರ್ತೀವಿ. ಬಂದ ತಕ್ಷಣ ನಾವು ಟಾಯ್ಲೆಟ್ಗೆ ಹೋಗ್ಬೇಕು ಅನ್ಸುತ್ತೆ. ಅದು ನೆಕ್ಸ್ಟ್ 2 ಗಂಟೆ ಕಾಲ ಆಕ್ಟಿವೇಟ್ ಆಗಿರುತ್ತೆ. ಅದಾದ್ಮೇಲೆ ನಾವು ತಿಂಡಿ ತಿಂತೀವಿ, ಅದು ಹೊಟ್ಟೆ ಆಕ್ಟಿವೇಟ್ ಆಗಿರುತ್ತೆ. ಅದಾದ್ಮೇಲೆ ಸ್ಪ್ಲೀನ್ ಅಂದ್ರೆ ನಾವು ತಿಂದಂತ ಆಹಾರ ಎಲ್ಲದನ್ನು ರಕ್ತ ಆಗಬೇಕು, ಅದು ಸ್ಪ್ಲೀನ್ಗೆ ಆಕ್ಟಿವೇಟ್ ಆಗುತ್ತೆ. ಅದಾದ್ಮೇಲೆ ಅದು ರಕ್ತ ಎಲ್ಲಾನು ಹಾರ್ಟ್ಗೆ ಹೋಗುತ್ತೆ. ಅದಾದ್ಮೇಲೆ ಸಣ್ಣ ಕರಳಲ್ಲಿ ಎಲ್ಲ ಪಚನ ಆಗ್ತಾ ಇರುತ್ತಲ್ಲ, ಅದು ಸಣ್ಣ ಕರಳು ತಿರ್ಗಿ ಹಸುವಾಗೋಕೆ ಶುರು ಆಗುತ್ತೆ, ಮಧ್ಯಾಹ್ನ ಆಗುತ್ತೆ. ಅದಾದ್ಮೇಲೆ ನಾವು ತಿಂದಿಂತ ಆಹಾರ ಜೊತೆ ನೀರು ಕುಡಿದಿರ್ತೀವಿ, ಯೂರಿನ್ ಪಾಸ್ ಮಾಡ್ಬೇಕು ಅನ್ಸುತ್ತೆ, ಕಿಡ್ನಿ ವರ್ಕ್ ಮಾಡುತ್ತೆ, ಬೇಡದಿರೋಂಥ ವಸ್ತುಗಳನ್ನ ಆಚೆ ಹಾಕುತ್ತೆ. ಪೆರಿಕಾರ್ಡಿಯಂ ಅಂದ್ರೆ ನಮ್ಮ ಹಾರ್ಟ್ಗೆ ಸಪೋರ್ಟ್ ಆಗಿ ನಿಂತಿರುವಂತಹದ್ದು ಅಂತಂದ್ರೆ ಅದ್ರ ಮೇಲಿರೋ ಕವಚ. ಹೀಗೆ ನಮ್ಮ ದೇಹದೊಳಗೆ ಗಾಲ್ ಬ್ಲಾಡರ್ ಅನ್ನೋದು ಎಷ್ಟು ಬೇಕೋ ಅಷ್ಟು ಪಿತ್ತರಸಗಳನ್ನ ಈ ಆಹಾರಗಳ ಜೊತೆಲಿ ಬೆರೆಸಿ ಪಚನ ಕಾರ್ಯಕ್ಕೆ ಸಹಾಯ ಮಾಡ್ತಾ ಇರುತ್ತೆ. ಇದೆಲ್ಲ ನೋಡ್ಕೊಳ್ಳೋದು ಬೆಳಗ್ಗೆ AM ಅಂಡ್ PM ಅಂತೀವಿ. ಬೆಳಗ್ಗೆ ಮತ್ತು ರಾತ್ರಿ 2 ಹೊತ್ತು ಕೂಡ ಈ ಒಂದು ಕಾರ್ಯಕ್ರಮ ನಡೀತಾ ಇರುತ್ತೆ. ಈ ಒಂದು ಆರ್ಗನ್ ಕ್ಲಾಕ್ ನೋಡ್ಕೊಳ್ಳುವಂತಹ ಒಂದು ಅದ್ಭುತ ಕಾರ್ಯಕ್ರಮನ ನಮ್ಮ ಭಗವಂತ ನಮ್ಮ ದೇಹದಲ್ಲಿ ಇಟ್ಟಿದ್ದಾನೆ. ಅದಕ್ಕೆ ಯಾವ ಟೈಮ್ ಒಳಗಡೆ ಆರ್ಗನ್ ಕ್ಲಾಕ್ ಆಕ್ಟಿವ್ ಆಗಿರುತ್ತೋ ಆ ಟೈಮ್ ಒಳಗಡೆ ತಿಂಡಿ ತಿನ್ಬೇಕು, ಅದೇ ಟೈಮ್ ಒಳಗಡೆನೆ ಮಲ್ಕೋಬೇಕು, ಅದೇ ಟೈಮ್ ಒಳಗಡೆನೆ ಊಟ ಮಾಡಬೇಕು. ಯಾವಾಗಲೋ ಊಟ ಮಾಡೋದು, ಯಾವಾಗಲೋ ಎದ್ದೇಳೋದು, 8:30 ಹೇಳೋದು, 11 ಗಂಟೆವರೆಗೂ ಮಲ್ಕೊಳ್ಳದೆ ಇರೋದು, ಇದೆಲ್ಲದನ್ನು ಅನಾರೋಗ್ಯಕ್ಕೆ ಕಾರಣ. ಯಾಕೆ ಅಂದ್ರೆ ನಾವು ಆರ್ಗನ್ ಕ್ಲಾಕ್ ಅನ್ನು ಮೀರಿ ನಾವು ನಮ್ಮ ಸ್ವಇಚ್ಛೆಯಿಂದ ನಾವು ಬೇಕಾದಂಗೆ ನಡೀತಾ ಇರ್ತೀವಿ, ದೇಹನ ಕೆಡಿಸ್ಕೋತಾ ಇರ್ತೀವಿ. ರೋಗಗಳಿಗೆ ಕಾರಣನೇ ನಾನಾಗಲೇ ಹೇಳ್ದಂಗೆ ಲೀಕೇಜ್ ಆಫ್ ಎನರ್ಜಿ, ಬ್ಲಾಕೇಜ್ ಆಫ್ ಎನರ್ಜಿ ಅಂತ. ಅದನ್ನ ನೀವು ನೋಡ್ತಾ ಇದ್ದೀರಿ 19ನೇ ಇದ್ರೊಳಗಡೆ. ಸೊ ಸ್ಲೈಡ್ ನೋಡ್ತಾ ಇದ್ದೀರಿ. ಈಗ ಇದೆಲ್ಲದನ್ನು ಕಾಯಿಲೆಗಳು ಬರೋದಕ್ಕೆ ಕಾರಣ
ನಮ್ಮ ಭೌತಿಕ ಶರೀರಕ್ಕೆ ಕಾಯಿಲೆ ಬರೋದಕ್ಕೆ ಈ ಒಂದು ಬಯೋ ಎಲೆಕ್ಟ್ರಿಸಿಟಿ ಹರಿಯೋದು ವ್ಯತ್ಯಾಸ ಆಗುತ್ತೆ. ನಮ್ಮ ದೇಹದೊಳಗಡೆ ನಮ್ಮ ಒಂದು ತಪ್ಪಿನಿಂದ, ನಮ್ಮ ಒಂದು ಕೆಟ್ಟ ಆಹಾರಗಳಿಂದ, ನಮ್ಮ ಒಂದು ವಿಧಾನದಲ್ಲಿ, ನಮ್ಮ ಜೀವನ ಶೈಲಿಯಲ್ಲಿ ಬದಲು ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಇಲ್ಲದೆ ಇರೋದ್ರಿಂದ ನಮಗೆ ಈ ಬ್ಲಾಕೇಜಸ್ ಆಗುತ್ತೆ, ಲೀಕೇಜಸ್ ಆಗುತ್ತೆ. ನಮ್ಮ ಸೂಕ್ಷ್ಮ ಶರೀರ ಎಲ್ಲ ಅಲ್ಲಲ್ಲೇ ಪ್ಯಾಚ್ ಆಗಿ ಬ್ಲಾಕ್ ಮಾಡ್ತಾ ಹೋಗುತ್ತೆ. ಆ ಬ್ಲಾಕ್ ಆಯ್ತು ಅಂದ್ರೆ ಆ ಅಂಗ ಕೆಲಸ ಮಾಡಲ್ಲ. ಸೊ ಇದಕ್ಕೆ ಬಿಂದು ನಾಡಿಗಳಲ್ಲಿ ಚೈತನ್ಯ ಹರಬೇರಿಕೆಯಲ್ಲಿ ಅಡೆತಡೆ, ಸೋರಿಕೆ ಇದೆಲ್ಲದೂ ಭೌತಿಕ ಶರೀರಕ್ಕೆ ವರ್ಗಾವಣೆ ಆಗುತ್ತೆ. ಈಗ ಏನೇ ಒಂದು ಕಾಯಿಲೆ ಅಂದ್ರೆ ಫಸ್ಟ್ ಡಾಕ್ಟರ್ ಹತ್ರ ಹೋದಾಗ ನಮಗೆ ಎಲ್ಲ ಟೆಸ್ಟ್ಗಳು ಮಾಡಿಸ್ಕೊಂಡ್ ಬನ್ನಿ ಅಂತ ಒಂದಷ್ಟು ಬರ್ಕೊಡ್ತಾರೆ. ಆ ಟೆಸ್ಟು ಈ ಟೆಸ್ಟು ಅಂತೆಲ್ಲಾನು ನೋಡಿದ್ಮೇಲೆ ಓಹೋ ನಿನ್ಗಿಂತ ಕಾಯಿಲೆ ಇದೆ ಅಂತ ಅದಕ್ಕೆ ರೋಗ ನಿದಾನ ಅಂತ ಕರೀತಾರೆ. ಅದು ಡಯಾಗ್ನೋಸಿಸ್ ಅಂತ ಇಂಗ್ಲಿಷಲ್ಲಿ ಏನು ಹೇಳ್ತೀವೋ ಅದು ಅವಶ್ಯಕತೆ ಇಲ್ಲಿ ಇಲ್ವೇ ಇಲ್ಲ. ಈ ಒಂದು ಬಿಂದು ನಾಡಿ ಸ್ಪಂದನ ಚಿಕಿತ್ಸೆ ಒಳಗಡೆ ನಾಟ್ ನೆಸೆಸರಿ ಆಫ್ ಡಯಾಗ್ನೋಸಿಸ್. ಇಲ್ಲಿ ಯಾಕೆ ಅಂತ ಕೇಳಿದ್ರೆ ಡಯಾಗ್ನೋಸಿಸ್ ಅಂಡ್ ಕ್ಯೂರ್ ಒಟ್ಟಿಗೆ ನಡೀತಾ ಇರುತ್ತೆ. ರೋಗ ನಿದಾನ, ರೋಗ ನಿವಾರಣೆ ಎರಡೂ ಒಟ್ಟೊಟ್ಟಿಗೆ ಮಾಡುವಂತಹ ಒಂದು ಅದ್ಭುತ ಕಾರ್ಯಕ್ರಮನೇ ಅಕ್ಯುಪ್ರೆಷರ್ ಕಾರ್ಯಕ್ರಮ ಆಗಿರುತ್ತೆ. ಬಿಂದು ನಾಡಿಗಳು ಬೆರಳುಗಳ ತುದಿಯಿಂದ ಪ್ರಾರಂಭ ಆಗಿ ಕಾಲಿನ ಬೆರಳುಗಳ ತುದಿಯಲ್ಲಿ ಕೊನೆಗೊಳ್ಳುತ್ತೆ ಅಂತ ನಾನು ಆಗಲೇ ಹೇಳಿದೆ. ಚೈತನ್ಯ ಶಕ್ತಿ ದೇಹದಲ್ಲಿ ಸರಿಯಾಗಿ ಹರಿತಿರೋವರೆಗೂ ಶರೀರ ಆರೋಗ್ಯದಿಂದ ಇರುತ್ತೆ. ಚೈತನ್ಯ ಶಕ್ತಿಯ ವ್ಯತ್ಯಾಸ ಆಗೋದಕ್ಕೆ ಕಾರಣ ನಮ್ಮ ಆಹಾರ, ನಮ್ಮ ಜೀವನ ಶೈಲಿ, ನಮ್ಮ ವಿಧಾನ. ನಾವು ಈ ಆರ್ಗನ್ ಕ್ಲಾಕ್ನ ಟೈಮಿಗೆ ಸರಿಯಾಗಿ ನಾವು ಆಹಾರಗಳನ್ನು ನಾವು ಸೇವಿಸದೇ ಇರೋದು, ಅದಕ್ಕೆ ತಕ್ಕಂಥ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ಳದೆ ಇರೋದು, ಇದು ನಮಗೆ ಕಾಯಿಲೆ ಬರೋದಕ್ಕೆ ಕಾರಣ ಆಗುತ್ತೆ. ಈ ಶಕ್ತಿ ಹರಿವಿಕೆಯಲ್ಲಿ ವ್ಯತ್ಯಾಸ ಆಗದಲ್ಲಿ ದೇಹದಲ್ಲಿ ರೋಗಗಳು ಕಾಣಿಸುತ್ತೆ ಅಂತ ಹೇಳಿದೆ. ಕಾಯಿಲೆ ಉಂಟಾಗಿರುವ ಅಥವಾ ನೋವಾಗಿರುವ ದೇಹಗಳಲ್ಲಿ ಬೆರಳುಗಳಿಂದ ಮುಟ್ಟಿದಾಗ ಆ ಜಾಗಕ್ಕೆ ಸ್ವಲ್ಪ ನೋವು ಕಾಣುತ್ತೆ. ನಮಗೆ ಯಾವ ಜಾಗದೊಳಗೆ ಕೆಟ್ಟಿರುತ್ತೋ ಅಂಗ, ಅದಕ್ಕೆ ಸಂಬಂಧಪಟ್ಟಂತ ನಾಡಿ ನಮ್ಮ ಬೆರಳುಗಳೆಲ್ಲ ಇರೋದ್ರಿಂದ ಯಾವುದೋ ಒಂದು ಬೆರಳನ್ನು ಸುಮ್ಮನೆ ಮುಟ್ಕೊಂಡ್ರೇನೆ ಇದೊಂಚೂರು ಯಾಕೊಂದು ಜಾಸ್ತಿ ನೋಯ್ತಾ ಇದೆಯಲ್ಲ ಅಂತ ಅನ್ಸುತ್ತೆ. ಆಗ ಅದೇ ಜಾಗದಲ್ಲಿ ನೋವು ಆಗ್ತಿರೋ ಜಾಗದಲ್ಲೇ ಒತ್ಕೊಂಡ್ರೆ ಆ ಒಂದು ಅಡೆತಡೆ ನಿವಾರಣೆ ಆಗುತ್ತೆ, ಅಲ್ಲಿರುವಂತ ಸೋರಿಕೆ ನಿವಾರಣೆ ಆಗತ್ತೆ. ಅಲ್ಲೇ ಒತ್ತಡ ಕೊಡಬೇಕು. ಈ ತರ ಒಬ್ಬ ಮನುಷ್ಯ ಅವನೇನ್ ಮೆಡಿಕಲ್ ಓದ್ಬೇಕಾದಿಲ್ಲ, ಅವನ ದೇಹದಲ್ಲಿರುವಂತಹ ಬೆರಳುಗಳ ಮತ್ತು ಕಾಲಿನ ಬೆರಳುಗಳಲ್ಲಿ ಏನೋ ನೋವಾಗ್ತಾ ಇದೆ, ನಾವು ನೋವಾದ ತಕ್ಷಣ ನಾವೇನ್ ಮಾಡ್ತೀವಿ, ಮುಟ್ಕೋತೀವಿ ಆ ಜಾಗನ. ಆ ಮುಟ್ಟಿದ ತಕ್ಷಣನೇ ನಮ್ಗೇನ್ ಅನ್ಸುತ್ತೆ, ಅಲ್ಲೊಂಥರ ಬೆಚ್ಚಗಿರುವಂತಹ ಒಂದು ಸ್ಪರ್ಶತೆ ಸಿಗುತ್ತೆ. ಆ ಜಾಗಗಳಿಗೆ ನಾವು ಸ್ವಲ್ಪ ಒತ್ತಡ ಕೊಟ್ಟು ಬಿಟ್ರೆ ಆ ಜಾಗದಲ್ಲಿದ್ದಂತಹ ಒಂದು ಅಡೆತಡೆ ನಿಧಾನಕ್ಕೆ ನಿವಾರಣೆ ಆಗೋದಕ್ಕೆ ಶುರು ಆಗುತ್ತೆ. ಒಂದೇ ಸತಿ ಹೋಗಲ್ಲ, ಮತ್ತೆ ಮತ್ತೆ ಮಾಡ್ಬೇಕು. ತಿರ್ಗಾ ಅಡೆತಡೆ ವಾಪಸ್ ಬರುತ್ತೆ. ಒಂದ್ಸತಿ ಒತ್ತು ಬಿಟ್ಬಿಟ್ರೆ 1 ನಿಮಿಷ ಬಿಡುಗಡೆ ಆಗುತ್ತೆ, ತಿರ್ಗಾ ಅಡೆತಡೆ ಉಂಟಾಗುತ್ತೆ. ಅದಕ್ಕೆ ಮಿನಿಮಮ್ ಅಂದ್ರೆ 7 ಸತಿ ಒತ್ಕೋಬೇಕು. ಅದಕ್ಕೆ ಬೇರೆ ಬೇರೆ ವಿಧಾನ ಇದೆ, ಮುಂದೆ ಹೇಳ್ತೀನಿ. ಈಗ 22ನೇ ಸ್ಲೈಡ್ ನೋಡ್ತಾ ಇದ್ದೀರಾ ನೀವು. ಇದರೊಳಗಡೆ ಬಲಗೈ, ಎಡಗೈ ಈ ಎರಡೂ ಕಡೆ ನೀವು ಬೆರಳುಗಳನ್ನ ನೀವು ನೋಡ್ತಾ ಇದ್ದೀರಿ, ಹಸ್ತ ನೋಡ್ತಾ ಇದ್ದೀರಿ. ಈ ಹಸ್ತನ ನೋಡಿ, ಪ್ರತಿ ಒಂದೂ ಕೂಡ ಎಲ್ಲ ಅಂಗಾಂಗಗಳನ್ನ ಹಸ್ತದಲ್ಲೇ ಇದೆ ಅನ್ನೋದನ್ನ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ನಾವು ಕನ್ನಡದಲ್ಲೇ ಬರ್ದಿದ್ದೀನಿ, ಅದನ್ನ ನಿಮ್ಗೆ ಗೊತ್ತಾಗಲಿ ಅಂತ. ಇಲ್ಲಿ ಯಾವ ಜಾಗದೊಳಗೆ ಹೇಗೆ ನಮ್ಮ ದೇಹದ ಎಲ್ಲ ಅಂಗಾಂಗಗಳು ಹೇಗೆ ಹರಡಿದೆ ಅನ್ನೋದನ್ನ ನಾವು ಬ್ರೈನ್ಗೆ ಸಂಬಂಧಪಟ್ಟಿದ್ರೆ ಏನೋ ದೊಡ್ಡ ಕಾಯಿಲೆ ಅಂತ ಅನ್ಕೊಂಡು ನಾವು ನಿಮ್ಹ್ಯಾನ್ಸ್ಗೆ ಹೋಗ್ಬೇಕಾಗತ್ತೆ, ಯಾರೋ ಸೈಕಿಯಾಟ್ರಿಸ್ಟ್ ಹತ್ರ ಹೋಗ್ಬೇಕಾಗತ್ತೆ. ಇದೆಲ್ಲ ನಾವು ಯೋಚನೆ ಮಾಡ್ತೀವಿ, ಅವಶ್ಯಕತೆ ಇಲ್ಲ. ನಿಮ್ಮ ಹೆಬ್ಬೆರಳಿನ ಪ್ರತಿಯೊಂದು ಬೆರಳಿನ ತುದಿಗಳಲ್ಲೇ ಬ್ರೈನ್ ಇದೆ. ನಿಮ್ಮ ಬೆರಳಿನ ಪ್ರತಿಯೊಂದು ಬೆರಳನ್ನ ಉಜ್ಜಿದ್ರೆ, ಸುಮ್ಮನೆ ತೀಡ್ಕೊಂಡ್ರೆ ಶೀತ ಕಡಿಮೆ ಆಗುತ್ತೆ, ಆಸ್ತಮಾ ಕಡಿಮೆ ಆಗುತ್ತೆ. ಅದೇ ತರಾನೇ 2 ಬೆರಳುಗಳ ಕೆಳಗಡೆ ಇರುವಂತಹ ಒಂದು ಚರ್ಮ ಇರುತ್ತೆ. 2 ಬೆರಳು ಸೇರಿರೋ ಜಾಗದಲ್ಲಿ ಮುಟ್ಕೊಂಡ್ರೆ ಒಂದು ಚರ್ಮ ಸಿಗುತ್ತೆ. ಆ ಜಾಗದೊಳಗಡೆ ನಮಗೆ ಕಣ್ಣುಗಳು, ಕಿವಿಗಳು ಎಲ್ಲ ಇರುತ್ತೆ. ಮಧ್ಯಭಾಗದಲ್ಲಿ, ಹಸ್ತದ ಮಧ್ಯಭಾಗದಲ್ಲಿ ಹೊಟ್ಟೆ ಇರುತ್ತೆ. ಇದೇ ತರಾನೇ ನಮ್ಮ ಹೆಬ್ಬೆರಳು ಇರುತ್ತಲ್ಲ, ಅದು ತಲೆನ ನಿದರ್ಶನ ಮಾಡುತ್ತೆ. ಅಲ್ಲಿಂದ ಕೆಳಗಡೆ ಬಂದ್ರೆ ಕತ್ತು ಸಿಗುತ್ತೆ. ಹೀಗೆ ನಮ್ಮ ದೇಹದೊಳಗಡೆ ಏನು ದೇಹದ ಅಂಗಾಂಗಗಳು ಹೇಗೆ ಹರಡಿದೆಯೋ ಹಾಗೆ ನಮ್ಮ ಕೈಯೊಳಗಡೆನೆ ನಮ್ಮ ದೇಹದ, ಇದಕ್ಕೆ ರಿಫ್ಲೆಕ್ಸಾಲಜಿ ಅಂತ ಕರೀತಾರೆ. ಆ ರಿಫ್ಲೆಕ್ಸ್ ಅಂದ್ರೆ ಅದರ ಒಂದು ಭಾಗ ಕೈಯೊಳಗೆ ಹೇಗಿದೆ ಅಂತ ಮುಂದೆ ನೋಡೋಣ.
ಅದೇ ತರ ಕಾಲಲ್ಲಿ, ಅದೇ ತರ ನಮ್ಮ ಕಾಲಲ್ಲಿ ಇದ್ರ ಹಿಂದಿಲ್ದು ಸರ್. ಇಪ್ಪತ್ತ 3ನೇ ಸ್ಲೈಡು. ಎಸ್, ಇದು ವಿದ್ಯುತ್ ಪ್ರವಾಹ ಸ್ವಿಚ್ ಬೋರ್ಡ್ಗಳಿದ್ದಂಗೆ ಅಂತ ಹೇಳಿದ್ದೀನಿ. ಆ ಸ್ವಿಚ್ ಬೋರ್ಡ್ಗಳು ನೋಡಿ ನಮ್ಮ ಕಾಲಗಳಲ್ಲೆಲ್ಲ ಇದೆ ಪೂರ್ತಿ. ಚೈನಾ ದೇಶದಲ್ಲಿ ಬೇರ್ ಫುಡ್ ಡಾಕ್ಟರ್ಸ್ ಅಂತ ಕರೀತಾರೆ. ಅಕ್ಯುಪ್ರೆಷರ್ಗೆ ಎಲ್ಲಾರು ಬೇರ್ ಫುಡ್ ಡಾಕ್ಟರ್ಸ್ ಅಂತ ಕರೀತಾರೆ. ಅಂದ್ರೆ ಪ್ರತಿ ಮನೆಯವರು ಕೂಡ ಚೈನಾ ದೇಶದೊಳಗಡೆ ಅಕ್ಯುಪ್ರೆಷರ್ ತಿಳ್ಕೊಂಡಿರ್ತಾರೆ. ಪ್ರತಿಯೊಬ್ರು ಕಲ್ದೇ ಇರ್ತಾರೆ. ಪ್ರತಿಯೊಬ್ಬರಿಗೂ ಇದ್ರ ಬಗ್ಗೆ ಮಾಹಿತಿ ಇರುತ್ತೆ. ಅವ್ರು ಯಾವ ಕಾರಣಕ್ಕೂ ಡಾಕ್ಟರ್ಗಳ ಹತ್ರ ಹೋಗಲ್ಲ. ಯಾಕೆ ಅಂದ್ರೆ ಅವ್ರ ಕೈಯೊಳಗಡೆನೆ ಅವ್ರ ಒತ್ತಡ ಹೇರ್ಕೊಳ್ತಾರೆ. ಒತ್ತಡ ಕೊಟ್ಟೆಟಿಗೆ ಎಲ್ಲಿ ನೋವಿರುತ್ತೋ ಆ ಜಾಗದೊಳಗಡೆ ಅವರು 7 ಸತಿ ಇದನ್ನ ಬೇರೆ ಬೇರೆ ವಿಧಾನಗಳನ್ನ ಮಾಡ್ಕೋತಾ ಹೋಗ್ತಾರೆ. ಆಗ ಅವ್ರಿಗೆ ಕಾಯಿಲೆಗಳು ವಾಸಿ ಆಗುತ್ತೆ. ಹೀಗಾಗಿ ಕಾಲುಗಳು ಬೇಗ ಸ್ಪರ್ಶತೆಯಿಂದ ನಮಗೆ ವಾಸಿ ಮಾಡುತ್ತೆ, ಕಾಯಿಲೆಗಳನ್ನು ವಾಸಿ ಮಾಡುತ್ತೆ, ಆರೋಗ್ಯ ಸಿಗುತ್ತೆ. ಕೈಗಳಿಗಿನ್ನ ಕೈ ಯಾಕೆ ಅಂದ್ರೆ ಕೈಯಲ್ಲಿ ನೋವು ಜಾಸ್ತಿ ಆಗುತ್ತೆ. ಕಾಲುಗಳು ಸ್ವಲ್ಪ ಒರಟಾಗಿರೋದ್ರಿಂದ ಆ ಜಾಗದಲ್ಲಿ ಹೆಚ್ಚಿನ ಒತ್ತಡನ ಬೇರ್ ಮಾಡುತ್ತೆ, ತಡ್ಕೊಳ್ಳುತ್ತೆ. ಆ ದೃಷ್ಟಿಯಿಂದ ಕಾಲುಗಳಿಂದ ನಾವು ಸಾಮಾನ್ಯವಾಗಿ ಅಕ್ಯುಪ್ರೆಷರ್ನ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದು ಒಂದು ನಿಯಮ. ಈಗ ನೆಕ್ಸ್ಟ್ ಸ್ಲೈಡಲ್ಲಿ ನಮ್ಮ ದೇಹಕ್ಕೆ, ನಮ್ಮ ಕಾಲಿಗೆ ಯಾವ ತರ ಹೊಂದಾಣಿಕೆ ಇದೆ ಅನ್ನೋದನ್ನ ಚಿತ್ರದಲ್ಲಿ ನೋಡ್ತಾ ಇದ್ದೀರಿ. ಫುಟ್ ರಿಫ್ಲೆಕ್ಸಾಲಜಿ ಅಂತ ಕರೀತಾರೆ ಇದನ್ನ. ಫುಟ್ ರಿಫ್ಲೆಕ್ಸಾಲಜಿ ಅಂದ್ರೆ ಪಾದಗಳಿಗೆ ಸಂಬಂಧಪಟ್ಟಿದ್ದು ಫುಟ್ ಅಂತ, ಫೀಟು ಫುಟ್. ಸೊ ನಮ್ಮ ದೇಹದ ಮೇಲ್ಮೆ ಅಂದ್ರೆ ನಮ್ಮ ಚರ್ಮ, ಅಲ್ಲಿ ಸ್ವಿಚ್ ಬೋರ್ಡ್ಗಳಿದ್ದಂಗೆ ಅದೇ ಜಾಗದಲ್ಲಿ ಮುಟ್ತಾ ಹೋದ್ರೆ ನಾನು ಹೇಳಿದೆ ಸ್ವಲ್ಪ ಶಾಖದಲ್ಲಿ ವ್ಯತ್ಯಾಸ ಇರುತ್ತೆ, ನೋವು ಇರುತ್ತೆ ಒತ್ತಡ ಮಾಡಿದ್ರೆ. ಸೊ ಇದೆರಡೂ ಕೂಡ ನಮ್ಮ ದೇಹದ ಎಲ್ಲ ಅಂಗಾಂಗಗಳು ಕಾಲುಗಳಲ್ಲೇ ಇದೆ, ಕೈಗಳಲ್ಲೇ ಇದೆ ಅನ್ನೋದನ್ನ ನಾವು ಫಸ್ಟ್ ತಿಳ್ಕೋಬೇಕು. ಈಗ ಫುಟ್ ರಿಫ್ಲೆಕ್ಸಾಲಜಿ ಅಂತಂದ್ರೆ ನಮ್ಮ ದೇಹದ ಮೇಲ್ಮೇಲಿರುವಂತ ಸ್ವಿಚ್ ಬೋರ್ಡ್ಗಳು ಬಾಡಿ ಆಸ್ ಎ ಹೋಲ್ ಅಂತ ಕರೀತಾರೆ. ಏನಂದ್ರೆ ನನ್ನ ದೇಹ, ನೆಕ್ಸ್ಟ್ ಸ್ಲೈಡು 25ನೇದು. ಇಲ್ಲಿ ನೀವೇನ್ ನೋಡ್ತಾ ಇದ್ದೀರಿ ಅಂದ್ರೆ ಇದು ಇಂಗ್ಲಿಷಲ್ಲಿ ಬರ್ತಿದೆ. ಹೇಗೆ ನಮ್ಮ ದೇಹದ ನಿಜವಾದಂತ ಅಂಗಾಂಗಗಳು, ನಾವು ಯಾವ ತರ ನಾವು ಅನಾಟಮಿ ಒಳಗಡೆ ನಾವು ಅಕ್ಯುಪ್ರೆಷರ್ನ ಅನಾಟಮಿ ಕಲಿಯುವಾಗ ಮೆಡಿಕಲ್ ಸ್ಟೂಡೆಂಟ್ಸು ಇದೇ ತರಾನೇ ಅವರ ದೇಹನ ನೋಡೋದು. ಅವರು ಯಾವಾಗ ಡಿಸೆಕ್ಟ್ ಮಾಡ್ತಾರೋ, ಒಂದು ಹೆಣನ ಕೊಯ್ದು ತೋರಿಸಿದಾಗ ನಮ್ಮ ಅಂಗಾಂಗಗಳು ಈ ತರ ಕಾಣುತ್ತೆ. ಸೊ ಅದೇ ತರಾನೇ ನಮ್ಮ ಕಾಲುಗಳಲ್ಲಿ ಇದೇ ತರ ಹರಡಿರುತ್ತೆ. ಸೊ ಯಾವ ಜಾಗದಲ್ಲಿ ನಮ್ಗೆ ಹಾರ್ಟ್ ಕಾಣಿಸ್ತಾ ಇದೆಯೋ ಅದೇ ಜಾಗದಲ್ಲಿ ಏನೋ ಹಾರ್ಟ್ ಅಟ್ಯಾಕ್ ಆಗೋಯ್ತು ಅಂದ್ರೆ ಭಯ ಬೀಳ್ಬೇಕಾದಿಲ್ಲ. ತಕ್ಷಣನೇ ಕಾಲುಗಳಲ್ಲಿ ಜಾಗ ಎಲ್ಲಿದೆ ಅಂತ ಅನ್ನೋದನ್ನ ನಾವು ಪರಿಚಯ ಮಾಡ್ಕೋಬೇಕು. ಮಾಡಿದ ತಕ್ಷಣ ನಾವು ಒತ್ಕೊಂಡಿದ್ದೆ ಆದ್ರೆ ನಮಗೆ ಅನುಕೂಲ ಆಗುತ್ತೆ. ಅದೇ ತರ ಡಯಾಲಿಸಿಸ್ ಮಾಡಿಸ್ಕೊತಾ ಇರ್ತಾರೆ. ದಿನ ಹೋಗಿ 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 ಯೂರಿನ್ನ ಮಿಷನ್ ಇಂದ ಆಚೆ ತೆಗಿಬೇಕಾಗತ್ತೆ. ಅಂತ ಕಾಲದಲ್ಲಿ ಕಿಡ್ನಿ ಎಲ್ಲಿದೆ ನಮ್ಮ ಕಾಲುಗಳಲ್ಲಿ ಅಂತ ತಿಳ್ಕೊಂಡು ಅಲ್ಲಿ ಒತ್ತಡ ಹೇರ್ತಾ ಬಂದ್ರೆ ನಮಗೆ ಡಯಾಲಿಸಿಸ್ ನಿಜವಾಗ್ಲೂ ನಿವಾರಣೆ ಆಗ್ತಾ ಹೋಗುತ್ತೆ. ಇದೇ ತರಾನೇ ನಮ್ಮ ಮುಖದಲ್ಲಿ ನಮ್ಮ ದೇಹ ಪೂರ್ತಿ ಇದೆ, ಕಾಲುಗಳಲ್ಲಿ ನಮ್ಮ ದೇಹ ಪೂರ್ತಿ ಇದೆ. ಅದೇ ತರ ನಮ್ಮ ಕೈಗಳಲ್ಲಿ ದೇಹ ಪೂರ್ತಿ ಇದೆ, ಅದೇ ತರ ನಮ್ಮ ಮುಖದಲ್ಲಿ ದೇಹ ಪೂರ್ತಿ ಇದೆ. ಈಗ ನಾನು ನಿಮ್ಗೆ ಹೇಳ್ತಾ ಇರೋದೇನೆಂದ್ರೆ ನಮ್ಮ ದೇಹದಲ್ಲಿರುವಂತ ಅಂಗಾಂಗಗಳು ಎಲ್ಲೆಲ್ಲಿ ರಿಫ್ಲೆಕ್ಸಾಲಜಿ ಮೂಲಕ ಹರಡಿದೆ ಅಂತ ನೋಡ್ತಾ ಹೋದ್ರೆ ಕಾಲುಗಳಲ್ಲಿದೆ, ಕೈಗಳಲ್ಲಿದೆ. ಈಗ ನಾ ತೋರಿಸ್ತಾ ಇರೋದು ಮುಖ. ನಮ್ಮ ತಲೆಯಿಂದ ಹಿಡಿದು ಕತ್ತಿನವರೆಗೂ ಇರುವಂತಹ ಆ ಶಿರದ ಭಾಗದಲ್ಲಿ ಎಲ್ಲ ಅಂಗಾಂಗಗಳು ಇದೆ. ಇದಕ್ಕೇನಂತ ಕರೀತಾರೆ ಅಂದ್ರೆ ನಮ್ಮ ಮುಖದ ಮೇಲ್ಮೇಲಿರುವಂತಹ ಅಕ್ಕು ಸ್ವಿಚ್ ಬೋರ್ಡ್ ಅಂತ ಕರೀತಾರೆ ಇದನ್ನ. ಇದಾದ್ಮೇಲೆ ಕಿವಿಗಳು, ನೆಕ್ಸ್ಟ್ 27ನೇದು. ಸೊ ಇಲ್ಲಿ ನಮ್ಮ ಕಿವಿಗಳ ಮೇಲ್ಮೇಲೆ ಅಕ್ಕು ಸ್ವಿಚ್ ಬೋರ್ಡ್ ಇದೆ. ಇದಕ್ಕೆ ಆರಿಕ್ಯುಲಾರ್ ಥೆರಪಿ ಅಂತ ಕರೀತಾರೆ. ಕಿವಿಗಳಿಗೆ ಈ ಸೂಜಿಯಿಂದ, ಕಿವಿ ಚಿಕ್ಕದಿರೋದ್ರಿಂದ ಸೂಜಿಗಳಿಂದ ಅದಕ್ಕೆ ಅಕ್ಕು ಪಂಚರ್ ಮಾಡ್ತಾರೆ. ಮಾಡಿದಾಗ ನಮ್ಮ ಕಿವಿ ಹೇಗಿದೆ ಅಂತ ಕೇಳಿದ್ರೆ ನೋಡಿ, ಈಗ ನೀವು ಚಿತ್ರದಲ್ಲಿ ಏನ್ ನೋಡ್ತಾ ಇದ್ದೀರಿ, ನಾವು ಒಂದು ಮಗು ಉಲ್ಟಾ ಮಲಗದಂಗೆ ಕಾಣಿಸ್ತಾ ಇದೆ. ಮಧ್ಯದ 3 ಚಿತ್ರ ಇದೆ ಅಲ್ಲಿ. ಆ ಮಧ್ಯದ ಚಿತ್ರದ ಮೊದಲನೇದು ಅಂಗಾಂಗ ಕಾಣಿಸ್ತಾ ಇದೆ, ಎರಡನೇದ್ರೊಳಗೆ ಒಂದು ಮಗು ಮಲಗಿರೋ ಹಂಗೆ ಕಾಣುತ್ತೆ, ಮೂರನೇದು ಬರೀ ನಂಬರ್ಗಳು ಹಾಕಿದ್ವಿ. ಅದಕ್ಕೆ ಅನಾಟಮಿ ಅಂದ್ರೆ ಯಾವ ಜಾಗದಲ್ಲಿ ಸೂಜಿ ಚುಚ್ಚಬೇಕು ಅನ್ನೋದನ್ನ ಒಂದು ಗುರುತು ಮಾಡ್ಕೊಂಡಿರುವಂತಹದ್ದು.
ಈ ಇನ್ವರ್ಟೆಡ್ ಹ್ಯೂಮನ್ ಎಂಬ್ರಿಯೋ ಅಂತ ಕರೀತಾರೆ ಇದನ್ನ. ಈ ನೋಡಿ, ಕಿವಿಗೆ ನಾವು ಓಲೆ ಇಟ್ಕೋತೀವಿ, ಆ ಜಾಗದೊಳಗಡೆ ತಲೆ ಭಾಗ ಇರುತ್ತೆ. ಕಿವಿ ಯಾಕೆ ಚುಚ್ತಾರೆ ಅಂತಂದ್ರೆ ಬ್ರೈನ್ ಆಕ್ಟಿವೇಟ್ ಆಗಿರ್ಲಿ, ಯಾವಾಗಲೂ ಬ್ರೈನ್ ತೊಂದರೆ ಆಗದೆ ಇರಲಿ ಅಂತ ಕಿವಿ ಚುಚ್ಚೋದು. ಅಲ್ಲಿಗೆ ನಾವೇನ್ ಮಾಡ್ತೀವಿ, ಓಲೆ ಇಟ್ಕೋತೀವಿ ಭಾರ. ಆ ಭಾರ ಯಾವಾಗಲೂ ಅಕ್ಕು ಪ್ರೆಷರ್ ಕೊಡ್ತಾ ಇರತ್ತೆ. ಸೊ ಈ ದೃಷ್ಟಿಯಿಂದ ಬ್ರೈನ್ ಸರಿಗಿದ್ರೆ ದೇಹದ ಎಲ್ಲ ಅಂಗಾಂಗಗಳು ಸರಿಗಿರುತ್ತೆ ಅನ್ನುವಂತಹ ಒಂದು ವಿಚಾರ ಚೈನಾ ದೇಶದವರು ತೋರಿಸ್ಕೊಟ್ಟಿದ್ದಾರೆ. ಅದನ್ನೇ ನಾನು ನಿಮ್ಗೂ ಕೂಡ ಹೇಳ್ತಾ ಇದ್ದೀನಿ. ಇದೇ ತರನೇ ನೆಕ್ಸ್ಟ್ 28ನೇದು ಕಣ್ಣು. ಕಣ್ಣಿನ ಒಂದು ಚಿತ್ರ ನೋಡ್ತಾ ಇದ್ದೀರಿ, ಎಡಗಡೆದು ಬಲಗಡೆದು ಎರಡೂ ನೋಡ್ತಾ ಇದ್ದೀರಿ. ಕಣ್ಣೊಳಗಡೆನೆ ನಮ್ಮ ದೇಹ ಪೂರ್ತಿ ಇದೆ ಅಂದ್ರೆ ನಾವು ಆಶ್ಚರ್ಯ ಪಡ್ಬೋದು. ನಿಮ್ಗೆ ಗೊತ್ತಿಲ್ಲದೆ ಇದ್ರೆ ಖಂಡಿತವಾಗ್ಲೂ ಕಣ್ಣೊಳಗ್ ಪೂರ್ತಿಯಾಗಿ ದೇಹ ಇದೆ. ಇದಕ್ಕೆ ಇರಿಡಾಲಜಿ ಅಂತ ಕರೀತಾರೆ. ಕಿವಿಗೆ ಆರಿಕ್ಯುಲರ್ ಥೆರಪಿ ಅಂತ ಕರೆದ್ರು, ಈ ಮುಖಕ್ಕೆ ಫೇಸ್ ಥೆರಪಿ ಅಂತ ಕರೆದ್ರು. ಈಗ ಕಣ್ಣುಗಳು ನೋಡ್ತಾ ಇದ್ದೀವಿ, ಇದಕ್ಕೆ ಇರಿಡಾಲಜಿ ಅಂತ ಕರೀತಾರೆ. ಆದ್ರೆ ಕಣ್ಣುಗಳಿಗೆ ನಾವು ನೇರವಾದಂತಹ ಒಂದು ಒತ್ತಡ ಹೇರಕ್ಕಾಗಲ್ಲ. ಆ ದೃಷ್ಟಿಯಿಂದ ಕಣ್ಣಿನ ಭಾಗ ಕೈಗಳಲ್ಲಿ ಕಾಲುಗಳಲ್ಲಿ ಇರುತ್ತೆ, ಅಲ್ಲಿಗೆ ನಾವು ಒತ್ತಡ ಕೊಡ್ಬೇಕಾಗತ್ತೆ, ಸೂಜಿ ಚುಚ್ಚಿ ಚಿಕಿತ್ಸೆ ಕೊಡ್ಬೇಕಾಗತ್ತೆ. ಸೊ ನೋಡಿ, ನೆಕ್ಸ್ಟ್ ಸ್ಲೈಡ್ 29ನೇದು. ಅದರೊಳಗಡೆ ನಮ್ಮ ಕಣ್ಣು ಹೇಗಿದೆಯೋ ಆ ಕಣ್ಣೊಳಗಡೆ ನೋಡಿ, ನಾವು ನಿಜವಾದ ಕಣ್ಣು ನೋಡ್ತಾ ಇದೀವಿ. ಆ ಕಣ್ಣೊಳಗಡೆ ಎಲ್ಲ ಅಂಗಾಂಗಗಳು ಹರಡಿದೆ ಅನ್ನೋದನ್ನ ನಾನು ಅಕ್ಷರಗಳ ಮೂಲಕ ನಿಮಗೆ ತಿಳಿಸಿದ್ದೀನಿ. ಇದು ಲೆಫ್ಟ್ ಐ ಅಂದ್ರೆ ನಮ್ಮ ಎಡಭಾಗದ ಕಣ್ಣಿನ ಒಂದು ಗುಡ್ಡೆ. ಆ ಗುಡ್ಡೆ ಒಳಗಡೆ ಇರುವಂತಹ ಎಲ್ಲ ಅಂಗಾಂಗಗಳನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ನಮ್ಮ ನಾಲಿಗೆ ಒಳಗಡೆ ನೋಡಿ, ನಾನು ಇಂಗ್ಲಿಷಲ್ಲಿ ಬರ್ದಿದ್ದೀನಿ ಅದ್ರ ಮೇಲೆ. ಹೇಗಿದೆ ನೋಡಿ, ನಮ್ಮ ನಾಲಿಗೆ ಒಳಗಡೆನೆ ನಮ್ಮ ದೇಹ ಪೂರ್ತಿ ಇದೆ. ನಾಲಿಗೆ ಉಜ್ತೀವಲ್ವಾ ನಾವು, ನಾಲಿಗೆ ಉಜ್ಜಿದಾಗ ಅಕ್ಕು ಪ್ರೆಷರ್ ಆಗುತ್ತೆ. ಯಾರು ನಾಲಿಗೆ ಉಜ್ಜಲ್ವೋ ಅವ್ರ ಅಕ್ಕು ಪ್ರೆಷರ್ ಆಗಲ್ಲ. ಬೆಳಗಾಗೆದ್ದೇಟ್ಗೆ ಬರೀ ಹೊಟ್ಟೆ ಒಳಗಡೆ ಅಕ್ಕು ಪ್ರೆಷರ್ ಮಾಡ್ಕೊಂಡ್ರೆ ಒಳ್ಳೇದು ಅಂತಾರೆ. ಬೆಳಗಾಗೆದ್ದೇಟ್ಗೆ ಬಾಯಿ ತೊಳಿತೀವಿ, ಬಾಯಿ ತೊಳೆಯುವಾಗ ನಾಲಿಗೆ ಉಜ್ತೀವಿ, ನಾಲಿಗೆನ ಸ್ವಚ್ಛ ಮಾಡಿದಾಗ ಒತ್ತಡ ಹೇರ್ತೀವಿ. ಆಗ ಆ ಒತ್ತಡದಿಂದ ನಿಮ್ಮ ದೇಹದಲ್ಲಿರೋ ಎಲ್ಲ ಅಂಗಾಂಗಗಳಿಗೆ ನಿಮ್ಗೆ ಗೊತ್ತಿಲ್ಲದೇನೆ ಟ್ರೀಟ್ಮೆಂಟ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಸ್ಲೈಡ್ 31 ನೋಡಿ. ಈ ನಿಜವಾದ ನಾಲಿಗೆ ನೋಡ್ತಾ ಇದ್ದೀರಾ ನೀವು. ನಿಮ್ಮ ನಾಲಿಗೆ ಹೀಗೆ ಇರೋದು, ಕೆಂಪು ಬಣ್ಣ ಇರುತ್ತೆ. ಈ ಒಂದು ನಾಲಿಗೆ ನೋಡೇ ಟ್ರೀಟ್ಮೆಂಟ್ ಕೊಡುವಂತಹ ಒಂದು ಅದ್ಭುತವಾದಂತಹ ಒಂದು ಟಂಗ್ ಥೆರಪಿ ಅಂತಾನೆ ಇದೆ. ಅದು ಅಕ್ಕು ಪ್ರೆಷರ್ ಕಲ್ತಿರೋರ್ಗೆ ಬರೀ ಟಂಗ್ ನೋಡ್ಬಿಟ್ಟು ನಾಲ್ಗೆ ಆ್ಯನು ಅಂತ ಹೇಳ್ಬಿಟ್ಟು ಅವರು ಯಾವ ತರ ಬಣ್ಣ ಬದಲಾಗಿದೆ, ಅದರ ಒಂದು ಏನಾದ್ರು ಪ್ಯಾಚಸ್ ಇದೆಯಾ, ಸೀಳಿದೆಯಾ, ಅಲ್ಲೇನಾದ್ರು ಕಟ್ ಆಗಿದೆಯಾ, ಅಥವಾ ಅದರ ಒಂದು ಕೆಂಪಾಗಿದೆಯಾ, ಬಣ್ಣಗಳು ಬದಲಾಗಿದೆಯಾ, ಇದನ್ನೆಲ್ಲ ನೋಡಿ. ಇದು ಈಗ ನಾನು ತೋರಿಸ್ತಾ ಇರೋಂತಹ ನಾಲಿಗೆ ಆರೋಗ್ಯಪೂರ್ಣವಾದಂತಹ ಒಂದು ನಾಲಿಗೆ. ಈ ನಾಲಿಗೆ ಒಳಗಡೆ ಯಾವುದೇ ಕಾರಣದಿಂದ ಕಾಯಿಲೆ ಇಲ್ಲ. ಇಲ್ಲಿ ನೋಡಿ, ನಾಲಿಗೆಯ ಮುಂಭಾಗದಲ್ಲಿ ಕತ್ತಿನ ಭಾಗ ಇದೆ. ಯಾಕೆಂದ್ರೆ ತಲೆ ಅಲ್ಲಿಗೆ ಎಂಡಾಗತ್ತೆ. ಹೀಗೆ ಎಡ ಭುಜ ಬಲಭುಜ ಎರಡೂ ಅಲ್ಲಿಂದ ಶುರು ಆಗೋದು. ಅದಾದ ಕೆಳಗಡೆ ಅಂತಹ ಹಾರ್ಟು, ಅದಾದ್ಮೇಲೆ ಸ್ಟಮಕ್ಕು, ಅದಾದ್ಮೇಲೆ ಲಿವರು, ಅದಾದ್ಮೇಲೆ ಸ್ಪ್ಲೀನು, ಸಣ್ಣ ಕರಳು, ದೊಡ್ಡ ಕರಳು, ಗುದದ್ವಾರ, ಗಂಟ್ಲು ಹತ್ತತ್ರ ಹೋಗ್ತಾ ಹೋಗ್ತಾ ಗುದದ್ವಾರಕ್ಕೆ ಹೋಗ್ತೀವಿ. ಸೊ ಈ ತರ ನಾಲ್ಗೆ ಒಳಗಡೆನೆ ಪ್ರತಿಯೊಂದು ನಾವು ನೋಡ್ತೀವಿ. ಸೊ ನೆಕ್ಸ್ಟ್ ನಾವು ನೋಡೋದೀಗ ನಮ್ಮ ದೇಹದೊಳಗಡೆ ಇರೋಂತಹ ಈ ಒಂದು ಚೈತನ್ಯ ಶಾಖೆಗಳು ಅಂತ ಕರಿತೀವಿ. ಇದನ್ನ ಝೋನ್ ಅಂತ ಕರಿತೀವಿ. ಝೋನ್ ಅಂದ್ರೆ ಶಾಖೆಗಳು. ನಮ್ಮ ದೇಹದಲ್ಲಿ ನಾ ಈಗಾಗಲೇ ಹೇಳಿದೆ, ಒಟ್ಟು ನಮ್ಮ ಕೈಗಳನ್ನು ನೋಡಿ 10 ಬೆರಳುಗಳಿದೆ. ನಮ್ಮ ಕಾಲುಗಳಲ್ಲೂ 10 ಬೆರಳುಗಳಿದೆ, 2 ಕೈಗಳಿಂದ. ಎಡಗಡೆ 5, ಬಲಗಡೆ 5. ಈ 5 ಏನಿದೆಯೋ ಆ 5 ಕೂಡ ಒಂದೊಂದು ನಾಡಿಯ ಮಾರ್ಗಗಳನ್ನ, ಅದಕ್ಕೆ ಮೆರಿಡಿಯನ್ಸ್ ಅಂತ ನಾಗಲೇ ಹೇಳಿದೆ, ವಾಹಕಗಳು ಅಂತ ಕರೆದೆ. ಆ ಒಂದು ಮೆರಿಡಿಯನ್ ಅನ್ನುವಂಥದ್ದು 12 ಮೆರಿಡಿಯನ್ನು, 14 ಮೆರಿಡಿಯನ್ ಅಂದ್ರೆ 12, ಎಡಗಡೆ 6, ಬಲಗಡೆ 6, ಮುಂದ್ಗಡೆ 1, ಹಿಂದ್ಗಡೆ 1, ಒಟ್ಟು 14 ಆಗತ್ತೆ. ಸೊ ಇದು ಎಡಭಾಗದಲ್ಲಿರುವಂತಹ 2 ಗೈಗಳಲ್ಲಿ 5 ಬೆರಳುಗಳಲ್ಲಿ ಮೊದಲನೇ 1ನೇ ಬೆರಳು ಮಧ್ಯದಿಂದ ಶುರು ಆಗುತ್ತೆ, ಅದು ಎಡಗಡೆ, ಅದಾದ್ಮೇಲೆ ಬಲಗಡೆ, ಈ ತರ 2, 3, 4, 5 ಅಂತ 5ನೇದು ಕೊನೆಗೆ ಹೋಗುತ್ತೆ. ಈ ತರ ಈ ಒಂದು ವಾಹಕಗಳು ಹರಡಿರುತ್ತೆ. ಇದಕ್ಕೆ ಝೋನ್ ಥೆರಪಿ ಅಂತ ಕರಿತೀವಿ. ಯಾವ ಅಂಗ
ನಮ್ಮ ದೇಹದಲ್ಲಿ ಯಾವ ಜಾಗದಲ್ಲಿ ಇದೆ ಅಂತ ಅನ್ನೋದು ನಮಗೆ ಮೇಲಿಂದ ಕೆಳಗಡೆಯಿಂದ ನೋಡ್ಕೊಂಡ್ರೆ ಯಾವುದೋ ಒಂದು ಜಾಗದೊಳಗಡೆ ಈಗ ಎರಡನೇ ಬೆರಳು ಬರುತ್ತಲ್ಲ, ಆ ಜಾಗದೊಳಗಡೆ ಸರಿಯಾದಂತಹ ಅಲೈನ್ ಆಗಿರುವಂತಹ ಒಂದು ಅಂಗ ಆ ಬೆರಳಲ್ಲಿ ನಾವು ತೋರಿಸ್ತಾ ಇರುತ್ತೆ. ಆ ಬೆರಳಿಗೆ ನೀವು ಟ್ರೀಟ್ಮೆಂಟ್ ಕೊಟ್ರೆ ಆ ಅಂಗ ನೇರವಾಗಿ, ಉದಾಹರಣೆಗೆ ನಿಮ್ಮ ಸಣ್ಣ ಕರಳೊಳಗಡೆ ಇನ್ಫೆಕ್ಷನ್ ಆಗಿರ್ಬೋದು, ಎಲ್ಲೋ ಊಟ ಮಾಡ್ತೀರಾ, ನಿಮಗೆ ತಕ್ಷಣ ಫುಡ್ ಇನ್ಫೆಕ್ಷನ್ ಆಗ್ಬಿಡುತ್ತೆ. ತಕ್ಷಣ ನೀವು ಆ ಜಾಗದ ಎರಡನೇ ಬೆರಳನ್ನ ನೀವು ಒತ್ಕೊಂಡ್ರೆ ತಕ್ಷಣ ನಿಮಗಿರುವಂತಹ ಆ ನೋವು ವಾಂತಿ ರೂಪದೊಳಗಡೆ ಹೊರಗಡೆ ಹೋಗಿ ವಿಷ ಕಳ್ಕೊ ಬಿಡ್ತೀರಾ. ಸೊ ಈ ರೀತಿ ಈ ಝೋನ್ ಥೆರಪಿನ ಕರೆಕ್ಟಾಗಿ ತಿಳ್ಕೊಬೇಕು ಅಂದ್ರೆ ಅಕ್ಕು ಪ್ರೆಷರ್ ಕಲಿಬೇಕು. ಅಕ್ಕು ಪ್ರೆಷರ್ ಅನ್ನುವಂತಹ ಒಂದು ವಿಜ್ಞಾನನ ನಾನು 35 ವರ್ಷಗಳಿಂದ ಕಲಿತಾನೇ ಇದ್ದೀನಿ, ಇನ್ನೂ ಎಂಡ್ ಆಗಿಲ್ಲ. ಯಾಕೆಂದ್ರೆ ನಮ್ಮ ದೇಹ ಅದ್ಭುತವಾದಂತಹ ಯಥಾ ಬ್ರಹ್ಮಾಂಡೆ ತಥಾ ಪಿಂಡಾಂಡೆ ಅಂತ, ಈ ಬ್ರಹ್ಮಾಂಡದಲ್ಲಿ ಏನೇನಿದೆಯೋ ಅದೆಲ್ಲ ನಮ್ಮ ದೇಹದಲ್ಲಿ ಇದೆ ಅಂತ ಹೇಳ್ತಾರೆ. ಆ ಒಂದು ನಮ್ಮ ದೇಹ ಪೂರ್ತಿ ಕಲಿಯೋದಕ್ಕೆ ಯಾವ ಡಾಕ್ಟ್ರಿಂದಲೂ ಕಂಪ್ಲೀಟ್ ಆಗೋಲ್ಲ. ಇನ್ನೂ ಕಂಪ್ಲೀಟ್ ಆಗಿ ನಾವು ಯಾರೋ ಕಲ್ತಿಲ್ಲ. ಅದು ಕಲೀಲಿಕ್ಕೆ ಸಾಕಷ್ಟು, ಯಾಕೆಂದ್ರೆ ಈ ಸೂಕ್ಷ್ಮ ವಿಧಾನಗಳ ಚೈತನ್ಯ ಹರಿಯೋದು ಕಣ್ಣು ಕಾಣಲ್ಲ. ಆ ದೃಷ್ಟಿಯಿಂದ ಇದಕ್ಕೇನಂತಾರೆ, ಅಭೌತಿಕವಾದಂತಹದ್ದು ಮೆಟಾಫಿಸಿಕಲ್ಲು. ಫಿಸಿಕಲ್ ಅನ್ನೋದು ಕಾಣುತ್ತೆ, ಎಲ್ಲ ಡಾಕ್ಟರ್ಗಳಿಗೂ ಕೈಗೆ ಸಿಗುತ್ತೆ, ಆಪರೇಷನ್ ಮಾಡ್ತಾರೆ, ಅದನ್ನ ಬೇಕಾಗಿರುವಂತಹದ್ದು ಮಾಡ್ಬೋದು. ಆದ್ರೆ ಅಭೌತಿಕವಾದಂತಹ ಈ ಒಂದು ಶಕ್ತಿ ಅನ್ನೋ ಶಕ್ತಿ ಹರಿಯುವಿಕೆನ ಯಾರೋ ಕಣ್ಣಿಂದ ನೋಡೋಕ್ಕಾಗಲ್ಲ. ಅದ್ರ ರೈಕಿ ಕಲ್ತವ್ರು ಖಂಡಿತವಾಗ್ಲೂ ಅದನ್ನು ನೋಡೋಕ್ ಸಾಧ್ಯ ಆಗತ್ತೆ. ಮುಂದಕ್ಕೆ ಹೋಗೋಣ. ಈ 10 ಲಾಂಜಿಟ್ಯೂಡಿನಲ್ ವರ್ಟಿಕಲ್ ಲೈನ್ಸ್ ಅಂತ ನಾವೇನ್ ತೋರಿಸಿದ್ವೋ, ಅದು 5 ಒಂದು ಬ್ರೆಡ್ನ 5 ಸ್ಲೈಸ್ ಮಾಡಿಬಿಟ್ಟು ಪಕ್ಕದಲ್ಲಿ ಇಟ್ಟರೆ ಹೇಗೆ ನಮಗೆ 5 ಸ್ಲೈಸ್ ಬ್ರೆಡ್ ಅಂತ ಕಾಣುತ್ತೋ, ಅದೇ ಥರನೇ ನಮ್ಮ ನಮ್ಮ ದೊಡ್ಡ ಬೆರಳು, ಅಂದ್ರೆ ನಮ್ಮ ಕೈಯಿನ ದೊಡ್ಡ ಬೆರಳು ಏನಿದೆಯೋ ಅದು ಮುಖ್ಯವಾಗಿ, ಅದಾದ್ಮೇಲೆ ಕಾಲಿನ ಉಂಗುಷ್ಟ ಅಂದ್ರೆ ದೊಡ್ಡ ಬೆರಳು, ಅದು 5 ಭಾಗನೂ ಒಟ್ಟಿಗೆ ಇರುತ್ತೆ ಅದರೊಳಗೆ. ನೀವು ನಿಮ್ಮ ಹೆಬ್ಬೆರಳನ್ನ ಒಂದನ್ನೇ ಟ್ರೀಟ್ಮೆಂಟ್ ಮಾಡಿದ್ರೆ ದೇಹದ ಅರ್ಧ ಭಾಗನ ಟ್ರೀಟ್ಮೆಂಟ್ ಮಾಡ್ದಂಗೆ. ಎಡಭಾಗದೊಳಗಡೆ ಇರೋಂತಹ ಹೆಬ್ಬೆರಳನ್ನು ನೀವು ಟ್ರೀಟ್ಮೆಂಟ್ ಮಾಡಿದ್ರೆ ನಿಮ್ಮ ಎಡಭಾಗ 6 ವಾಹಕಗಳು ಒಟ್ಟಿಗೆ ಟ್ರೀಟ್ಮೆಂಟ್ ಕೊಟ್ಟಂಗಾಗತ್ತೆ. ಅದೇ ತರ ಬಲಗಡೆ ಇರುವಂತಹ ಹೆಬ್ಬೆರಳು ನೀವು ಒತ್ತಡ ಕೊಟ್ಟು ಮಸಾಜ್ ಮಾಡಿದ್ರೆ ಆ ಬಲಗಡೆ ಇರುವಂತಹ 6 ವಾಹಕಗಳು, ಅಲ್ಲಿಗೆ 12 ಮೆರಿಡಿಯನ್ಸ್ನ ಒಂದು 3 ನಿಂದ 4 ನಿಮಿಷದೊಳಗೆ ಟ್ರೀಟ್ಮೆಂಟ್ ಮಾಡ್ದಂಗಾಗುತ್ತೆ. ಅದೇ ಡಾಕ್ಟರ್ ಹತ್ರ ಹೋದ್ರೆ ಅದೇ ಒಂದೊಂದು ವಾಹಕಕ್ಕೆ ಟ್ರೀಟ್ಮೆಂಟ್ ಕೊಡ್ಬೇಕು ಅಂದ್ರೆ ನೀವು ICUಗೆ ಅಡ್ಮಿಟ್ ಆಗ್ಬೇಕಾಗತ್ತೆ. ಸೊ ಇಂಥ ಒಂದು ಸ್ಥಿತಿ ನಮಗೆ ಎಷ್ಟು ಸುಲಭವಾಗಿ ಭಗವಂತ ನಮಗೆ ಕೊಟ್ಟಿದ್ದಾನೆ, ಅದನ್ನ ನೀವು ಇಲ್ಲಿ ಚಿತ್ರದಲ್ಲಿ ನೋಡಕ್ ಶುರು ಮಾಡಿದಿರಿ. ಅದೇ ತರನೇ ನಮ್ಮ ಒಂದು ಬೆರಳೊಳಗಡೆನೆ ಎಲ್ಲ, ಈಗ ಯಾರಿಗೋ ಕಾನ್ಸ್ಟಿಪೇಷನ್ ಆಗಿದೆಯಂತೆ ಅಂತ ಅಂದ್ರೆ, ಲಿವರ್ ಡ್ಯಾಮೇಜ್ ಆಗಿದೆಯಂತೆ ಅಂದ್ರೆ ಅದಕ್ಕೆ ಕಷ್ಟ ಪಡ್ಬೇಕಾದಿಲ್ಲ. ನೀವು ಇದಕ್ಕೆ ಹೋಗ್ಬಿಟ್ಟು ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಸ್ಪೆಷಲಿಸ್ಟ್ ಹುಡ್ಕೊಂಡು ಹೋಗ್ಬೇಕಾದಿಲ್ಲ. ನಿಮ್ಮ ಕೈ ಬೆರಳುಗಳನ್ನ ನೋಡಿ, ನಾನು ತೋರಿಸಿದ್ದೀನಿ. ಬಲಭಾಗದೊಳಗಡೆ ಇರುವಂತಹ ಒಂದು ಬೆರಳಿಂದ 5 ಸ್ಲೈಸ್ ತರ ಬ್ರೆಡ್ ತರ ಇರುವಂತಹ 5 ಭಾಗಗಳನ್ನ ಒಟ್ಟಿಗೆ ನೀವು ಒಂದು ನಿಮ್ಮ ಉಂಗುಷ್ಟನ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದ್ರಿಂದ ಸಾಧ್ಯ ಇದೆ. ಈಗ ಸಂವೇದನಾ ಚಿಕಿತ್ಸೆ ಅಂತ ಅನ್ನೋದು ಮಾಹಿತಿ ತಿಳ್ಕೊಳ್ಳೋಣ. ಸಂವೇದನೆ ಅಂದ್ರೆ ರಿಫ್ಲೆಕ್ಸಾಲಜಿ, ಅಂದ್ರೆ ನಮ್ಮ ದೇಹದ ಅಂಗಾಂಗಗಳನ್ನ ನೇರವಾಗಿ ನಾವು ಮುಟ್ಟಲ್ಲ. ಯಾಕೆಂದ್ರೆ ಇದನ್ನ ನಾವು ಅನಾಟಮಿ ಕಲ್ತಿಲ್ಲ, ಮೆಡಿಕಲ್ ಓದಿಲ್ಲ. ಆದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಬಿಂದು ನಾಡಿಗಳು ಎಲ್ಲಿದೆ ಅಂದ್ರೆ ನಮ್ಮ ಕಾಲಿನ ಬೆರಳುಗಳು, ಕೈಯಿನ ಬೆರಳುಗಳಲ್ಲೇ ಸಿಗುತ್ತೆ. ನಾವು ಮುಖದಲ್ಲೂ ಟ್ರೀಟ್ಮೆಂಟ್ ಮಾಡ್ಬೋದು, ದೇಹದ ಪೂರ್ಣವಾಗಿ ದೇಹದ ಅದೇ ಜಾಗದ, ಈಗ ಹೊಟ್ಟೆ ನೋವು ಅಂದ್ರೆ ಹೊಟ್ಟೆ ಭಾಗದೊಳಗೂ ಬಿಂದು ನಾಡಿ ಸಿಗುತ್ತೆ. ಆದರೆ ಅತಿ ಹೆಚ್ಚಿನ ಬಿಂದು ನಾಡಿ ಇರುವಂತಹ ಜಾಗ ಯಾವುದು ಅಂತಂದ್ರೆ ನಮಗೆ ಸಿಕ್ಕೋದು ಅಂತಂದ್ರೆ ಕೈಗಳು, ಕಾಲುಗಳು. ಆ ಜಾಗದೊಳಗಡೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಲ್ಲ, ಅದಕ್ಕೆ ಸಂವೇದನಾ ಚಿಕಿತ್ಸೆ, ರಿಫ್ಲೆಕ್ಸಾಲಜಿ ಅಂತ ಕರಿತೀವಿ. ಸೊ ಈ ರಿಫ್ಲೆಕ್ಸಾಲಜಿ ಅಂತ ನಾವೇನ್ ಕರಿತೀವೋ ಅದು ಬಹುತೇಕ ಎಲ್ಲ ಅಂಗಾಂಗಗಳು, ದೇಹದ ಬಲ ಮತ್ತು ಎಡಭಾಗದಲ್ಲಿರುವಂತಹ ಬಿಂದುಗಳನ್ನ ನಾವು ಟಚ್ ಮಾಡ್ತೀವಿ. ಇದು ಹಸ್ತಪಾದಗಳಲ್ಲೇ ಇದೆಲ್ಲ ಇದೆ ನೋಡಿ. ಈಗ ನೀವು 25ನೇದು ಮತ್ತು 26ನೇ 35, 36ನೇ ಸ್ಲೈಡ್ಗಳಲ್ಲಿ ನೀವು ಈಗಾಗಲೇ ನೋಡ್ತಾ ಇದ್ದೀರಿ ಹೇಗೆ ಕೈಗಳಲ್ಲೆಲ್ಲ ಅಂಗಾಂಗಗಳು ಹರಡಿದೆ ಅಂತ. ಅದೇ ತರಾನೇ ಮುಂದಕ್ಕೆ ನೀವು ನೋಡ್ತಾ ನೋಡಿ, ಪ್ರತಿ ಒಂದು ನಾವು ಸ್ಲೈಡ್ಸೇ ತೋರಿಸ್ತಾ ಇದೀವಿ.
ಎದುರುಗಡೆನೆ ನೋಡ್ದಂಗೆ ಆಗುವಂತಹ ಒಂದು ಚಿತ್ರಗಳನ್ನ ನಮಗೆ ತೋರಿಸ್ತಾ ಇದ್ದೀವಿ, ಬಣ್ಣಗಳಲ್ಲಿ ಬರ್ದಿದೆ, ಎಲ್ಲ ಗೊತ್ತಾಗುತ್ತೆ, ಕಣ್ಣಿಂದ ನೋಡ್ತಾ ಇದ್ದೀರಿ. ಈ ರೀತಿ ನೀವು ಅದ್ಭುತವಾದಂತಹ ಈ ಒಂದು ವಿಚಾರಗಳನ್ನ ಈ ಹಸ್ತ ಸಂವೇದನಾ ಚಿಕಿತ್ಸೆ, ಪಾದ ಸಂವೇದನಾ ಚಿಕಿತ್ಸೆ ಅಂತ ಇದ್ರ ಮೂಲಕ ನೀವು ಟ್ರೀಟ್ಮೆಂಟ್ ಮಾಡ್ಕೊಳ್ಬಹುದು, ಕಲ್ತ್ಕೊಳ್ಬಹುದು, ಕಲಿಬೇಕಾಗತ್ತೆ. ಯಾವ ಅಂಗ ಯಾವ ಹಸ್ತದಲ್ಲಿ ಯಾವ ಭಾಗದಲ್ಲಿ ಇದೆ ಅನ್ನೋದನ್ನ ತಿಳ್ಕೊಂಡು ಆ ಜಾಗದೊಳಗಡೆ ಮುಟ್ತಾ ಹೋದರೆ ನಿಮಗೆ ಅಲ್ಲೊಂದು ಸ್ವಲ್ಪ ಬೆಚ್ಚಗಿರುವಂತಹ ಜಾಗ ಸಿಗುತ್ತೆ. ಅಲ್ಲಿ ಮುಟ್ಟಿದ್ರೆ ನೋವು ಇರುತ್ತೆ. ಆ ಜಾಗನ ಒತ್ತಡ ಕೊಡಿ, ಒತ್ತಡ ಕೊಡ್ತಾ ಕೊಡ್ತಾ ಆ ಜಾಗದೊಳಗಡೆ ಒಂದು 3-4 ದಿವಸ ಒಳಗಡೆ ಅದೇ ಜಾಗದೊಳಗಡೆ ನಿಮಗೆ ಈ ಸಂವೇದನೆ ಸಿಗೋಲ್ಲ. ಆ ಜಾಗದೊಳಗಡೆ ನೋವು ಇರೋಲ್ಲ, ಬೆಚ್ಚಗೂ ಇರೋಲ್ಲ. ಅಷ್ಟೊತ್ತು ನಿಮಗೆ ಒಳಗಡೆ ಇರುವಂತ ಅಂಗ ಹೀಲ್ ಆಗಿರುತ್ತೆ. ಸೊ ಈ ರೀತಿ ಈ ಅಕ್ಯುಪ್ರೆಷರ್ ಒಳಗಡೆ ಸುಲಭವಾಗಿ ಯಾವುದೇ ಒಂದು ಇದಕ್ಕೆ ಏನಂತಾರೆ ನಾವು ಡ್ರಗ್ಲೆಸ್ ಥೆರಪಿ ಅಂತ ಕರಿತೀವಿ. ಅಂದ್ರೆ ಯಾವುದೇ ಔಷಧಿಗಳು ತಗೊಳ್ಳಲ್ಲ, ನಾವು ಯಾವುದೇ ರಾಸಾಯನಿಕಗಳನ್ನು ಉಪಯೋಗ ಮಾಡಲ್ಲ. ನಮ್ಮ ದೇಹದಲ್ಲಿರುವಂತಹ ಒತ್ತಡ ಎಲ್ಲೆಲ್ಲಿ ಅಡೆತಡೆ ಇದೆಯೋ ಅದನ್ನ ಬಿಡಿಸ್ಕೊಳ್ತಾ ಹೋಗ್ತೀವಿ. ಸೊ ಇಲ್ಲಿಂದ ನಾವು ಹ್ಯಾಂಡ್ ರಿಫ್ಲೆಕ್ಸಾಲಜಿ ನಮ್ಮ ಮುಂಭಾಗ, ನಮ್ಮ ದೇಹದ ಮುಂಭಾಗಗಳನ್ನು ನಾವು ನೋಡ್ತಿದೀವಲ್ಲ. ಈಗ ನೀವು ನಮ್ಮ ಕೈಗಳಿಗೆ ವಾಪಸ್ ಬರೋಣ. 35, 36. 35 slides, 35 please. 35 ಬಂದಿದೆ ನೋಡಿ ಸರ್. 35, 36 ಮುಂದಕ್ಕೆ ಹೋಗಿ, ಯು ವಿಲ್ ಗೆಟ್ ನೆಕ್ಸ್ಟ್. 36 ಬಂತಲ್ಲ? ಎಸ್ ಸರ್, ಬಂದಿದೆ. ಅದನ್ನ ನಾ ಹೇಳೋಕೆ ಇಷ್ಟಪಡ್ತಾ ಇದ್ದೆ. ಯಾಕೆ ಅಂದ್ರೆ ನಮ್ಮ ದೇಹದ ಮುಂಭಾಗ ಏನಿದೆ ಎಲ್ಲ ಮೆತ್ತಗಿರುವಂತಹ ಜಾಗ, ಅದು ಕೈಯಿನ ಹಸ್ತ ಭಾಗದಲ್ಲಿ ಇರುತ್ತೆ. ಅದೇ ಉಗುರು ಕಡೆ ಇರುವಂತಹ ನಮ್ಮ ಹಸ್ತ ಏನಿದೆಯೋ ಅದು ಬೆನ್ನಿನ ಭಾಗ ತೋರಿಸುತ್ತೆ. ಸೊ ಈಗ ಅವರು ನಿಮ್ಗೆ ಏನ್ ಚಿತ್ರದಲ್ಲಿ ತೋರಿಸ್ತಾ ಇದಾರೋ ನಿಮ್ಮ ಬೆನ್ನಿನ ಒರಟಾದ ಭಾಗ, ಆ ಒರಟು ಭಾಗ ನಮ್ಮ ಉಗುರು ಜೊತೆಲಿ ಇರುವಂತಹದ್ದು. ಅದೇ ಉಲ್ಟಾ ಮಾಡಿದ್ರೆ ನಮ್ಮ ಮೆತ್ತಗಿರುವಂತಹ ನಮ್ಮ ಕೈಯಿನ ಮೆತ್ತಗಿರೋ ಭಾಗ ಏನಿದೆಯೋ ಅದು ಮುಂಭಾಗ, ನಮ್ಮ ದೇಹದ ಮುಂಭಾಗ. ಸೊ ಇದನ್ನ ನಾವು ನೋಡ್ತಾ ಇದ್ದೀವಿ. ಸೊ ಇದೇ ತರಾನೇ ನಮ್ಮ ದೇಹ ಎಷ್ಟು ಚೆನ್ನಾಗಿ ಮಾಡಿದಾನೆ ಭಗವಂತ ಅಂದ್ರೆ, ನಮಗ್ ಬೇಕಾದಂಗೆ ನಾವು ನಮ್ಮ ಕೈಯೊಳಗಡೆ ಯಾವ ಜಾಗದಲ್ಲಿ ನೋವಿದೆಯೋ, ದೇಹದೊಳಗೆ ಯಾಕೋ ಎದೆ ಭಾಗದಲ್ಲಿ ನೋವು ಆಗ್ತಾ ಇದೆ ಅಂದ್ರೆ ಎದೆ ಇರೋದು ಯಾವ ಜಾಗದಲ್ಲಿ ಅಂತ ಮುಟ್ಕೊಳ್ತಾ ಹೋದ್ರೆ ಅದೇ ಕೈಯೊಳಗಿರುವಂತಹ ಹಾರ್ಟ್ ಜಾಗದಲ್ಲಿ ನೀವು ಟ್ರೀಟ್ಮೆಂಟ್ ಕೊಟ್ರೆ ನಿಮ್ಗೆ ಅದು ಸಿಗುತ್ತೆ. ಸೊ ಇಲ್ಲಿಂದ ಮುಂದಕ್ಕೆ ಹೋಗೋಣ. ಇಲ್ಲಿ ಹಸ್ತದ ಕೆಳಭಾಗಕ್ಕೆ ಹೋಗ್ತಾ ಇದೀವಿ. ಈಗ ಹಸ್ತದ ಕೆಳಭಾಗ ಅಂತಂದ್ರೆ 37ನೇದು. ಇಲ್ಲಿ ಈಗ ಏನ್ ನೋಡ್ತಾ ಇದ್ದೀರಿ ನೋಡಿ, ನಮ್ಮ ದೇಹದ ಎಲ್ಲ ಗುಪ್ತ ಅಂಗಾಂಗಗಳು, ಗರ್ಭಕೋಶ, ಟೆಸ್ಟಿಸ್ಸು, ಪೀನಿಸು, ವೆಜೈನಾ, ಇವೆಲ್ಲ ಏನೇನ್ ನಮ್ಮ ದೇಹದ ಗುಪ್ತಾಂಗಗಳಿದೆಯೋ ಅಂದ್ರೆ ಗರ್ಭಧಾರಣೆಗೆ ಸಂಬಂಧಪಟ್ಟಂತಹ ಒಂದು ಅಂಗಾಂಗಗಳು. ಅದೇ ಜಾಗದಲ್ಲಿ ಮೂತ್ರಕೋಶನೂ ಇದೆ, ಅದೇ ಜಾಗದಲ್ಲಿ ದುಗ್ಧ ಗ್ರಂಥಿಗಳು, ಬೇಕಾಗಿರೋ ಹಾರ್ಮೋನ್ಸು, ಈಸ್ಟ್ರೋಜನ್ನು, ಟೆಸ್ಟೋಸ್ಟಿರಾನು, ಈ ತರ ಏನು ನಮ್ಮ ಒಂದು ಗರ್ಭಧಾರಣೆಗೆ ಬೇಕಾಗಿರುವಂತಹ ಹಾರ್ಮೋನುಗಳು ಬೇಕೋ, ಚೋದಕಗಳು ಬೇಕೋ, ಅದೆಲ್ಲದಕ್ಕೂ ಸಂಬಂಧಪಟ್ಟಂಗೆ ನಿಯಂತ್ರಣ ಎಲ್ಲಿದೆ ಅಂದ್ರೆ ನಮ್ಮ ಮಣಿಕಟ್ಟು, ನಮ್ಮ ಕೈಯೊಳಗಡೆ ಇರುವಂತಹ ನಮ್ಮ ಒಂದು ರಿಸ್ಟ್ ಅಂತ ಏನ್ ಕಳಿತೀವೋ, ನಾವು ವಾಚಲ್ಲಿ ಕಟ್ತೀವೋ, ಯಾವ ಜಾಗದೊಳಗೆ ಬಳೆ ಹಾಕೋತೀವೋ ಆ ಜಾಗದೊಳಗಡೆ ಎಲ್ಲ ಅಂಗಾಂಗಗಳು ಅಲ್ಲೇ ಇದೆ. ನಿಮಗೆ ರಾತ್ರಿ ನಿದ್ದೆ ಬರ್ಲಿಲ್ವಾ, ಆ ಜಾಗನ ತೀಡ್ಕೊಳ್ಳಿ, ನಿದ್ದೆ ಬರುತ್ತೆ. ಆ ಜಾಗದೊಳಗಡೆ ಉಜ್ಜ್ಕೊಳ್ಳಿ, ಮೂಲವ್ಯಾಧಿ ಕಡಿಮೆ ಆಗುತ್ತೆ. ಆ ಜಾಗದಲ್ಲಿ ಸ್ವಲ್ಪ ಹೆಚ್ಚಿನ ಒತ್ತಡ ಕೊಡಿ, ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್. ನಿಮ್ಮ ಗಂಡಸರಿಗೆ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಆಗುತ್ತೆ. ಯಾಕೆಂದ್ರೆ ಹೆಂಗಸರಿಗೆ ಹೇಗೆ ನಮಗೆ ಮುಟ್ಟು ನಿಂತು ಹೋಗುತ್ತೋ ಅಂದ್ರೆ ಮೆನೋಪಾಸ್ ಆಗುತ್ತೋ, ಅದೇ ತರ ಮೇಲ್ ಮೆನೋಪಾಸ್ ಕೂಡ ನಮಗೂ ಆಗುತ್ತೆ. ಅಂತ ಸಮಯದಲ್ಲಿ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಆಗುತ್ತೆ. ಆ ವೃಷಣಗಳು ನಿಂತು ಹೋಗುತ್ತೆ ಕೆಲಸ ಮಾಡೋದು, ಸೆಮೆನ್ ಪ್ರೊಡಕ್ಷನ್ ನಿಂತು ಹೋಗುತ್ತೆ. ಅಂತ ಸಮಯದಲ್ಲಿ ಪ್ರಾಸ್ಟೇಟ್ ಅನ್ನುವಂತ ಒಂದು ಗ್ರಂಥಿ ನಮ್ಮ ಒಂದು ಗರ್ಭಧಾರಣೆ ಆಗೋ ಒಂದು ಇದು ಮೂತ್ರಕೋಶಕ್ಕೆ ಅಂಟ್ಕೊಂಡಿರುತ್ತೆ. ಆ ಒಂದು ಪ್ರಾಸ್ಟೇಟ್ ಅನ್ನುವಂತಹ ಒಂದು ಗ್ರಂಥಿ ದೊಡ್ಡದಾಗ್ಬಿಡುತ್ತೆ. ಆಗ ಯೂರಿನ್ ಪ್ರಾಬ್ಲಮ್ ಶುರು ಆಗುತ್ತೆ.
ಒಂದೊಂದು ಗಂಟೆಗೂ ಯೂರಿನ್ ಪಾಸ್ ಮಾಡಬೇಕು. ಯೂರಿನ್ ಇನ್ನೇನು ಬಾತ್ರೂಮ್ಗೆ ಹೋಗೋಣದ್ರೊಳಗೆ 4 ತೊಟ್ಟು ಹೊರಗೆ ಬಂದೇ ಬಿಡುತ್ತೆ. ಈ ತರ ಇನ್ಕಾಂಟಿನೆನ್ಸ್ ಆಗುತ್ತೆ. ಯೂರಿನ್ ಇನ್ಕಾಂಟಿನೆನ್ಸ್ ಅಂತ ಕರೀತಾರೆ. ಅಂತ ಒಂದು ಕಾಯಿಲೆಗಳೆಲ್ಲ ಬರೋದಕ್ಕೆ ಕಾರಣ ಏನು ಅಂದ್ರೆ ನಮ್ಮ ಏಜು. ನಾವು ವಯಸ್ಸಾಗ್ತಾ ಬರ್ತೀವೋ, ಏಜ್ ಓಲ್ಡ್ ಆಗ್ತಾ ಬರ್ತೀವೋ, ನಮಗೆ ಯಾವಾಗ ಮೆನೋಪಾಸ್ ಆಗುತ್ತೋ ಆ ಸಮಯದೊಳಗಡೆ ಇದೆಲ್ಲ ಶುರು ಆಗುತ್ತೆ. 40 ವರ್ಷಗಳ ಮೇಲ್ಪಟ್ಟು ಇದೆಲ್ಲ ಆಗುವಂಥದ್ದು. 60 ವರ್ಷದವರೆಗೂ ಗಂಡಸರು ಇನ್ನೂ ಆಕ್ಟಿವ್ ಆಗೇ ಇರ್ತಾರೆ. ಆದರೆ ಹೆಂಗಸರು 40 ವರ್ಷದೊಳಗಡೆ ಮೆನೋಪಾಸ್ ಆಗುತ್ತೆ. ಆದ್ರೆ ಗಂಡಸರು ಇನ್ನೂ ಆಕ್ಟಿವ್ ಆಗಿ 60 ಇಯರ್ಸ್ ವರೆಗೂ ಇರ್ತಾರೆ. ಅವ್ರಿಗೆ ಸೆಮೆನ್ ಪ್ರೊಡಕ್ಷನ್ ಕೂಡ ಆಗ್ತಾ ಇರುತ್ತೆ. ಸೊ ಈಗ ಇದನ್ನ ಆ ಒಂದು ಜಾಗದೊಳಗೆ ಮಣಿಕಟ್ಟಿನ ಕೆಳಭಾಗದಲ್ಲಿ ನೀವು ಟ್ರೀಟ್ಮೆಂಟ್ ಕೊಟ್ಕೋಬಹುದು. ಈಗ ನೀವು ನೋಡ್ತಾ ಇರೋಂಥದ್ದು ಚಿತ್ರಗಳು ನೋಡಿ. ನಾನೇನು ಝೋನ್ ಥೆರಪಿ ಅಂತ ತೋರಿಸಿದ್ನೋ ಅದು ಈಗ ತೋರಿಸ್ತಾ ಇದ್ದಾರೆ. ಈಗ ಅದು 38ನೇ ಸ್ಲೈಡ್ ಒಳಗಡೆ. ಈಗ ನೀವು ನೋಡ್ತಾ ಇದ್ದೀರಿ. ಆ ಸ್ಲೈಡ್ ಒಳಗಡೆ ನೀವೇನ್ ನೋಡ್ತಾ ಇದ್ದೀರೋ ಅದರೊಳಗಡೆ ನೋಡಿ, ಆ ಗೆರೆಗಳು ಬೆರಳುಗಳಲ್ಲಿ ತೋರಿಸ್ತಾ ಇದೆ. 5 ಗೆರೆ ಕಾಣಿಸ್ತಾ ಇದೆ. ಆ ಜಾಗದೊಳಗಡೆ ನೀವು ಸುಮ್ಮನೆ ಮಸಾಜ್ ಮಾಡ್ತಾ ಇದ್ರೆ, ನಿಮ್ಮ ಎಲ್ಲ ಬೆರಳುಗಳನ್ನು ಕೂಡ ಮಸಾಜ್ ಮಾಡುವಂತ ಅಭ್ಯಾಸ ಮಾಡ್ಕೊಂಡ್ರೆ ಅದ್ಭುತವಾದಂತಹ ಒಂದು ಆರೋಗ್ಯ ಸಿಗುತ್ತೆ. ಸೊ ಅದೇ ತರನೇ ಈಗ ರಿಫ್ಲೆಕ್ಸಾಲಜಿ ಹೇಗಿದೆ ಅಂತ ನಿಮಗೆ ಸುಮ್ಮನೆ ಸ್ಲೈಡ್ಸ್ ಅಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಸ್ಲೈಡ್ಗೆ ಹೋಗ್ತಾ ಇರಿ. ಈಗ ನೀವು ನೋಡ್ತಾ ಇರೋದು ನಮ್ಮ ಮೆತ್ತಗಿರುವಂತಹ ಪಾದದ ಜಾಗ. ಮೆತ್ತಗಿರೋ ಪಾದದ ಜಾಗದೊಳಗೆ ಯಾವ್ಯಾವ ಅಂಗಾಂಗಗಳಿದೆ, ಅದಾದ್ಮೇಲೆ ಅದೇ ಗಟ್ಟಿಗಿರೋ ಮೇಲಿನ ಜಾಗ, ಉಗುರಿರೋ ಒಂದು ಪಾದದ ಉಗುರಿರುವಂತಹ ಮೇಲ್ಮೆ, ಆ ಜಾಗದಲ್ಲಿರುವಂತಹ ಅಂಗಾಂಗಗಳು ಯಾವುದು ಅನ್ನೋದನ್ನ ಅದ್ಭುತವಾಗಿ ನೀವು ಈ ಚಿತ್ರಗಳಲ್ಲಿ ನೋಡ್ಬೋದು. ಸೊ ಇದಾದ್ಮೇಲೆ ನಮ್ಮ ಪಾದಗಳೇನಿದೆ, ಆ ಪಾದಗಳ ಅಂಚು ಅಂದ್ರೆ 41ನೇ ಸ್ಲೈಡು. ಇದ್ರೊಳಗಡೆ ನೋಡಿ, ನಮ್ಮ ಸೈಡ್ಸ್ ಆಫ್ ದಿ ಫೀಟ್ ಅಂತ, ನಮ್ಮ ಪಾದದ ಎಡಭಾಗ ಬಲಭಾಗ, ನಮಗೆ ಆ ಜಾಗದೊಳಗೆ ಕೂಡ ಅಂಗಾಂಗಗಳಿದೆ. ಅಲ್ಲಿ ಗರ್ಭಕೋಶ ಇದೆ, ಗರ್ಭಕೋಶ ನಾಡಿ ಕೂಡ ಅಲ್ಲಿದೆ. ಅದಾದ್ಮೇಲೆ ಆ ಜಾಗದಲ್ಲಿ ಯುಟ್ರಸ್ಸು, ಓವರೀಸು, ಟೆಸ್ಟಿಸ್ಸು ಇದೆಲ್ಲದನ್ನು ಪಾದದ ಅಕ್ಕಪಕ್ಕದಗಳಲ್ಲಿ ಇದೆ. ಸೊ ಇದನ್ನ ನೀವು ತಿಳ್ಕೊಳ್ಬೇಕು. ಸೊ ಹೀಗೆ ನೀವು ಇದನ್ನೆಲ್ಲದನ್ನು ಅಕ್ಯುಪ್ರೆಷರ್ ಕಲಿಯೋಕ್ ಬಂದಾಗ ಕಲಿಬಹುದು. ನೋಡಿ, ಪ್ರಾಸ್ಟೇಟು, ಶಿಶ್ನ, ಯೋನಿ ಇದೆಲ್ಲದನ್ನು 42ನೇ ಸ್ಲೈಡು ಸರ್. 42. ಈಗ ನೋಡಿ, ಕನ್ನಡದಲ್ಲೇ ನಾವು ಅದನ್ನೆಲ್ಲದನ್ನು ನಿಮಗೆ ವಿವರಣೆ ಮಾಡಿದೆ. ಸಯಾಟಿಕ್ ನರ, ಸೊಂಟ ನೋವು, ಕಾಲು ಎಳಿತಾ ಇದೆ, ಕಾಲು ಜೋಮ್ ಬರ್ತಾ ಇದೆ, ಮಂಡಿ ಹಿಡ್ಕೊಳ್ಳುತ್ತೆ, ಕಾಫ್ ಮಸಲ್ ಕ್ಯಾಚ್ ಆಗುತ್ತೆ. ಇದೆಲ್ಲದಕ್ಕೂ ನಮ್ಮ ಪಾದಗಳಲ್ಲೇ ಎಲ್ಲದಕ್ಕೂ ಅಕ್ಕು ಪಾಯಿಂಟ್ಗಳಿದೆ. ಆ ಅಕ್ಕು ಪಾಯಿಂಟ್ಗಳನ್ನ ನಾವು ನಂಬರ್ 1, 2, 3, 4 ಅಂತ ನಾವೇನಿಲ್ಲಿ ಬರ್ದಿದೀವೋ ಅದು ನೆನಪಿಗೆ ನೀವು 12ನೇ ನಂಬರ್ದಲ್ಲಿ ಒತ್ಕೊಂಡ್ರೆ ನನಗೆ ಶಿಶ್ನ, ನನ್ನ ಗರ್ಭಧಾರಣೆ ಆಗುವಂತ ಜಾಗ ಅಂದ್ರೆ ವೆಜೈನಾ ಇರ್ಬೋದು, ಪೀನಿಸ್ ಇರ್ಬೋದು. ಅದೇ ತರನೇ 13ನೇದು ಯೋನಿ ಇರ್ಬೋದು. 15 ವೃಷಣ, ಯಾರಿಗೋ ಮಕ್ಕಳಿಗೆ ಸರಿಯಾಗಿ ಇದು ಟೆಸ್ಟಿಸ್ ಫಾರ್ಮೇಶನ್ ಆಗಿ ಒಂದು ಟೆಸ್ಟಿಸ್ ಕೆಳಗೆ ಇಳಿದಿರುತ್ತೆ, ಮತ್ತೊಂದು ಕೆಳಗೆ ಇಳಿದೇ ಇರಲ್ಲ. ಆಗ ಈ ಬರೀ 15ನೇ ನಂಬರ್ನಲ್ಲಿ ಒತ್ತಿದ್ರೆ ನಿಮಗೆ ಸರಿ ಹೋಗುತ್ತೆ. ಈ ತರ ಪ್ರತಿಯೊಂದನ್ನು ಗರ್ಭಾಶಯದೊಳಗಡೆ, ಗರ್ಭಕೋಶದೊಳಗಡೆ ಫೈಬ್ರಾಯ್ಡ್ ಆಗ್ಬಿಡುತ್ತೆ. ಆಗ 14ನೇ ನಂಬರ್ ಒಳಗಡೆ ಒತ್ತಿದ್ರೆ ವಾಸಿ ಆಗುತ್ತೆ. ಈ ತರ ನಾವು ಪ್ರಯತ್ನ ಮಾಡಿ ಒಂದೊಂದೇ ಕಲ್ತ್ಕೊಳ್ತಾ ಇದ್ರೆ ನಾವು ಅದನ್ನ ಡೆಫಿನೆಟ್ ಆಗಿ ಡಾಕ್ಟರ್ ತರ ನಮ್ಮ ದೇಹನ ನಾವೇ ಕಾಪಾಡ್ಕೋಬಹುದು. ಇಲ್ಲಿ ನೆಕ್ಸ್ಟ್ ಸ್ಲೈಡ್ ನೋಡಿ, ಅಂದ್ರೆ 43ನೇ ಸ್ಲೈಡು. ಇಲ್ಲಿ ನಮ್ಮ ಪಾದ ಹೇಗಿದೆಯೋ ಅದೇ ತರಾನೇ ನಮ್ಮ ದೇಹದೊಳಗಡೆ ಈ ಒಂದು ಬಯೋ ಎಲೆಕ್ಟ್ರಿಸಿಟಿ ಹೇಗೆ ಹರಿಯುತ್ತೆ ಅಂತ ನೋಡಿ. ನಾವು ಹೆಣ್ಣು, ನಾನು ಗಂಡು ಅಂತ ನಾವು ಮಾತಾಡ್ತಿರ್ತೀವಿ. ಆದರೆ ನಮ್ಮ ಒಂದು ಹಾರಿಜಾಂಟಲ್ ಆಗಿ ತಗೊಂಡ್ರೆ ಪಾಸಿಟಿವ್, ನ್ಯೂಟ್ರಲ್, ನೆಗೆಟಿವ್, ಪಾಸಿಟಿವ್, ನ್ಯೂಟ್ರಲ್, ನೆಗೆಟಿವ್, ಈ ತರ ನಮ್ಮ ದೇಹದೊಳಗಡೆ ಈ ಒಂದು
ಬಯೋ ಎಲೆಕ್ಟ್ರಿಸಿಟಿ ಅಂದ್ರೆ ವಿದ್ಯುತ್ ಹರಿಯುವಿಕೆ ಏನಿದೆಯೋ ನಮ್ಮ ದೇಹದಲ್ಲಿ ಪ್ರಾಣಶಕ್ತಿ, ಅದು ಬೇರೆ ಬೇರೆ ತರ ಇರುತ್ತೆ. ಆ ಪ್ರಾಣಶಕ್ತಿ ಅದಕ್ಕೆ ತಕ್ಕಂಗೆ ಪಾಸಿಟಿವ್ ಇರೋ ಜಾಗದಲ್ಲಿ ನೆಗೆಟಿವ್ ಆಗ್ಬಿಟ್ರೆ ಕಾಯಿಲೆ, ನ್ಯೂಟ್ರಲ್ ಇರೋ ಜಾಗದಲ್ಲಿ ನೆಗೆಟಿವ್ ಆಗ್ಬಿಟ್ರೆ ಕಾಯಿಲೆ, ನೆಗೆಟಿವ್ ಇರೋ ಜಾಗದಲ್ಲಿ ಪಾಸಿಟಿವ್ ಆದ್ರೆ ಕಾಯಿಲೆ. ಈ ತರ ನಾವು ಅದಕ್ಕೋಸ್ಕರನೇ ನಾವು ಅಕ್ಯುಪ್ರೆಷರ್ನ ನಾವು ಮಾಡ್ಕೊಳ್ಳೋದನ್ನ ಕಲಿಬೇಕು. ಹೇಗೆ ಚೈನಾ ದೇಶದೊಳಗಡೆ ನಾವು ಚೈನೀಸ್ ಎಲ್ಲರೂ ಶತ್ರುಗಳು ಅಂತೀವಿ, ಆದ್ರೆ ಅವರನ್ನು ಮಿತ್ರರು, ಅವರು ಇದನ್ನೆಲ್ಲ ಹೇಳ್ಕೊಟ್ಟಿದ್ದಾರೆ. ಈಗ ನೋಡಿ ನೆಕ್ಸ್ಟ್ 44ನೇದು ಸ್ಲೈಡ್ ಬಂತಾ? ಬಂದಿದೆ. ಈಗ ನೋಡಿ, ಕಾಲುಗಳನ್ನ ಹೆಂಗ್ ಹಿಡ್ಕೋಬೇಕು, ಕೈಗಳನ್ನ ಹೆಂಗ್ ಹಿಡ್ಕೋಬೇಕು, ಯಾವ ತರ ಸಪೋರ್ಟ್ ತಗೋಬೇಕು, ಆ ಸಪೋರ್ಟ್ ಪ್ರಕಾರ ಇಟ್ಕೊಂಡಾಗ ನಾವು ಸರಿಯಾದ ರೀತಿಯೊಳಗೆ ಒತ್ತಡ ಹೇರ್ಬೋದು. ಇಲ್ದ್ರೆ ಎಲ್ಲೆಲ್ಲೋ ಒತ್ತಡ ಹೇರ್ತಾ ಇರ್ತೀವಿ, ಯಾವ್ದೋ ಜಾಗದಲ್ಲಿ ನಾವು ಇರುತ್ತೆ, ಇನ್ನೆಲ್ಲೋ ಒತ್ತುತ್ತಾ ಇರ್ತೀವಿ. ಆದ್ರೆ ಆ ಒತ್ತಡ ಇದನ್ನ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮ್ಯಾಕ್ಸ್ ದಿ ಮ್ಯಾನ್ ಪರ್ಫೆಕ್ಟ್ ಅಂತ ಇದನ್ನ ಪ್ರಾಕ್ಟೀಸ್ ಮಾಡಿ ಕಲಿಬೇಕಾಗತ್ತೆ. ಇದು ಅಕ್ಯುಪ್ರೆಷರ್ ಕಲಿಯುವಾಗ ಇದನ್ನ ನಾವು ಪ್ರಾಕ್ಟೀಸ್ ಮಾಡಿಸ್ತೀವಿ. ಅದೇ ತರನೇ ಕೈಗಳಿಗೂ ಕೂಡ ನಾವು ಚಿಕಿತ್ಸೆ ಕೊಡ್ತೀವಿ. ಆ ಚಿಕಿತ್ಸೆ ಕೊಡುವಾಗ 45ನೇ ಸ್ಲೈಡು 45 ನೋಡಿ, ಇಲ್ಲಿ ಇದ್ರೊಳಗೆ 2 ತರ ಇರುತ್ತೆ. ಇಲ್ಲೇನು ಅಂತ ಕೇಳಿದ್ರೆ ತಂಬ್ ವಾಕಿಂಗ್ ಅಂತ. ತಂಬ್ ವಾಕಿಂಗ್ ಅಂದ್ರೆ ಬೆರಳನ್ನ ಮಡಿಚಿ ಒತ್ತಡ ಹೇರೋದು, ಆಗ ಹೆಚ್ಚಿನ ಒತ್ತಡ ಸಿಗುತ್ತೆ. ಅದೇ ಒತ್ತಡ ಬೆರಳನ್ನು ಮಡಿಸಿದೇನೆ ಸುಮ್ಮನೆ ತೀಡಿದ್ರೆ ಅದು ಏನಾಗುತ್ತೆ, ಇಟ್ ಈಸ್ ಕಾಲ್ಡ್ ದಿ ಮೈಲ್ಡ್ ಎನರ್ಜಿ, ಮೈಲ್ಡ್ ಪ್ರೆಷರ್ ಅಂತ ಕರೀತಾರೆ. ಯಾವ ಜಾಗದೊಳಗಡೆ ಯಾವ ಒಂದು ಅಂಗಾಂಗಕ್ಕೆ ಸಂಬಂಧಪಟ್ಟಿದ್ದು ಎಷ್ಟು ಒತ್ತಡ ಕೊಡಬೇಕು ಅನ್ನುವಂತಹ ಒಂದು ವಿಧಾನ ಇದೆ. ಆ ವಿಧಾನಗಳನ್ನ ನೀವು ಅಕ್ಯುಪ್ರೆಷರ್ ಕಲಿಯುವಾಗ ಇದನ್ನೆಲ್ಲ ನಾವು ನಿಮಗೆ ಪ್ರಾಕ್ಟಿಕಲ್ ಆಗಿ ಹೇಳ್ಕೊಡ್ತೀವಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ಒತ್ತಡ ವಿಧಾನಗಳು ಅಂತ ನಾವು ಈಗ ತೋರಿಸ್ತಾ ಇದ್ದೀವಿ. ಈ ಒತ್ತಡ ವಿಧಾನಗಳು ಅಂತಂದ್ರೆ ಹೇಗೆ ಯಾವ್ಯಾವ ಜಾಗದೊಳಗಡೆ ಕಾಲುಗಳನ್ನ ಹೆಂಗ್ ಹಿಡ್ಕೋಬೇಕು, ಕೈಗಳನ್ನ ಹೆಂಚು, ಈಗ ಬೆರಳುಗಳನ್ನ ನಾವು ಒತ್ತಿ ಒಬ್ಬ ಡಾಕ್ಟರ್ ಆದವನು ಅಥವಾ ನಮಗ್ ನಾವೇ ಮಾಡ್ಕೊಂಡ್ರು ಕೂಡ ಅವ್ನ ಬೆರಳುಗಳೆಲ್ಲ ಸೋತೋಗ್ಬಿಡುತ್ತೆ. ಒತ್ತಿ ಅವನು ಒತ್ತಡ ಕೊಟ್ಟು ಅವನ ಬೆರಳಿಗೂ ಕೂಡ ಸುಸ್ತಾಗೋಕ್ ಶುರು ಆಗುತ್ತೆ. ಅದಕ್ಕೋಸ್ಕರ ಕೆಲವು ನಾವೇನ್ ಮಾಡ್ತೀವಿ, ಕೆಲವು ಗ್ಯಾಡ್ಜೆಟ್ಸ್ ಯೂಸ್ ಮಾಡ್ತೀವಿ. ಅದಕ್ಕೋಸ್ಕರ ಪೆನ್ ತರ ಇರುವಂತಹ ಕೆಲವು ಮರದಿಂದ ಮಾಡಿರುವಂತಹದ್ದು, ಪ್ಲಾಸ್ಟಿಕ್ ಇಂದ ಮಾಡಿರುವಂತಹದ್ದು ಕೆಲವು ಇದಿರುತ್ತೆ. ಆ ಗ್ಯಾಡ್ಜೆಟ್ಸ್ ನ ಯೂಸ್ ಮಾಡ್ತೀವಿ. ಅದನ್ನ ಆಳವಾಗಿ ಹೋಗ್ಬೇಕಾಗತ್ತೆ ಕೆಲವು, ಅದನ್ನು ಕೂಡ ಈ ಚಿತ್ರದಲ್ಲಿ ನಾವಿಲ್ಲಿ ತೋರಿಸಿದ್ದೀವಿ. ಅದೆಲ್ಲ ಹೇಗೆ ಯೂಸ್ ಮಾಡೋದು ಏನು ಅನ್ನೋದನ್ನ ಪ್ರಾಕ್ಟಿಕಲ್ ಆಗಿ ನೀವು ಕಲೀಲಿಕ್ಕೆ ಬಂದಾಗ ನಾವಿದನ್ನೆಲ್ಲ ತೋರಿಸ್ಬಹುದು. ಬೆಸ್ಟ್ ಇನ್ಸ್ಟ್ರೂಮೆಂಟ್ ಈ ಪ್ರಪಂಚದೊಳಗೆ ಇರುವಂತಹದ್ದು ಎಲ್ಲಾ ಸಾಧನಕ್ಕಿಂತ ಅದ್ಭುತ ಸಾಧನ ಯಾವುದು ಅಂದ್ರೆ ನಮ್ಮ ಬೆರಳುಗಳು. ನಮ್ಮ ಬೆರಳಿಗೆ ಬಿಸಿ ಗೊತ್ತಾಗತ್ತೆ, ಆದ್ರೆ ಸಾಧನಕ್ಕೆ ಯಾವ ಬಿಸಿನೂ ಗೊತ್ತಾಗಲ್ಲ. ಅಲ್ಲಿರುವಂತಹ ಒಂದು ಸ್ಪರ್ಶದ ಜ್ಞಾನ ನಮ್ಮ ಬೆರಳಿಗಿರುತ್ತೆ. ಆ ದೃಷ್ಟಿಯಿಂದ ಸಾಧ್ಯವಾದಷ್ಟು ಬೆರಳುಗಳಲ್ಲಿ ನಮಗ್ ನಾವೇ ಮಾಡ್ಕೊಳ್ಳೋದು ಕಲ್ತ್ಕೋಬಹುದು. ಇಲ್ಲ ಅಂದ್ರೆ ಇನ್ನೊಬ್ರ ಹತ್ರ ಮಾಡಿಸ್ಕೋಬೇಕಾಗತ್ತೆ. ನಮ್ ಬೆನ್ ನಮಗ್ ಸಿಕ್ಕೋಲ್ಲ, ನಾವ್ ಇನ್ನೊಬ್ರ ಹತ್ರ ಮಾಡಿಸ್ಕೋಬೇಕಾದ್ರಿಂದ ಗಂಡ ಹೆಂಡತಿಗೆ, ಹೆಂಡತಿ ಗಂಡನ್ಗೆ, ತಾಯಿ ಮಗುಗೆ, ಮಗ ತಾಯಿಗೆ, ಈ ತರ ಒಬ್ರಿಗೊಬ್ರು ಮಾಡೋದನ್ನ ಅಭ್ಯಾಸ ಅದನ್ನೇ ಚೈನಾ ದೇಶದಲ್ಲಿ ಎವ್ರಿ ಒನ್ ಈಸ್ ಲರ್ನಿಂಗ್ ಅಕ್ಯುಪ್ರೆಷರ್. ಅದನ್ನ ನೀವು ಕಲೀಲಿಲ್ಲ ಅಂದ್ರೆ, ನಾವು ನಮ್ಮ ದೇಶದಲ್ಲೇ ಸುಶ್ರುತ ಮಹರ್ಷಿ ಹೇಳ್ಕೊಟ್ಟಿದ್ರು, ನಾವು ಮುಟ್ಟಾಡ್ರಾಕ್ ಕೂತಿದ್ದೀವಿ. ಅದನ್ನ ಬೇರೆ ದೇಶದವ್ರು ಉಪಯೋಗ ಮಾಡ್ಕೊಂಡು ನಮಗೆ ಮುಂದಕ್ಕೆ ಹೋಗಿದ್ದಾರೆ. ಇವತ್ತಿನ ದಿವಸ ಅಕ್ಯುಪ್ರೆಷರ್ ಒಳಗಡೆ ಅತಿ ಹೆಚ್ಚಿಗೆ ಪ್ರಯತ್ನ ಮಾಡಿ ಅತಿ ಹೆಚ್ಚಿನ ಲಾಭ ಪಡಿತಾ ಇರೋದಂದ್ರೆ ಯುರೋಪ್ ದೇಶದವರು. ಇದು ನೋಡಿದ್ರೆ ನಾವೇನಾರನ್ನು ಹೋದ್ರೆ, ನಾವು ಥೈಲ್ಯಾಂಡ್ ಹೋದ್ರೆ ಹೆಜ್ಜೆಗೆ ಒಂದೊಂದು ಅಕ್ಯುಪ್ರೆಷರ್ ಥೆರಪಿ ಸೆಂಟರ್ ಇದೆ. ನಾವಿಲ್ಲಿ ಹೆಂಗೆ ನಾವು ಇಲ್ಲಿ ಫಿಸಿಯೋಥೆರಪಿ ಸೆಂಟರ್ ನೋಡ್ತೀವೋ ಆ ತರ ಅಕ್ಯುಪ್ರೆಷರ್ ಥೆರಪಿ ಸೆಂಟರ್ಸ್ ಅಲ್ಲಿರುತ್ತೆ. ಎಲ್ಲ ಫಾರಿನರ್ಸ್ ಎಲ್ಲ ಬಂದು ಅಲ್ಲಿ ಮಾಡಿಸ್ಕೊತಾ ಇರ್ತಾರೆ. ಸೊ ನೀವು ಇದಕ್ಕೆ ಹೋದ್ರೆ ಥೈಲ್ಯಾಂಡು, ಸಿಂಗಪೂರು, ಸಿಲೋನು, ಇಲ್ಲೆಲ್ಲದನ್ನು ಇದನ್ನೆಲ್ಲ ನಾವು ಪಡಿಬಹುದು. ಇದೇ ತರ ಒಂದು ಅದ್ಭುತ ಜಾಗ ನಮ್ಮ ದೇಶದಲ್ಲಿ ಇರೋದು ಅಂದ್ರೆ ಗುಜರಾತ್ ಅಲ್ಲಿ ಅಹಮದಾಬಾದು, ಸೂರತ್, ಆಮೇಲೆ ನಡಿಯಾದು, ಈ ಜಾಗದಲ್ಲೆಲ್ಲ ನಾವು ಟ್ರೀಟ್ಮೆಂಟ್ ಕಲ್ತಿದ್ದೀವಿ. ಆ ಜಾಗದೊಳಗೆಲ್ಲ ಇಂಥದ್ದೆಲ್ಲ ನಾವು ಅಕ್ಕು ಸಾಧನಗಳನ್ನು ಉಪಯೋಗ ಮಾಡ್ತಾರೆ. ಈಗ ಅಕ್ಕು ಸಾಧನ ಅಂದ್ರೆ ಗ್ಯಾಡ್ಜೆಟ್ಸ್ ಅಂದ್ರೆ ಜಿಮ್ಮೀಸ್ ಅಂತ ಇರುತ್ತೆ, ಕ್ಲಿಪ್ಸ್ ಇರುತ್ತೆ, ಸ್ಟೀವ್ ಸುಜೋಕ್ ರಿಂಗ್ಸ್ ಇರುತ್ತೆ, ರಬ್ಬರ್ ಬ್ಯಾಂಡ್ಸ್ ನ ಯೂಸ್ ಮಾಡ್ಬೋದು.
ಸ್ಪೈಕಿ ರೋಲರ್ಸ್ ಅಂತಿರುತ್ತೆ, ವೈಬ್ರೇಟರ್ಸ್ ಅಂತಿರುತ್ತೆ, ಅಕ್ಕು ಮ್ಯಾಟ್ಸ್ ಅಂತ ಅದ್ರ ಮೇಲೆ ನಿಂತ್ಕೊಂಡು ನಾವು ತುಳಿಯೋದು ಅಥವಾ ನಡೆಯೋದು, ಅಕ್ಕು ಮ್ಯಾಗ್ನೆಟಿಕ್ ಇನ್ಸ್ಟ್ರೂಮೆಂಟ್ಸ್ ಅಂತ ಇರುತ್ತೆ, ಅಲ್ಲಿ ಮ್ಯಾಗ್ನೆಟ್ ಕೂಡ ನಮಗೆ ಅಕ್ಕು ಪ್ರೆಷರ್ ಜೊತೆಗೆ ಹೆಲ್ಪ್ ಮಾಡುತ್ತೆ. ಅಕ್ಕು ವೈಬ್ರೇಟಿಂಗ್ ಮಸಾಜಿಂಗ್ ಚೇರ್ಸ್ ಅಂತ ಇರುತ್ತೆ, ಚೇರಲ್ಲೇ ಕೂತ್ಕೊಂಡ್ಬಿಟ್ರೆ ಅದೇ ಅಲ್ಲಾಡಿಸ್ತಾ ಇರುತ್ತೆ ನಮ್ಮ ದೇಹದ ಅಂಗಾಂಗಗಳನ್ನ. ಲ್ಯಾಸರ್ ಇನ್ಸ್ಟ್ರೂಮೆಂಟ್ಸ್ ಅಂತ ಇರುತ್ತೆ, ಅದೊಂಥರ ನೀಲಿ ಬಣ್ಣದ ಬೆಳಕು, ಅದು ಒಳಗಡೆ ನಮ್ಮ ಒಂದು ಚರ್ಮ ಮಾಂಸ ಮೂಳೆವರೆಗೂ ತಲುಪುವಂಥದ್ದು. ಈ ಥರ ಎಲ್ಲ ಈ ಸಾಧನಗಳನ್ನ ನಾವು ಉಪಯೋಗ ಮಾಡ್ತೀವಿ. ಇಲ್ಲಿ ನಾವು ಜಿಮ್ಮಿ ಅಂತ ಕರೀತಾರೆ, ಆ ಜಿಮ್ಮಿಯಿಂದ ನಾವು ಉಪಯೋಗ ಮಾಡ್ತಿರುವಂತಹ ನೆಕ್ಸ್ಟ್ ಸಾಧನ ಅಂತಂದ್ರೆ ನಾವು ತೋರಿಸ್ತಾ ಇದೀವಿ, ಯೂಸಿಂಗ್ ಜಿಮ್ಮಿ ಅಂತ ಬರ್ದಿದೆ. ಅದೇ ತರನೇ ಪವರ್ ಮಸಾಜರ್ ಅಂತ ಡಾಲ್ಫಿನ್ ಅನ್ನುವಂತಹ ಒಂದು ಕಂಪನಿಯವರು ಮಾಡಿರುವಂತದ್ದು, ಅದನ್ನು ಕೂಡ ನಾವು ಈ ಒಂದು ಹೇಗೆ ಒತ್ತಡ ಕೊಡ್ತೀವಿ ಅನ್ನೋದನ್ನ ನಿಮಗೆ ತೋರಿಸ್ತಾ ಇದೆ. ಇದು ಮಣಿಪುರ ಚಕ್ರಕ್ಕೆ ಹೀಲಿಂಗ್ ಮಾಡ್ತಾ ಇದ್ದಾರೆ. ಸೋಲಾರ್ ಪ್ಲೆಕ್ಸಸ್ ಅನ್ನೋದು ನಮ್ಮ ಮಣಿಪುರ ಚಕ್ರ ಅಂತ ನಿಮ್ಗೆ ಗೊತ್ತಿದೆ, ಅದೇ ಕೆಳಗಡೆ ಇರುವಂತಹ ಒಂದು ಗುಂಡಿ ಭಾಗ. ಅದೇ ನಮ್ಮ ಕೈಯೊಳಗಡೆನೂ ಕೂಡ ಮುಟ್ಟಿದ್ರೆ ಗುಂಡಿ ಭಾಗ ಇರುತ್ತೆ, ಮಧ್ಯಭಾಗ. ಆ ಜಾಗದೊಳಗೆ ನಾವು ಒತ್ತಡ ಕೊಟ್ಕೊಂಡ್ರೆ ನಮಗೆ ಡೈಜೆಷನ್ ಇಂಪ್ರೂವ್ಮೆಂಟ್ ಆಗುತ್ತೆ, ನಮಗಿರುವಂತಹ ಗ್ಯಾಸ್ ಕಡಿಮೆ ಆಗುತ್ತೆ, ಬಿಕ್ಕಳಿಕೆ ನಿಂತು ಹೋಗುತ್ತೆ. ಸೊ ಈ ಥರದ್ದೆಲ್ಲ ನಾವು ತೇಗು ಇದೆಲ್ಲ ನಿಲ್ಲಿಸ್ಬೋದು. ಸೊ ಇದನ್ನ ಕುತ್ತಿಗೆಗೆ ಮಾಡೋ ಅಂಥದ್ದು ಅಂತ 49ನೇ ಸ್ಲೈಡು. ಇದ್ರೊಳಗಡೆ ನೋಡಿ, ಒಂದು ಕತ್ತಿಗೆ ಹಾಕಿ ಉಜ್ಜೋದು, ಅದು ಏನಂದ್ರೆ ರೋಲರ್ಸ್, ಅದಕ್ಕೆ ಪ್ಲಾಸ್ಟಿಕ್ ರೋಲರ್ ಅಂತ ಕರೀತಾರೆ. ಎರಡೂ ಕೈಗಳಿಂದ ಹಿಡ್ಕೊಂಡು ಕತ್ತಿನ ಭಾಗ, ನಾವು ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಕೆಲಸ ಮಾಡಿ ಮಾಡಿ ನಮಗೆ ಸುಸ್ತಾಗುತ್ತೆ, ಕತ್ತು ನೋವು ಬರುತ್ತೆ, ಕತ್ತು ಅಲ್ಲಾಡ್ಸೋಕ್ಕೆ ಆಗಲ್ಲ, ಅಥವಾ ನಾವು ದಿಂಬು ಎತ್ತರಕ್ಕೆ ಇಟ್ಕೊಳ್ಳೋದು, ಇದೆಲ್ಲ ಮಾಡ್ತೀವಿ, ತಪ್ಪು. ತೆಳುವಾದಂಥ ಒಂದು ದಿಂಬು ಇಟ್ಕೊಂಡ್ರೆ ಸಾಕಾದ್ರು ಗಟ್ಟಿಗಿರ್ಬೇಕು, ಮೆದುವಾದಂಥದ್ದು. ಈಗೆಲ್ಲ ಈ ಸ್ಪಂಜು ಸ್ಪೋಮ್ ಇದೆಲ್ಲ ಫೋಮ್ ಎಲ್ಲ ಬರುತ್ತೆ, ಡೋಂಟ್ ಯೂಸ್ ಇಟ್. ಹತ್ತಿದು ಗಟ್ಟಿಯಾಗಿರುವಂತಹ ದಿಂಬುಗಳನ್ನ ಇಟ್ಕೊಳ್ಳಿ. ಸೊ ಇದಾದ್ಮೇಲೆ ಇದರ ನೆಕ್ಸ್ಟ್ ಸ್ಲೈಡ್ ತಗೊಂಡ್ರೆ ನಮ್ಮ ಕಾಲುಗಳಲ್ಲಿ ಒತ್ತಡ ಕೊಡುವಂಥದ್ದು. ಇದೇ ಸ್ಲೈಡ್ ಒಳಗೆ ನಾವು ಇನ್ನೂ ಒಂದು ತೋರಿಸಿದ್ವಿ, ಏನಂದ್ರೆ ಕೈಗೆ ಪ್ರೆಷರ್ ಕೊಡೋ ಅಂಥದ್ದು. ನೋಡಿ, ನಾನು ಆಗ್ಲೇ ಹೇಳಿದೆ, ಈ ಒಂದು ಇದ್ರ ಹಿಂದಿನ ಸ್ಲೈಡ್ಗೆ ಹೋಗಿ ಸರ್, 49. ಇದ್ರೊಳಗಡೆ ನೋಡಿ, ಆ ಒಂದು ಚೇರ್ ಒಳಗಡೆ ಕೂತ್ಕೊಂಡ್ರೆ ಅಕ್ಕು ಚೇರ್ ಅಂತ ಕರೀತಾರೆ. ಅದು ಎಲೆಕ್ಟ್ರಿಕಲ್ ಇಂದ ವೈಬ್ರೇಟ್ ಮಾಡ್ತಾ ಇರುತ್ತೆ, ವೈಬ್ರೇಟರಿ ಚೇರ್ ಅದು. ಅದೇ ತರ ಕೈಗೆ ಒಂದು ಗ್ಯಾಡ್ಜೆಟ್ ವಾಚಿನ ತರ ಒಂದು ಕಟ್ಟಿದ್ದಾನೆ, ಅದು ಕೂಡ ವೈಬ್ರೇಟ್ ಮಾಡ್ತಾ ಇರುತ್ತೆ. ನಾನು ಆಗಾಗ್ಲೇ ಹೇಳಿದೆ, ನಮ್ಮ ಒಂದು ಮರ್ಮಾಂಗಗಳ ಎಲ್ಲ ಭಾಗನೂ ಕೂಡ ಈ ಮಣಿಕಟ್ಟಿನ ಜಾಗದಲ್ಲಿ ಇರುತ್ತೆ ಅಂತ. ಅದನ್ನ ಆ ಜಾಗದೊಳಗೆ ವಾಚ್ ತರ ಇರೋದನ್ನ, ಇದಕ್ಕೆ ಎಷ್ಟು ಗೊತ್ತಾ, $200 ಆಗುತ್ತೆ. $200 ಅಂತಂದ್ರೆ ಹೆಚ್ಚು ಕಡಿಮೆ 10-15 ಸಾವಿರ ರೂಪಾಯಿ ಆಗುವಂತಹದ್ದು. ಆದರೆ ನಮ್ಮ ದೇಶದೊಳಗಡೆ ಇಂಥದ್ದೆಲ್ಲ ಇಲ್ಲ, ಹೊರ ದೇಶದಲ್ಲಿ ಇದೆ. ಇದೆಲ್ಲದನ್ನು ಈ ಚೇರುಗಳೆಲ್ಲ ನಮ್ಮ ದೇಶದಲ್ಲೂ ಈಗಲೂ ಸಿಗುತ್ತೆ, ಪಡಿಬಹುದು. ಆದರೆ ಸುಲಭವಾದಂಥ ವಿಧಾನ ಅಂದ್ರೆ ಈಗ ನೋಡ್ತಾ ಇದ್ದೀವಿ 50ನೇ ಸ್ಲೈಡ್. ಆ ಸ್ಲೈಡ್ ಒಳಗಡೆ ರೋಲರ್ಸ್ ಅಂತ, ಇದಕ್ಕೆ ಚೂಪ್ ಆಗಿರುವಂತಹ ಒಂದು ಪಿರಮಿಡ್ ರೂಪದೊಳಗಡೆ ಮರದಲ್ಲಿ ಮಾಡಿರುವಂತಹ ರೋಲರ್ಸು, ಅದು ತಿರುಗುತ್ತೆ. ಕಾಲ್ನ ಉಜ್ಜೋದು, ಇದಕ್ಕೆ ಕಾಲ್ನ ಹೆಬ್ಬೆಟ್ಟಿಂದ ಹಿಡಿದು ಹಿಂಬಡಿವರೆಗೂ ಇದ್ರ ಮೇಲೆ ಉಜ್ಜುಕೋಬಹುದು. ಅದರಿಂದ ನಮಗೆ ಲೆಗ್ ರೋಲರ್ಸ್, ಹ್ಯಾಂಡ್ ರೋಲರ್ಸ್ ಅಂತ ಕರಿತೀವಿ. ಇದೇ ತರಾನೇ ನೆಕ್ಸ್ಟ್ ಒನ್ ಹೋದ್ರೆ, ಇದೇ ತರಾನೇ ನೋಡಿ, ಝೋನ್ ಥೆರಪಿ ಒಳಗಡೆ ಏನ್ ನಾವು ಝೋನ್ಸ್ ಅಂತ ಕರೆದ್ವೋ ಆ ತರ ಉದ್ದುದ್ದಕ್ಕೆ ನಮ್ಮ ಕಾಲಿಂದ ಹಿಡಿದು ತಲೆವರೆಗೂ ನಡೆಯುವಂತಹ ಎಲ್ಲ ಚೈತನ್ಯ ವಾಹಕಗಳನ್ನ ನಾವು ಆಕ್ಟಿವೇಟ್ ಮಾಡ್ಕೋಬಹುದು. ಅಂದ್ರೆ ಈ ಒಂದು ಝೋನ್ ಥೆರಪಿ ರೋಲರ್ನ ನಾವು ಉಪಯೋಗ ಮಾಡ್ಬೋದು. ಇದ್ರ ನೆಕ್ಸ್ಟ್ ನಿಮಗೆ ಗ್ಯಾಡ್ಜೆಟ್ಸ್ ಅನ್ನು ತೋರಿಸ್ತಾ ಇದ್ದೀನಿ, ಯಾವ್ಯಾವ ತರ ನಾವು ಸಾಧನಗಳನ್ನು ಉಪಯೋಗ ಮಾಡಬೇಕು. ಬ್ಯಾಕ್ ಸ್ಪೈನ್ ರೋಲರ್ಸ್ ಹೇಗಿರುತ್ತೆ, ಇದಾದ್ಮೇಲೆ ನಮ್ಮ ಹ್ಯಾಂಡ್ ರೋಲರ್ಸ್ ಹೇಗಿರುತ್ತೆ, ಜಿಮ್ಮಿಗಳು ಎಷ್ಟು ತರ ಜಿಮ್ಮಿಗಳಿದೆ, ಇದೆಲ್ಲ ನಿಮಗೆ ಚಿತ್ರದ ಮೂಲಕ ತೋರಿಸಿದ್ದೀನಿ. ನೆಕ್ಸ್ಟ್ ಇದೆಲ್ಲ ನೀವು ಕಲಿಯೋಕೆ ಬಂದಾಗ ನೀವು ಕಲಿತೀರಿ. ಇದು ಫುಟ್ ಮ್ಯಾಟ್ ಕೂಡ ಈಗ ನೋಡ್ತಾ ಇದ್ದೀರಿ. ಫುಟ್ ಮ್ಯಾಟು 52ನೇ ಸ್ಲೈಡ್ ಅಲ್ಲಿ ಇದೆ. ಸೊ ಫುಟ್ ಮ್ಯಾಟ್ ನೀವು ಅದರೊಳಗೆ ಮ್ಯಾಗ್ನೆಟ್ಸ್ ಕೂಡ ಇದೆ, ನೀವು ನೋಡ್ತಾ ಇರ್ಬೋದು. ನೀವು ನಿಂತಿರೋ ಜಾಗದಲ್ಲಿ ಮ್ಯಾಗ್ನೆಟ್ಸ್ ನ ಎರಡೂ ಕಾಲುಗಳು ಇಟ್ಕೊಂಡು ನಿಂತ್ಕೊಂಡ್ರೆ ನಿಮಗೆ ದೇಹದೊಳಗಡೆ ಮ್ಯಾಗ್ನೆಟಿಕ್ ಥೆರಪಿ ಕೂಡ ಆಗುತ್ತೆ. ಮಧ್ಯಭಾಗದಲ್ಲಿ ಇದನ್ನು ಡಾಕ್ಟರ್ ಜಿತೇನ್ ಭಟ್ ಅಂತ ನಮ್ಮ ಗುರುಗಳು, ಅವ್ರು ಗುಜರಾತ್ ಅಲ್ಲಿ ಇದ್ದಾರೆ. ಅವರು ವರ್ಲ್ಡ್ ಒಳಗಡೆ ಒನ್ ಆಫ್ ದಿ ಬೆಸ್ಟ್ ಪ್ರೆಷರ್ ಎಕ್ಸ್ಪರ್ಟ್. ಅವರ ಶಿಷ್ಯರು ನಾವು. ಮಧ್ಯಭಾಗದಲ್ಲಿರುವಂತಹ ಉಬ್ಬಿರೋ ಜಾಗ, ನಮ್ಮ ಕೈಯೊಳಗೆ ಹಸ್ತಭಾಗದೊಳಗೆ ಏನಿರುತ್ತೋ ಅದು ಕಾಲೊಳಗಡೆ ಮಧ್ಯಭಾಗದಲ್ಲಿ ಇರುತ್ತೆ. ಅದನ್ನು ಒತ್ತಿದ್ರೆ ನಮ್ಮ ಎಲ್ಲ ಕಾಯಿಲೆಗಳು ವಾಸಿ ಆಗುತ್ತೆ. ಸೋಲಾರ್ ಪ್ಲೆಕ್ಸಸ್, ಮಣಿಪುರ ಚಕ್ರನ ನಾವು ಟ್ರೀಟ್ಮೆಂಟ್ ಮಾಡ್ಕೊಂಡ್ರೆ
ದಟ್ ಈಸ್ ಕಾಲ್ಡ್ ಸೆಕೆಂಡ್ ಬ್ರೈನ್ ಆಫ್ ಅವರ್ ಬಾಡಿ ಅಂತ ಕರೀತಾರೆ. ಅದು ಹೀಲ್ ಆಯ್ತು ಅಂದ್ರೆ 90% ಕಾಯಿಲೆಗಳು ವಾಸಿ ಆಗುತ್ತೆ. ಅದಕ್ಕೆ ಈ ಫುಟ್ ಮ್ಯಾಟ್ ಮೇಲೆ ದಿನಾ ಒಂದು 20 ನಿಮಿಷದ ಕಾಲ ನಾವು ಆಕ್ಟಿವೇಟ್ ಮಾಡ್ಕೋಬೇಕು ನಮ್ಮ ಕಾಲುಗಳನ್ನ. ಈಗ ಒತ್ತಡದ ನಿಯಮಗಳು ನೋಡೋಣ. ಹೇಗೆ ಒತ್ತಡ ಕೊಡೋದು ಸುಮ್ಮನೆ ಅದನ್ನ ನಿಮಗೆ ಅಕ್ಯುಪ್ರೆಷರ್ ಕಲಿಯುವಾಗಲೇ ಕಲಿಬೇಕಾಗತ್ತೆ. ಈಗ ಅದನ್ನ ನೀವು ಕಲಿಯಕ್ಕೆ ಹೊರಟಿದ್ದೀರಾ. ಇದು 53ನೇ ಸ್ಲೈಡ್ ಅಲ್ಲಿದೆ, ದಯವಿಟ್ಟು ನೋಡಿ. ಇದರೊಳಗಡೆ ಪ್ರೆಸ್ ರಿಲೀಸ್, ಒತ್ತಬೇಕು ಬಿಡಬೇಕು, ಒತ್ತಬೇಕು ಬಿಡಬೇಕು 7 ಸತಿ. ಅದಾದ್ಮೇಲೆ ಪ್ರೆಸ್ ಮಾಡಿದಾಗ ಉಸಿರು ತಗೊಳ್ಳಿ, ಇನ್ಹೇಲ್, ರಿಲೀಸ್, ಎಕ್ಸೇಲ್. ಆ ಗಾಳಿನ ಒಳಗಡೆ ತಗೊಂಡ್ರೆ ಹೊರಗೆ ಬಿಡ್ತಿರಲ್ಲ, ಎಕ್ಸೇಲ್. ಒಂದ್ಸತಿ ಒತ್ತಿ ಗಾಳಿ ತಗೊಳ್ಳಿ, ಒತ್ತಿರೋದನ್ನ ಕೈ ಬಿಡಿ, ಗಾಳಿ ಹೊರಗೆ ತಗೊಳ್ಳಿ. ಸೊ ಈ ತರ ಪ್ರೆಸ್ ಇನ್ಹೇಲ್, ಪ್ರೆಸ್ ರಿಲೀಸ್, ಎಕ್ಸೇಲ್ ಅಂತ ಇದೆಲ್ಲ ಫಾರ್ಮುಲಾ, ಇದನ್ನ ಕಲಿಬೇಕು. ಇದಾದ್ಮೇಲೆ ಇನ್ನೂ ಒಂದು ವಿಧಾನ ಇದೆ. ಕ್ಲಾಕ್ ವೈಸ್ ಅಂದ್ರೆ ಪ್ರದಕ್ಷಿಣಾ ರೂಪ ಒಳಗೆ 7 ಸತಿ ತಿರುಗಿಸಿದ್ರೆ ಅಲ್ಲಿ ನಮಗೆ ಈಗ ಕಾನ್ಸ್ಟಿಪೇಷನ್ ಇದೆ ಅಂದ್ರೆ ಮಲಬದ್ಧತೆನ ನಾವೇನ್ ಮಾಡ್ಬೇಕು, ಕಡಿಮೆ ಮಾಡ್ಬೇಕು. ಮಲಬದ್ಧತೆ ಅಂದ್ರೆ ನಮ್ಮ ದೊಡ್ಡ ಕರಳನ್ನ ಆಕ್ಟಿವೇಟ್ ಮಾಡ್ಬೇಕು. 7 ಸತಿ ನಾವು ಪ್ರದಕ್ಷಿಣಾ ರೂಪದಲ್ಲಿ ಸುತ್ತಬೇಕಾಗತ್ತೆ. ಅದನ್ನೇ ನೀವು ಆಂಟಿ ಕ್ಲಾಕ್ ವೈಸ್ ಸುತ್ತಿದ್ರೆ ಅದು ಕಡಿಮೆ ಆಗುತ್ತೆ. ಈಗ ಉದಾಹರಣೆಗೆ ಸಿಕ್ಕಾಪಟ್ಟೆ ಕೆಮ್ಮಿದೆ, ಕೆಮ್ಮು ಕಡಿಮೆ ಆಗ್ಬೇಕಾ ಜಾಸ್ತಿ ಆಗ್ಬೇಕಾ? ಕಡಿಮೆ ಆಗ್ಬೇಕು. ಆದ್ರಿಂದ ಅದನ್ನ ಅಪ್ರದಕ್ಷಿಣಾ ರೂಪದೊಳಗೆ ಆಂಟಿ ಕ್ಲಾಕ್ ವೈಸ್ ಒಳಗೆ 7 ಸತಿ ಸುತ್ತಬೇಕು. ಇದು ಒಂದು ವಿಧಾನ. ಸೊ ಈ ತರ ಇದೆಲ್ಲ ಆದ್ಮೇಲೆ ನಾವೇನ್ ಮಾಡ್ಬೇಕು, ಅಲ್ಲಿ ನೀವ್ಬೇಕು. ತೆಳುವಾಗಿ ಫೆದರ್ ಟಚ್ ಅಂತ ಕರೀತಾರೆ. ಆ ಜಾಗದಲ್ಲಿ ಇದ್ದಂತ ನೋವು ಮಾಯ ಆಗತ್ತೆ. ಹೀಗೆ ಮಸಾಜ್ ಸ್ಮೂತ್ಲಿ ಆನ್ ಟ್ರೀಟೆಡ್ ಅಕ್ಯು ಪಾಯಿಂಟ್ಸ್. ಯಾವ ಜಾಗದೊಳಗಡೆ ನಿಮಗೆ ಟ್ರೀಟ್ಮೆಂಟ್ ಮಾಡ್ಕೊಂಡ್ರೋ ಆ ಜಾಗದ ನೋವಿರೋ ಜಾಗದೊಳಗೆ ನಾವು ಒತ್ತಿರ್ತೀವಲ್ವಾ, ಆ ಜಾಗದೊಳಗೆ ನೀವು ಒಂದ್ಸತಿ ಮಸಾಜ್ ಮಾಡಿದ್ರೆ ಒಂಥರ ನಾವು ನೇವರಿಸೋದು ಅಂತ ಕರಿತೀವಿ ಕನ್ನಡದಲ್ಲಿ, ಆ ನೇವರಿಸ್ಬಿಟ್ರೆ ಆ ನೋವು ಕಡಿಮೆ ಆಗುತ್ತೆ. ಸೊ ನೆಕ್ಸ್ಟ್ ಈಗ ಏನಾಗುತ್ತೆ ನೋಡೋಣ ಒತ್ತಡ ಕೊಟ್ಟಾಗ. ಈಗ ನೋಡ್ತಾ ಇರೋದು ಈ ಒಂದು ಸ್ಲೈಡ್ ಅಲ್ಲಿ ಏನ್ ನೋಡ್ತಾ ಇದ್ದೀರಿ, ಎ ಪಾತ್ ಆಫ್ ಎಲೆಕ್ಟ್ರಿಕಲ್ ಸ್ಟಿಮ್ಯುಲಸ್ ಪ್ರೊಡ್ಯೂಸ್ಡ್ ಬೈ ಅಕ್ಯುಪ್ರೆಷರ್ ಟಿವರ್ಡ್ಸ್ ದಿ ಟಾರ್ಗೆಟ್ ಆರ್ಗನ್ ಅಂತ. ಈಗ ನಾವು ಯಾವುದೋ ಒಂದು ರಿಫ್ಲೆಕ್ಸಾಲಜಿಲಿ ಹೊಟ್ಟೆಗೆ ಸಂಬಂಧಪಟ್ಟಂತಹ ಒಂದು ಕಾಯಿಲೆ ಇದೆ, ಅದಕ್ಕೆ ನಾವು ಕೈಯಿನ ಮಧ್ಯಭಾಗದೊಳಗೆ ಒತ್ತಡ ಕೊಡ್ತೀವಿ. ಒತ್ತಡ ಕೊಟ್ಟಿಟ್ಟಿಗೆ ಅದೇನಾಗುತ್ತೆ, ತಕ್ಷಣನೇ ಒತ್ತಿ ಬಿಟ್ಟು 7 ಸತಿ ಮಾಡ್ತಿರೋದ್ರಿಂದ ಪದೇ ಪದೇ ನಿಮಗೆ ಫೋನ್ ರಿಂಗ್ ಆಗ್ತಿದ್ರೆ ಏನ್ ಅನ್ಸುತ್ತೆ, ಏನೋ ಅರ್ಜೆಂಟ್ ಇದೆ, ಮತ್ತೆ ಮತ್ತೆ ಫೋನ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತಲ್ವಾ. ಅದೇ ತರನೇ ಅವರು ಖಂಡಿತವಾಗ್ಲೂ ಯಾಕೋ ಪದೇ ಪದೇ ಒತ್ತುತ್ತಾ ಇದ್ದಾರೆ, ತಡಿ ನೋಡೋಣ ಅನ್ನೋ ತರ ಅದು ಬ್ರೈನ್ಗೆ ಒಂದು ಮೆಸೇಜ್ ಹೋಗುತ್ತೆ. ಸಿಂಪಥೆಟಿಕ್ ಚೈನ್ ಒಳಗಡೆ ಹೋಗಿ ನೋಡಿ, ನಿಮ್ಮ ಡಯಾಬಿಟಿಸ್ ಅಲ್ಲಿರೋ ಪ್ಯಾಂಕ್ರಿಯಾಸ್ ಒಳಗಡೆ ಇರೋಂಥ ಪ್ರಾಬ್ಲಮ್ ಏನು ಅಂತ ಅದು ಮೆದುಳಿಗೆ ಹೇಳುತ್ತೆ. ಮೆದುಳಿಗೆ ಪ್ಯಾಂಕ್ರಿಯಾಸ್ಗೆ ಸಂಬಂಧಪಟ್ಟಂತ ಅಕ್ಕು ಪಾಯಿಂಟ್ ಒಳಗೆ ನೀವು ಒತ್ತುತ್ತಾ ಇರೋದ್ರಿಂದ ನಿಮಗೆ ತಕ್ಷಣನೇ ನಿಮಗೆ ಇನ್ಸುಲಿನ್ ರಿಲೀಸ್ ಆಗುತ್ತೆ. ಈ ತರ ಅಕ್ಕು ಪ್ರೆಷರ್ ಇದೆ ಅಂತ ಇನ್ಸುಲಿನ್ ಇಂಜೆಕ್ಷನ್ ತಗೋಬೇಕಾದ ಅವಶ್ಯಕತೆ ಕಡಿಮೆ ಆಗುತ್ತೆ. ಸೊ ಈ ತರ ನಿಮ್ಮ ದೇಹದೊಳಗಡೆ ನೆಕ್ಸ್ಟ್ 55ನೇ ಸ್ಲೈಡು 55 ಬಂದಿದೆ. ಓಕೆ. ಸೊ ಇದ್ರೊಳಗಡೆ ಏನ್ ತೋರಿಸುತ್ತೆ ಅಂತ ಕೇಳಿದ್ರೆ, ನಿಮಗೆ ಯಾವ ಜಾಗದೊಳಗಡೆ ನೀವು ಬೆನ್ನೊಳಗಡೆ ಇರೋಂತಹ ಒಂದು ಪಾಯಿಂಟ್ ಅನ್ನ ನೀವು ಮಾಡಿದ್ರೆ ಅದು ಯಾವ ತರ ನಿಮ್ಮ ಬ್ರೈನ್ಗೆ ತಲುಪುತ್ತೆ. ಬ್ರೈನ್ ಏನ್ ಮಾಡುತ್ತೆ ನೋಡಿ, ನೀವು ಬೆರಳಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ, ಬೆರಳಿಗೆ ಟ್ರೀಟ್ಮೆಂಟ್ ಕೊಟ್ಟೇಟ್ಗೆ ಅದು 3ನೇ ಬೆರಳು, ತಕ್ಷಣ ಅದು ಬೆನ್ನಿನ ಮೂಳೆಗೆ ಹೋಗುತ್ತೆ, ಬೆನ್ನಿನ ಮೂಳೆಯಿಂದ ಬ್ರೈನ್ಗೆ ಹೋಗುತ್ತೆ. ಬ್ರೈನ್ ಒಳಗಡೆ ಏನ್ ಅರ್ಥ ಮಾಡ್ಕೊಳ್ಳುತ್ತೆ ಅಂತ ಕೇಳಿದ್ರೆ, ಅರ್ಜೆಂಟು, ಎಮರ್ಜೆನ್ಸಿ ಅಂತ ಎಂಡಾರ್ಫಿನ್, ಪ್ರೋಸ್ಟೋಗ್ಲಾಂಡಿನ್, ಎರ್ಗಟಮಿನ್, ಡೋಪಮಿನ್, ಸೆರೋಟೋನಿನ್ ಈ ತರ ಹಾರ್ಮೋನ್ಗಳನ್ನ ತಕ್ಷಣ ರಕ್ತಕ್ಕೆ ಬಿಡುತ್ತೆ. ರಕ್ತಕ್ಕೆ ಬಿಡೋಕೆ ನಿಮ್ಮ ಎಲ್ಲ ದುಗ್ಧ ಗ್ರಂಥಿಗಳಿಗೆ ಆದೇಶ ಕೊಡುತ್ತೆ ಮೆದುಳು. ತಕ್ಷಣ ನಿಮಗೆ ರಕ್ತದ ಮೂಲಕ ಅಂಗಾಂಗಕ್ಕೆ ಬೇಕಾಗಿರುವಂತಹ ಹಾರ್ಮೋನ್ ಸಿಗುತ್ತೆ. ಹಾರ್ಮೋನ್ ಸಿಕ್ಕದೇಟ್ಗೆ ನಿಮಗೆ ಇರುವಂತ ಕಾಯಿಲೆ ವಾಸಿ ಆಗುತ್ತೆ. ಸೊ ಈ ತರ ನಾವು ಇದನ್ನ ಹೇಳ್ತಾನೆ ಇದ್ರೆ ಲೆಕ್ಕನೇ ಇಲ್ದೇ ಇರೋಷ್ಟು ವಿಚಾರ ಇದೆ. ಯಾಕೆಂದ್ರೆ ದಿಸ್ ಈಸ್ ಅರಿವಳಿಕೆ ತರ ವರ್ಕ್ ಆಗುತ್ತೆ. ಅನಸ್ಥೆಟಿಕ್ ಆ ಜಾಗದೊಳಗಡೆ ನೋವು ಕಡಿಮೆ ಆಗುತ್ತೆ, ತುರ್ತು ಶಮನ ಆಗುತ್ತೆ, ದೇಹಕ್ಕೆ ಬೇಕಾದ ರಾಸಾಯನಿಕಗಳು ಸಿಗುತ್ತೆ, ವಿಷಪೂರಿತವಾಗಿರೋ ವಸ್ತುಗಳು ಹೊರಗೆ ಹೋಗುತ್ತೆ. ಎಲ್ಲಾ ಕಾಯಿಲೆಗಳಿಗೂ ಈ ಚಿಕಿತ್ಸೆ ಪರಿಣಾಮಕಾರಿ. ಸೊ ಹೀಗೆ ಇದು ನಿರುಪದ್ರವಿ. ಇದು ಯಾವುದೇ ಒಂದು ಉಪದ್ರವ ಅಂದ್ರೆ ನೋವು ದುಃಖ ಮಾಡ್ಕೊಡಲ್ಲ. ಖರ್ಚಿಲ್ದೇನೆ ಸ್ವಪರೀಕ್ಷೆ ಸಾಧ್ಯ ಮಾಡ್ಕೋಬಹುದು. ರೋಗ ನಿರ್ಣಯ, ಡಯಾಗ್ನೋಸಿಸ್, ಕ್ಯೂರ್ ಒಟ್ಟಿಗೆ ಆಗತ್ತೆ. ಅಡ್ಡ ಪರಿಣಾಮಗಳು ಏನು ಇರಲ್ಲ. ನೋ ಸೈಡ್ ಎಫೆಕ್ಟ್ಸ್. ಎಲ್ಲಾ ನಿರ್ನಾಳ ಗ್ರಂಥಿಗಳಿಗೂ
ಪುನಶ್ಚೇತನ ಸಿಗುತ್ತೆ. ಹೀಗೆ ನಾವು ಕೈಗಳಲ್ಲಿ ಕಾಲುಗಳಲ್ಲಿ ಅಕ್ಯುಪ್ರೆಷರ್ನ ಮಾಡ್ಕೋಬಹುದು. ಕೆಲವಕ್ಕೆ ತಲೆನೋವಿದ್ರೆ ಕಣ್ಣುಗಳ ಹತ್ರನೇ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಅದು 60ನೇ ಸ್ಲೈಡ್ಗೆ ಹೋಗಿದ್ದೀವಿ. ಸೊ ಇದು ನಾವು ತಿರ್ಗಾ ರಿಪೀಟ್ ಮಾಡ್ತಾ ಇದ್ದೀನಿ. ಈಗ ಮೆರಿಡಿಯನ್ ಥೆರಪಿ ಅಂತ ಒಂಚೂರು ಹೇಳ್ಬಿಟ್ಟು ನಾನು ಮುಗಿಸ್ತಾ ಇದ್ದೀನಿ. ಟೈಮ್ ಆಗೋಯ್ತು. ಅವ್ರು ಕೊಟ್ಟಿರುವಂಥ ಸಮಯ ಈ ಅಕ್ಯುಪ್ರೆಷರ್ ಅಂತ ಒಂದು ಮಹಾವಿದ್ಯೆಗೆ ಬಹಳ ಕಡಿಮೆ. ಸೊ ಆ ದೃಷ್ಟಿಯಿಂದ ನೀವು ಇದನ್ನು ಪೂರ್ಣವಾಗಿ ಕಲಿಬೇಕು ಅಂದರೆ 2 ದಿನದ ಕಾರ್ಯಕ್ರಮ ನೀವು ಅಕ್ಯುಪ್ರೆಷರ್ ಕಲಿಕೆಗೆ ಬರಬೇಕಾಗತ್ತೆ. ಅದನ್ನ ನಮ್ಮ ಒಂದು MTV ಇದರೊಳಗಡೆ ಮಾಡ್ತಾ ಇದ್ದಾರೆ. ಆ ಒಂದು ಕಾರ್ಯಕ್ರಮದ ಬಗ್ಗೆ ನಿಮಗೆ ಪೂರ್ಣವಾದ ಮಾಹಿತಿ ಕೊಡ್ತಾರೆ ನಮ್ಮ ಈ ಸಂಸ್ಥೆಯಿಂದ ನಿಮಗೆಲ್ಲ ಸಿಗುತ್ತೆ ಅಂತ ಹೇಳ್ತಾ, ಈಗ ಅಕ್ಯುಪ್ರೆಷರ್ ಒಳಗಡೆ ಮೆರಿಡಿಯನ್ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ಗವರ್ನಿಂಗ್ ನೆಸಲ್ಲು ಬೆನ್ನೊಳಗಡೆ ಹೇಗೆ ಹರಡಿದೆ, ಅದು ಹೇಗೆ ಕಣ್ಣಿನವರೆಗೂ ಬಂದಿದೆ ಅನ್ನೋದನ್ನ ನಿಮಗೆ ಈ ಚಿತ್ರದಲ್ಲಿ ನೀವು 61ನೇ ಸ್ಲೈಡ್ ಒಳಗಡೆ ನೋಡ್ತಾ ಇದ್ದೀರಾ. ಸೊ ಇಲ್ಲಿಂದ ಮುಂದಕ್ಕೆ ಹೋದ್ರೆ ನಮ್ಮ ಇನ್ನೊಂದಿದೆ ಸುಜೋಕ್ ಅಂತ. ಅಂದ್ರೆ ಅಕ್ಯುಪ್ರೆಷರ್ ಕೈಯೊಳಗೆ ಕಾಲೊಳಗೆ ಹೇಗೆ ಮಾಡ್ಬೋದು ಅದನ್ನ ಇನ್ನೂ ಸುಲಭ ಮಾಡಿರುವಂತವ್ರು ಪಾರ್ಕ್ ಜೇವು ಅಂತ ಕೊರಿಯಾ ದೇಶದವರು ಅವರೊಂದು ಹೊಸ ವಿಧಾನ ಹೇಳ್ಕೊಟ್ಟಿದ್ದಾರೆ. ನಮಗೆ ಎಲ್ಲಾ ಕಡೆಯಲ್ಲೂ ಹೆಡ್ಡು, ಥೊರಾಕ್ಸು, ಅಬ್ಡಮನ್ ಅಂತ ಮೂರ್ ಹೇಳ್ತಾರೆ. ಅದೇ ತರನೇ ನಮ್ಮ ಕೈಗಳಲ್ಲಿ ಮೇಲ್ ಕೈ, ಮಧ್ಯದ ಕೈ, ಅಂಗೈ ಈ ತರ ಮೂರ್ ಇರುತ್ತೆ. ಈ ತರ ಎಲ್ಲ ಡಿವೈಡ್ ಆಗಿರುತ್ತೆ. ಇದ್ರ ಬಗ್ಗೆ ಇದಕ್ಕೆ ಏನಂತ ಸುಜೋಕ್ ಅಂದ್ರೆ ಸು ಅಂದ್ರೆ ಕಾಲು, ಜೋಕ್ ಅಂದ್ರೆ ಕೈ. ಈ ಎರಡನ್ನು ಕೂಡ ನೀವು ಕಲಿಬಹುದು. ಇದನ್ನು ಕೂಡ ನಾವು ಹೇಳ್ಕೊಡ್ತೀವಿ. ಇದೇ ತರಾನೇ ನೆಕ್ಸ್ಟ್ ಏನು ಅಂತ ಕೇಳಿದ್ರೆ ಸ್ಪೈನ್ ಥೆರಪಿ. ಬೆನ್ನೊಳಗಡೆನೆ ಇರೋಂತಹ ಎಲ್ಲ ಕಾಯಿಲೆಗಳನ್ನು ವಾಸಿ ಮಾಡ್ಕೊ ಬಂದ್ರೆ ಬೆನ್ನೊಳಗೆ ಟ್ರೀಟ್ಮೆಂಟ್ ಕೊಟ್ರೆ ನಿಮ್ಮ ದೇಹದ ಎಲ್ಲ ಅಂಗಾಂಗಗಳು ವಾಸಿ ಆಗುತ್ತೆ. ಸ್ಪೈನ್ ಥೆರಪಿ ಅಂತ ಕರೀತಾರೆ. ಇದಕ್ಕೆ ಪ್ರಾಕ್ಟಿಕೋಸಿಸ್ ಅಂತ ಕರೀತಾರೆ ಮೆಡಿಕಲ್ ಲ್ಯಾಂಗ್ವೇಜ್ ಅಲ್ಲಿ. ನಾನು ಅದರೊಳಗಡೆ ಎಕ್ಸ್ಪರ್ಟ್ ಇದ್ದೀನಿ. ಶಿಯಾಟ್ಸು ಅಂತ ಕರೀತಾರೆ. ಶೋಲ್ಡರ್, ಅದಕ್ಕೆ ಎಲ್ಲೋ ಭುಜ ನೋವು ಅಂದ್ರೆ ಬ್ಯಾಲೆನ್ಸ್ ಮಾಡಬೇಕು, ಬ್ಯಾಲೆನ್ಸಿಂಗ್ ಥೆರಪಿ ಅಂತ ಕರೀತಾರೆ. ಇದೇ ತರನೇ ನೀವು ನೋಡ್ತಾ ಇದ್ದೀರಾ, ಈಗ ಕಾಲೊಳಗೆ ತುಳಿತಾ ಇದ್ದಾರೆ ಬೆನ್ನನ್ನ. ಇದನ್ನ ಸಾಮಾನ್ಯವಾಗಿ ಇದಕ್ಕೇನಂತ ಕರೆ ಟ್ರಾಂಪ್ಲಿಂಗ್ ಥೆರಪಿ ಅಂತ ಕರೀತಾರೆ. ಕಾಲಿಂದ ಬೆನ್ನಿನ ಭಾಗನ ತುಳಿದು ಆ ಒಂದು ಅಂಗಾಂಗಗಳಲ್ಲಿ ಒಳಗಡೆ ಇರುವಂತ ಅಂಗಾಂಗಗಳನ್ನ ಸರಿಪಡಿಸುವಂತ ವಿಧಾನ ಇದೆ. ಇದೇ ತರಾನೇ ಈ ಎಲ್ಲ ತರ ಥೆರಪಿಗಳನ್ನು ಕೂಡ ನಾವು ಕಲಿಬೇಕು. ನಮಗೆ ನಾವೇ ಮಾಡ್ಕೋಬೇಕು. ಕಿವಿಲಿ ಏನ್ ಅಂಗಾಂಗಗಳಿದೆ ಅಂತ ನಾನು ನಿಮಗೆ ಈಗ ತೋರಿಸ್ತಾ ಇದ್ದೀನಿ. 65ನೇ ಸ್ಲೈಡು. ಅದ್ರೊಳಗೆ ನೋಡಿ ಮೂಳೆಗಳು ಹೆಂಗೆ ಹರಡಿದೆ, ಅದೇ ತರ ನಮ್ಮ ಕೈಗಳಲ್ಲಿ ಹರಡಿದೆ. ಅದಾದ್ಮೇಲೆ ಕಿವಿ ಒಳಗಡೆ ಇರುವಂತಹ ಎಲ್ಲ ಅಂಗಾಂಗಗಳು ಯಾವ ತರ ಪಾಯಿಂಟ್ಗಳ ಮೂಲಕ ನಿಮಗೆ ತೋರಿಸಿದ್ದೀನಿ. ಅದು ಆರಿಕ್ಯುಲಾರ್ ಥೆರಪಿ. ಅದಾದ್ಮೇಲೆ ಮ್ಯಾಕ್ಸಿಬಸ್ಟನ್ ಅಂತ ಇನ್ನೊಂದಿದೆ. ಈಗ ನೀವು ನೋಡ್ತಾ ಅದು ನೆಕ್ಸ್ಟ್ 67ನೇ ಸ್ಲೈಡು. ಸೊ ಇದ್ರೊಳಗಡೆ ಏನಂದ್ರೆ ಹೀಟ್ ಥೆರಪಿ ಅಂತ 7ನೇದು 67. ಸೊ ಅವ್ರು ಏನ್ ಮಾಡ್ತಾ ಇದಾರೆ, ಚಿಟಿಕೆ ಹಾಕೋದು. ಮುಂಚೆ ಎಲ್ಲ ಏನ್ ಮಾಡ್ತಾ ಇದ್ರು, ಬಿಸಿ ಇದು ಕೊಡ್ತಾ ಇದ್ರು, ಏನೋ ಒಂದು ಕಾಸ್ಬಿಟ್ಟು ಬರೆ ಹಾಕ್ತಾ ಇದ್ರು. ಆ ಬರೆ ರೂಪದೊಳಗೆ ಅಕ್ಯುಪ್ರೆಷರ್ ಸರ್ ಹೋಗೋದು. ಸೊ ಈ ತರ ಇದಕ್ಕೆ ಮಾಕ್ಸಿಬಸ್ಟನ್ ಅಂತ ಕರೀತಾರೆ. ಆ ಮಾಕ್ಸಿಬಸ್ಟನ್ ಥೆರಪಿ ಕೂಡ ಇಲ್ಲಿ ಒಬ್ರು ಕೊಡ್ತಾ ಇರೋದನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅದಾದ್ಮೇಲೆ ನೆಕ್ಸ್ಟ್ ನಾನು ಬಾಡಿ ಬ್ಯಾಲೆನ್ಸಿಂಗ್ ಮಾಡ್ತಾ ಇರೋದು ಒಂದು ಚಿತ್ರ ಈ ಜಾಗದೊಳಗಡೆ ನಿಮಗೆ ತೋರಿಸ್ತಾ ಇದ್ದೀನಿ. ಹೇಗೆ ಟ್ರಾಂಪ್ಲಿಂಗ್ ಟೆಕ್ನಿಕ್ ಕೂಡ ನಾನು ಮಾಡ್ತಾ ಇರೋದನ್ನ ತೋರಿಸ್ತಾ ಇದ್ದೀನಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ಯಾವ ತರ ಬಾಡಿ ಬ್ಯಾಲೆನ್ಸಿಂಗ್, ಕತ್ತು ಉಳುಕಿದೆ, ಕಾಲು ಉಳುಕಿದೆ, ಬೆನ್ನು ಸರಿ ಇಲ್ಲ, ಇದೆಲ್ಲದಕ್ಕೂ ಕೂಡ ನಾವು ಬ್ಯಾಲೆನ್ಸಿಂಗ್ ಟೆಕ್ನಿಕ್, ಶಿಯಾಟ್ಸು ಅಂತ ಕರೀತಾರೆ ಚೈನಾ ಭಾಷೆಯಲ್ಲಿ. ಇದೆಲ್ಲದನ್ನು ನಾವು ಕೂಡ ಕಲಿಬಹುದು. ಇಲ್ಲೊಂದು ಕೊನೆಯದಾದಂತ ಒಂದು ಚಿತ್ರಣ ತೋರಿಸ್ತಾ ಇದ್ದೀನಿ. ಇಲ್ಲಿ ಈ ನಮ್ಮ ಏನು ಹಳ್ಳಿಯವರು ಏನ್ ಮಾಡ್ತಾರೆ, ಕೆಲವೆಲ್ಲ ಅದನ್ನು ಕಿವಿಗಳಿಗೆ ಇಷ್ಟಿಷ್ಟು ದೊಡ್ಡದಾದಂತಹ ಇದು ಹಾಕೊಂಡಿರ್ತಾರೆ, ಕೈಗಳಿಗೆಲ್ಲ ಚುಚ್ಕೊಂಡಿರ್ತಾರೆ, ಬೆನ್ನುಗಳಿಗೆಲ್ಲ ಹಾಕೋತಾರೆ. ಆಮೇಲೆ ಗಾಡಿ ಎಳೀತಾರೆ, ಕಾವಡಿ ಹತ್ತುತ್ತಾರೆ, ಮೂಗಿಗೆ ನಾವೆಲ್ಲದನ್ನು ಮೂಗ್ಬೊಟ್ಟು ಇಟ್ಕೋತೀವಿ, ರಿಂಗ್ಸ್ ಹಾಕೋತೀವಿ, ಕಿವಿಗಳಿಗೆಲ್ಲ ಹೆಣ್ಮಕ್ಳು ಚುಚ್ಕೋತಾರೆ. ಎಷ್ಟೋ ಜನ ಗಾಡಿಯಲ್ಲಿ ಎಳೆಯೋ ಅಂತದ್ದು ಈ ಥರದ್ದೆಲ್ಲ ಇರುತ್ತೆ. ಇದೆಲ್ಲದನ್ನು ಕೂಡ ನಿಮಗೆ ಹೆಚ್ಚಿನ ವಿಚಾರಗಳು ತಿಳಿಲಿ ಅಂತ ನಾನು ನಿಮಗೆ ಚಿತ್ರದ ಮೂಲಕ ಕೊಟ್ಟಿದ್ದೀನಿ. ಇದೆಲ್ಲ ನೀವು ಇಷ್ಟು ಹೊತ್ತು ನನ್ನ ಜೊತೆಲಿ ತಿಳ್ಕೊಂಡು ಎಲ್ಲ ಸಂಕ್ಷಿಪ್ತವಾಗಿ ನಾನು ಹೇಳಿದ್ದೀನಿ. ಇದು ಬಹಳ ಸಮಗ್ರವಾದಂತಹ ಒಂದು ವಿಧಾನ. ಇದನ್ನ ನಾಳೆ ಕೂಡ ಮುಂದುವರಿಯುತ್ತೆ. ಇವತ್ತಿನ ಕಾರ್ಯಕ್ರಮನ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟೊತ್ತು ಕೇಳ್ಕೊಂಡವ್ರಿಗೆ ನಾನು MTV ರಂಗಸ್ವಾಮಿ ಅವರಿಗೆ ಮತ್ತು ನಿಮಗೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ
ನಾನು ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್.